व्याख्यामुद्रां करसरसुचैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशद्धेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेशप्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रतिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमात् गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्। ವಿಷ್ಣು ಪುರಾಣದ ಚಿಂತನೆಯ 4ನೇ ದಿನವಾದ ಇಂದು ಬಹಳ ಮುಖ್ಯವಾದ ಕೆಲವು ಅಂಶಗಳನ್ನು ಮಾತ್ರ ನಾವು ಮುಟ್ಟುತ್ತಾ 6 ಅಂಶಗಳಲ್ಲಿ ತುಂಬಿದ 6,000 ಶ್ಲೋಕಗಳಲ್ಲಿ ವ್ಯಾಪಿಸಿದ ಈ ಪುರಾಣದ ಪ್ರತಿಯೊಂದು ಭಾಗವೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಭಾಗವತವೋ ಅಥವಾ ಇತರ ಪುರಾಣಗಳಲ್ಲಿ ಬಂದ ವಿಷಯವನ್ನೇ ನಿರೂಪಿಸುವಾಗಲೂ ಕೂಡ ಮತ್ತೊಂದು ತನ್ನ ಹೊಸತನವನ್ನು ಇಟ್ಟುಕೊಂಡೇ ಈ ಪುರಾಣ ಬೆಳೆದದ್ದನ್ನು ನಾವು ಗಮನಿಸಿ, ಅಯ್ಯೋ ಇದು ಭಾಗವತದ್ದೇನಾ ಕಥೆ ಭಾಗವತದ್ದೇ. ಆದರೆ ಪ್ರತಿಯೊಂದು ಕಥೆಯನ್ನು ಹೇಳುವಾಗಲೂ ಅಲ್ಲಲ್ಲಿ ದೇವತೆಗಳು ಮಾಡಿದ ಸ್ತೋತ್ರವನ್ನು ಭಾಗವತದಲ್ಲಿ ಹೇಳಿದ್ದಕ್ಕಿಂತ ಭಿನ್ನವಾಗಿ ಭಗವಂತನ ಪ್ರಮೇಯ ಚಿಂತನೆಯನ್ನು ಮಾಡುವುದಕ್ಕೆ ಅನುಕೂಲವಾದ ಮಾತುಗಳನ್ನು ಜೋಡಿಸಿ ನಿರೂಪಿಸ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೆಲವು ಮಾತುಗಳು ಯಾರ ಬಾಯಿಯಿಂದ ಬರುತ್ತೆ ಅನ್ನುವುದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಇಲ್ಲಿ ಬಂದಂತಹ ಕಾಲದ ಚಕ್ರ, ಅದರ ಚಿಂತನೆ ಸರಳವಾಗಿ ಹೇಳುವುದಾದರೆ ಅತ್ಯಂತ ದೊಡ್ಡ ಕಾಲವನ್ನು ಬ್ರಹ್ಮದೇವರ ಕಾಲ ಹೇಗೆ ಅಂತ ಹೇಳಲಿಕ್ಕೆ, ಬ್ರಹ್ಮದೇವರ 1 ಸೆಕೆಂಡ್ ಅಂತ ಅನ್ನೋದು ನಮ್ಮ ಜೀವಮಾನದಲ್ಲಿ 1,00,000 ವರ್ಷ ಇದ್ದ ಹಾಗೆ. ಇನ್ನು ಉಳಿದಿದ್ದೆಲ್ಲ ಅರ್ಥ ಮಾಡಿಕೊಳ್ಳಿ. ಇಂಥದ್ದು 100 ವರ್ಷ ಆಗಬೇಕು, ಆಗ ಇಡೀ ಜಗತ್ತು ಬ್ರಹ್ಮಾಂಡ ಅನ್ನೋದು ಲಯ ಆಗುತ್ತೆ. ಅದನ್ನು 1,00,000 ಅಂತ ಇಟ್ಟುಕೊಳ್ಳುವುದನ್ನು 60, ಮತ್ತೆ 60, ಮತ್ತೆ 24, ಮತ್ತೆ 365, ಆಮೇಲೆ 100, ಇಷ್ಟರಿಂದ ಗುಣಿಸಿದಾಗ 31,104,000 ಕೋಟಿ ವರ್ಷ ಒಂದು ಇಡೀ ಬ್ರಹ್ಮಾಂಡದ ಸುಟ್ಟಾಟದಲ್ಲಿ ಮುಗಿದು ಹೋಗುತ್ತೆ. ಹಾಗೆ ಆಗ ಆಗುವಂತಹ ಒಂದು ದೊಡ್ಡ ಪ್ರಳಯ ಏನಿದೆ, ಅದು ಯಾವ ಭೂತಗಳು ಕೂಡ ಕಿಂಚಿತ್ತೂ ತನ್ನ ಅವಸ್ಥೆಯನ್ನು ಉಳಿಸಿಕೊಂಡಿರುವುದಿಲ್ಲ. ಭೂಮಿ ಮಾತ್ರ ಅಲ್ಲ, ಈ ಸಾಗರ, ಈ ಬ್ರಹ್ಮಾಂಡದ ಆಚೆಗೆ ನಮಗೆ ಕಾಣುವಂತಹ ನಕ್ಷತ್ರ, ಗ್ರಹ, ತಾರೆ ಇತ್ಯಾದಿಗಳ ಏನೆಲ್ಲ ಗುಂಪಿದೆ ಅದಷ್ಟೂ ಕೂಡ ನಾಶವಾಗಿ ಹೋಗುತ್ತೆ. ಅದರ ಮಧ್ಯದಲ್ಲಿ 14 ಮನ್ವಂತರಗಳು, ಆ ಒಂದೊಂದು ಮನ್ವಂತರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚತುರ್ಯುಗಗಳ ಲೆಕ್ಕ ಹಾಕಿದಾಗ ಸಿಗುವಂತಹ 71 ಯುಗಚಕ್ರಗಳ ತಿರುಗಾಟ, ಇದೆಲ್ಲವನ್ನು ಮಧ್ಯದಲ್ಲಿ ಮನ್ವಂತರ ಪ್ರಳಯಗಳು ಅಂತ ನಿರೂಪಣೆ ಮಾಡ್ತಾರೆ. ಆ ಪ್ರಳಯದ ಮಧ್ಯದಲ್ಲಿ 2,000 ವರ್ಷವನ್ನು ಈ 13 ಮಧ್ಯದ ಗ್ಯಾಪ್ಗಳಲ್ಲಿ ತುಂಬಿದಾಗ ಅದು ಹೇಗೆ ಪ್ರಳಯಗಳಾಗ್ತವೆ ಅನ್ನುವ ಸಂಗತಿಯನ್ನು ನಿರೂಪಿಸಿ, ಆವಾಗ ಭಾಗಶಃ ಖಂಡಶಃ ಕೆಲವು ದೇಶಗಳು ಮುಳುಗ್ತವೆ,
ಕೆಲವು ಭೂಭಾಗಗಳು ಮತ್ತೆ ಮೇಲಕ್ಕೆ ಏಳುತ್ತಾವೆ. ಹೀಗೆ ಒಂದು ನಿರಂತರವಾದ ಬದಲಾವಣೆ ಅಂತ ಅನ್ನೋದು ಪ್ರಕೃತಿಯಲ್ಲಿ ಇದ್ದೇ ಇರುತ್ತೆ. ಇನ್ನೂ ಒಂದು ವಿಶೇಷದ ಸಂಗತಿ ಅಂತಂದ್ರೆ, ನಾವು ಈಗ ಯೋಚನೆ ಮಾಡುವಾಗ ಈ ಕಾಲದಲ್ಲಿ ಭೂಮಿಯ ಭಾರ ಜಾಸ್ತಿ ಆಗ್ತಾ ಇದೆ. ಸುಮಾರು 700 ಬಿಲಿಯನ್ ಅಷ್ಟು ಜನ ಈ ಭೂಮಿಯ ಮೇಲೆ ಇದ್ದಾರೆ ಅಂತ ನಾವು ಯೋಚನೆ ಮಾಡಿ, ಇದು ಈ ಬಾರಿಯೇ ಬಹಳ ಮೊದಲ ಬಾರಿ ಆದದ್ದು ಅಂತ ಪುರಾಣ ಹೇಳುತ್ತೆ. ಈ ಹಿಂದೆಯೂ ಇದೇ ತರದ ಸಮಸ್ಯೆಗಳು ಭೂಭಾರ ಆಗಿದ್ದು, ಜನಸಂಖ್ಯೆಯಿಂದ ಜಾಸ್ತಿ ಆಗಿದ್ದು ಹಲವಾರು ಮನ್ವಂತರಗಳಲ್ಲಿ, ಹಲವಾರು ಯುಗಚಕ್ರಗಳಲ್ಲಿ ನಡೆದು ಬಂದು ಹೋಗಿದೆ. ಈಗ ನಾವು ಕಾಣುವಂತಹ ಈ ವಿಜ್ಞಾನದ ಯುಗ, ಬೆಳವಣಿಗೆ, ಸೌಕರ್ಯ, ಸೌಲಭ್ಯ ಇದೂ ಅಷ್ಟೇ. ಈ ತರದ ಎಲ್ಲ ಬೆಳವಣಿಗೆಗಳು ಕೂಡ ಈ ಹಿಂದಿನ ಧಾತ ಯಥಾ ಪೂರ್ವಮಕಲ್ಪಯತೆ, ಪೂರ್ವದಲ್ಲಿ ಹೇಗಿತ್ತೋ ಈ ಜಗತ್ತು ಹಾಗೆಯೇ ಮತ್ತೆ ಮತ್ತೆ ಸೃಷ್ಟಿಯಾಗ್ತಾ ಇದೆ ಅಂತ. ಅದರ ರೂಪ ರೇಷೆಗಳು ಸ್ವಲ್ಪ ನೋಡುವುದಕ್ಕೆ ಬದಲಾಗಿರಬಹುದು. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಏನು ಅಂತಂದ್ರೆ, ಈಜಿಪ್ಟಿನ ಎಸ್ಕವೇಷನ್ ನಲ್ಲಿ ಸಿಕ್ಕಿದಂತಹ ಕೆಲವೆಲ್ಲ ಮೆಟೀರಿಯಲ್ಗಳು, ಅದು ಏನೋ ಯಂತ್ರ ಅಂತ ಗೊತ್ತಿದೆ, ಆದರೆ ಅದನ್ನ ಹೇಗೆ ಬಳಸುವುದು ಅಂತ ಗೊತ್ತಿಲ್ಲದೆ ಇವತ್ತಿಗೂ ಆ ಕಾಲದ ಇಡೀ ಗಗನಾದ್ಯಂತ ಸುತ್ತಿ ಬರಬಹುದಾದ ಯಂತ್ರಗಳ ಸ್ಥಿತಿಯಲ್ಲಿ ಅದರ ರಚನೆ ಇದೆ. ಆದರೆ ಅದನ್ನು ಉಪಯೋಗಿಸುವುದು ಹೇಗೆ ಅಂತ, ಯಾಕೆಂದ್ರೆ ಆ ಟೆಕ್ನಾಲಜಿಯನ್ನು ಅರಿತವರೇ ಇಲ್ಲ. ಅದು ಇಡೀ ಜೀವಮಾನ ಒಂದು ಸರ್ತಿ ಜನರೇಷನ್ ಕಳೆದು ಹೋಗಿ ಹೊಸ ಜನರೇಷನ್ಗೆ ಬರೀ ವಸ್ತು ಮಾತ್ರ ಸಿಗುತ್ತೆ, ಅದು ಉಪಯೋಗಿಸ್ಲಿಕ್ಕೆ ಬರಲ್ಲ ಈಗ. ಹಾಗೆ ನಮ್ಮ ಜನರೇಷನ್ ಇಂದ ನೆಕ್ಸ್ಟ್ ಮತ್ತೆ ಹೋಗುವಾಗ ನಾವೀಗ ಕಂಡುಕೊಂಡಂತಹ ಏನೇನೋ ಅದ್ಭುತವಾದ ಉಪಗ್ರಹಗಳಿರಬಹುದು, ಅಥವಾ ನಾವು ಉಪಯೋಗಿಸುವಂತಹ ಬೇರೆ ಬೇರೆ ಯಂತ್ರಗಳಿರಬಹುದು, ಇದೆಲ್ಲವೂ ಮುಂದೊಂದು ದಿನ ಮತ್ತೆ ಅದರ ಉಪಯೋಗದ ಬಳಕೆಯ ಅರಿವು ಇಲ್ಲದೆ ಕಳೆದು ಹೋಗುವ ಸ್ಥಿತಿ ಇದ್ದೇ ಇರುತ್ತೆ. ಹೀಗೆ ಯುಗಚಕ್ರ ಅನ್ನೋದು ನಿರಂತರವಾಗಿ ಸಾಗ್ತಾ ಇರುತ್ತೆ ಅನ್ನುವುದನ್ನು ಹೇಳಿ, ಸೂರ್ಯ, ಚಂದ್ರ, ನಕ್ಷತ್ರ ಈ ಎಲ್ಲದರ ಒಳಗೆ ಇರುವಂತಹ ಶಕ್ತಿ ಅದು ವಿಷ್ಣು ಶಕ್ತಿ ಅನ್ನುವುದನ್ನು ನಿರೂಪಿಸ್ತಾರೆ. ನವಗ್ರಹದ ವರ್ಣನೆಯನ್ನು ಮಾಡಿ, ಈ 9 ಗ್ರಹಗಳು ಕೂಡ ಭೂಮಿಯ ಮೇಲೆ ಅತ್ಯಂತ ಪರಿಣಾಮವನ್ನು ಬೀರುತ್ತೆ, ಆದ್ರಿಂದ ಅದಕ್ಕೆ ಗ್ರಹ ಅನ್ನುವ ಹೆಸರು ಬಂತು. ಆ ಮುಂದೆ ಭರತನ ಚರಿತ್ರೆ ಬರುತ್ತೆ. ಅವನೇ ಕೊನೆಯ ಕಾಲದಲ್ಲಿ ಜಿಂಕೆಯೊಂದರ ಸಹವಾಸದಿಂದಾಗಿ ತನ್ನ ಸಾವಿನ ಕೊನೆಯಲ್ಲಿ ಜಿಂಕೆಯನ್ನೇ ನೆನಪಿಸಿಕೊಂಡು ಬಿಟ್ಟ ಪ್ರಾಣದ ಫಲವಾಗಿ ಮುಂದೆ ಮತ್ತೆ ಜಿಂಕೆಯಾಗಿ ಹುಟ್ಟಿ ತನ್ನ ಪೂರ್ವದ ಸ್ಮೃತಿಯನ್ನು ಕಳೆದುಕೊಳ್ಳದೆ ಆಗಲೂ ಸಾಧನೆಯನ್ನು ಮಾಡಿ ಮತ್ತೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಜಡಭರತ ಅಂತ ಅನ್ನಿಸಿಕೊಂಡು ಸೌವೀರ ದೇಶದ ರಾಜನ ಜೊತೆಗಿನ ಸಂವಾದದಿಂದಾಗಿ ಆ ಸೌವೀರ ದೇಶದ ರಾಜ ಕಪಿಲ ಮಹರ್ಷಿಯ ಹತ್ರ ಹೋಗಬೇಕಾದ ಸಂದರ್ಭ ಇತ್ತು. ಹೊರಲಿಕ್ಕೆ ಜನ ಬೇಕಿತ್ತು. ಇವನನ್ನ ಕರೆದುಕೊಂಡ್ರು. ಈತ ಬೇರೆಯವರು ಮಾತನಾಡುವುದಕ್ಕಿಂತ ಬಹಳ ವಿಚಿತ್ರವಾಗಿ ಮಾತನಾಡಿದ. ಮೊದಲು ಅರ್ಥ ಆಗಲಿಲ್ಲ. ಆಮೇಲೆ ನಿನ್ನನ್ನು ನಿನ್ನದೇ ಈ ಮೇನೆಯನ್ನು ಎರಡನ್ನು ಒಟ್ಟಿಗೆ ಸುಟ್ರೆ ಅದರಲ್ಲಿ ಮೇನೆಯ ಬೂದಿ ಮತ್ತೆ ನಿನ್ನ ಬೂದಿ ಅಂತ 2 ವ್ಯತ್ಯಾಸ ಇಲ್ಲ. ನೀನೇನು ಹೇಳ್ಕೊಳ್ತಾ ಇದ್ದಿ ಇಡೀ ಸೌವೀರ ದೇಶದ ರಾಜ ಅಂತ, ನಿನ್ನಗೆ ಒಂದು ಹೊಸತಾದ ಬೇರೆಯದಾದ ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲವೇ ಇಲ್ಲ ಅಂತ ಹೀಗೆ ಬಹಳ ಎದೆಗೆ ನಾಟುವಂತಹ ರೀತಿಯ ಮಾತುಗಳನ್ನಾಡ್ತಾನೆ. ಹೊರಲಿಕ್ಕಾಗುದಿಲ್ವಾ ಕೇಳಿದ್ರೆ, ನಾನೆಲ್ಲಿ ಹೊರತಾ ಇದ್ದೇನೆ, ನಿನ್ನನ್ನು ನನ್ನ ಹೆಗಲು ಹೊರತಾ ಇದೆ ಅಂತ ತಿಳ್ಕೊಂಡ್ರೆ ಹೆಗಲನ್ನ ಎದೆ ಹೊರತಾ ಇದೆ, ಎದೆಯನ್ನು ಹೊಟ್ಟೆ ಹೊರುತ್ತೆ, ಹೊಟ್ಟೆಯನ್ನು ತೊಡೆ ಹೊರುತ್ತೆ, ತೊಡೆಯನ್ನು ಮಂಡಿ ಹೊರುತ್ತೆ, ಮಂಡಿಯನ್ನು ಪಾದ ಹೊರುತ್ತೆ, ಪಾದವನ್ನು ಭೂಮಿ ಹೊರತಾನೆ, ಭೂಮಿ ಹೊರುತ್ತೆ, ಭೂಮಿಯನ್ನು ಶೇಷ ಹೊರತಾನೆ, ಶೇಷನನ್ನ ವಾಯು ಕೂರ್ಮ, ಅಲ್ಲಿಂದ ವಿಷ್ಣು ಕೂರ್ಮ, ಅಲ್ಲಿಂದ ಅತ್ಯಂತ ಇಡೀ ವ್ಯಾಪಿಸಿದಂತಹ ಜಗತ್ತಿನ ಮೂಲ ವಿಷ್ಣು ಶಕ್ತಿ ಅನ್ನೋದು ಹೊರುತ್ತೆ. ನಾನೆಲ್ಲಿ ಹೊರತೇನೆ ಎಂದ. ಅವನು ಕೇಳಿ ದಿಗ್ಭ್ರಮೆ ಆಗೋದ. ಇವನು ಏನ್ ಮಾತಾಡ್ತಾ ಇದ್ದಾನೆ ಅಂತ ಒಂದು ಶಬ್ದನೂ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಮಾತನಾಡುವ ಶಬ್ದದ ಆಳದಲ್ಲಿ ಇದ್ದ ಮಾತುಗಳನ್ನು ಕೇಳಿದ ಮೇಲೆ ನಾನು ಯಾವುದಕ್ಕೋಸ್ಕರ ಅತ್ಯಂತ ದೊಡ್ಡ ದರ್ಪದಿಂದ ಹೋಗ್ತಾ ಇದ್ದೇನೋ ಮೊದಲು ಇದನ್ನು ಬಿಡಬೇಕು ಅಂತ ಹೇಳಿ ಅಲ್ಲೇ ಕೆಳಗಿಳಿದು ತಾನೇ ನಡೆಯುತ್ತಾ ಜಡಭರತನ ಹತ್ತಿರದ ಶಿಷ್ಯತ್ವವನ್ನು ವಹಿಸಿ ತನ್ನ ಅಭ್ಯಾಸವನ್ನು ಮುಂದುವರೆಸಿದ. ಅಲ್ಲಿಂದ ಮುಂದೆ ಋಭು ಅನ್ನುವ ಒಬ್ಬ ಋಷಿಯ ಜೊತೆಗಿನ ಸಂವಾದವನ್ನ ನಿರೂಪಿಸ್ತಾರೆ. ಅವನು ಅನೇಕ ಉಪದೇಶಗಳನ್ನು ಮಾಡುತ್ತಾನೆ. ಅದು ನೋಡ್ಲಿಕ್ಕೆ ಮೇಲ್ನೋಟದಲ್ಲಿ ಪೂರ್ಣವಾಗಿ ನಾನು ಮತ್ತು ಹಿರಿಯ ಜೀವವಾದ ಜಗತ್ತಿನ ಚೇತನವಾದ ಭಗವಂತನ ಜೊತೆಗೆ ಒಂದೇ ಸಂಬಂಧದಿಂದ ಅದು ಬೇರೆ ಬೇರೆ ಅಲ್ಲ ಅನ್ನುವ ಕಲ್ಪನೆಯಂತೆ ಬರುವ ಮಾತುಗಳಿವೆ. ಆದರೆ ಕೊನೆಗೆ ಅದರ ಕೊನೆಯ ಹಿಂದಿನ ಮಾತುಗಳನ್ನು ನೋಡಿದ್ರೆ, ಯಾಕೆಂದ್ರೆ ಉಳಿದ ವ್ಯಾಖ್ಯಾನಕಾರರೆಲ್ಲರೂ ಹೇಳುವಂತಹದ್ದು ಬೋಧನೆ ಮಾಡುವುದು ನೀನೇ ದೇವರು ಅನ್ನುವ ಎಚ್ಚರದಲ್ಲಿಯೇ ನೀನು ಚಿಂತಿಸಬೇಕು ಅಂತ. ಈಗ ಹಾಗಾದ್ರೆ ಇದೆಲ್ಲ ನಮಗೆ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ವಾ ಅಂದ್ರ, ಅದಕ್ಕೆ ಅವರು ಹೇಳುವಂತಹದ್ದು ಇದು ಬಹಳ ಕೆಳಮಟ್ಟದ ಚಿಂತನೆ, ನಾನು ಮತ್ತು ಉಳಿದದ್ದನ್ನೆಲ್ಲ ಬೇರೆ ಅಂತ ಚಿಂತಿಸುವಂತಹದ್ದು. ಇನ್ನು ಮುಂದಕ್ಕಾಗುವಾಗ ಆ ಅಜ್ಞಾನದ ಪರಿಧಿ ಕಳಚಿದಾಗ ಭಗವಂತನ ಎಚ್ಚರ ಬರುತ್ತೆ ಅಂತ.
ಅಂದರೆ ದೇವರು ಅಜ್ಞಾನಿಯಾಗಿ ಭೂಮಿಯಲ್ಲಿ ಬರ್ತಾನೆ ಅಂತಂದ ಹಾಗಾಯಿತು. ಯಾರಾದರೂ ಒಬ್ಬ ತಾನು ಅಜ್ಞಾನಿ ಆಗಬೇಕು ಅಂತ ಬಯಸುವುದನ್ನು ನಾವು ಲೋಕದಲ್ಲಿ ಎಲ್ಲೂ ನೋಡಿಲ್ಲ. ವೇದಾಂತ ಮತ್ತು ಲೌಕಿಕ ಇದು ತೀರ ಭಿನ್ನ ಅಲ್ಲ. ನಮ್ಮ ಲೌಕಿಕದಲ್ಲೂ ವೇದಾಂತ ಇದೆ, ವೇದಾಂತದ ಜೊತೆಗೂ ಲೌಕಿಕ ಇದೆ. ನಮ್ಮ ವಿಷಯ ಪದಾರ್ಥದ ಭೋಗ ಈ ಲೋಕದಲ್ಲಿ ನಾವು ಹೇಗೆ ಮಾಡ್ತಾ ಇದ್ದೇವೋ ಅದರಲ್ಲೇ ಪರಮಾತ್ಮನನ್ನು ಕಾಣುವ ಚಿಂತನೆಯನ್ನ ದಾಸರಾಗಲಿ ಅಥವಾ ಹಿಂದಿನ ವೇದಾಂತಿ ಋಷಿಗಳಾಗಲಿ ಅಥವಾ ಉಪನಿಷತ್ತಿನ ದ್ರಷ್ಟಾರರಾಗಲಿ ಎಲ್ಲರೂ ಕೂಡ ತಮ್ಮ ಬದುಕನ್ನು ನಡೆಸ್ತಾನೆ. ಒಂದು ಮಾತು ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು, ಋಷಿಗಳು ನಾವು ಚಿಂತನೆ ಮಾಡ್ತೇವೆ, ಋಷಿಗಳು ಅಂದರೆ ಸನ್ಯಾಸಿಗಳಲ್ಲ ಅವರು ಯಥಾ ಪ್ರಕಾರ ಅರುಂಧತಿ ಸಹಿತ ವಸಿಷ್ಠರನ್ನೇ ನಾವು ಪ್ರಾರ್ಥನೆ ಮಾಡುವಂತಹದ್ದು. ಹೆಂಡಿನ ಜೊತೆಗಿದ್ದೇ ಭಗವಂತನನ್ನು ಕಂಡ ದ್ರಷ್ಟಾರರವರೆಲ್ಲ. ಅದರಿಂದಾಗಿ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಮುಂದಿನ ಒಂದು 10-12 ಅಧ್ಯಾಯ ಪೂರ್ತಿ ಗೃಹಸ್ಥ ಧರ್ಮದ ವೈಶಿಷ್ಟ್ಯ ಏನು ಅನ್ನುವುದನ್ನು ನಿರೂಪಣೆ ಮಾಡ್ತಾರೆ. ಅಲ್ಲಿ ಋಗ್ವೇದಾದಿ ವೇದಗಳ ಆವಿರ್ಭಾವ, ಅವುಗಳ ಶಾಖೆ ವಿಸ್ತಾರ, ಅಲ್ಲಿಂದ ಶಿಷ್ಯ ಪರಂಪರೆ, ಅದರಲ್ಲಿ ಬಂದಂತಹ ಮಹತ್ವದ ಸಂಗತಿಗಳು, ಹೀಗೆ ಅದನ್ನು ಬಿಡಿಸಿ ಆಮೇಲೆ ಗೃಹಸ್ಥಾಶ್ರಮಿಗೆ ಸಂಬಂಧಪಟ್ಟ ಕೆಲವು ಆಚರಣೆಗಳನ್ನು ಹೇಳುವಾಗ ಒಂದು ಮಾತು ನೆನಪಿಸಿಕೊಳ್ಳಬೇಕಾದದ್ದು, ಅಭಯಂ ಸರ್ವಭೂತೇಭ್ಯ ದತ್ವಾ ಯಶ್ಚರತೆ ಮುನಿಃ ತಸ್ಯಾಪಿ ಸರ್ವಭೂತೇಭ್ಯೋ ನ ಭಯಂ ವಿದ್ಯತೆ ಕ್ವಚಿತ್. ಯಾಕೆಂದ್ರೆ ಉಳಿದ 3 ಆಶ್ರಮಿಗಳನ್ನ ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ, ಈ 3 ಆಶ್ರಮದಲ್ಲಿರುವವರನ್ನು ನೋಡಿಕೊಳ್ಳಬೇಕಾದವನು ಗೃಹಸ್ಥ. ಅದರಿಂದಾಗಿ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳಿದ್ದು. ಈ 3ವರಿಗೂ ಆಶ್ರಯದಾತನಾಗಿ ಅವರ ಜೀವನವನ್ನ ಸಾಧನೆಯನ್ನು ಮುಂದುವರಿಯಲಿಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಒಪ್ಪಿಸಿದಂತಹ ಗೃಹಸ್ಥ ಅವರು 3 ಸಾಧನೆ ಮಾಡಿದ್ದನ್ನ ತಾನು ಅವರ ಸೇವೆ ಮಾಡಿ ಪಡೆಯುವುದು ಸಾಧ್ಯ ಆಗುತ್ತೆ. ತನ್ನ ವೈಯಕ್ತಿಕವಾದ ಆಚರಣೆಗಳಲ್ಲಿ ಇರಬೇಕಾದ ಅಂಶಗಳನ್ನು ಹೇಳ್ತಾನೆ. ಗುರು ಶುಶ್ರೂಷೆ ಅನ್ನುವುದೇ ಗೃಹಸ್ಥನಾದವನಿಗೆ ಬಹಳ ದೊಡ್ಡದಾದ ಒಂದು ಧರ್ಮ ಅಂತ ಅನ್ನಿಸತ್ತೆ ಅನ್ನುವುದನ್ನು ಹೇಳುವಾಗ, ಅಭಯಂ ಸರ್ವಭೂತೇಭ್ಯ, ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳ ಮೇಲೂ ದಯೆಯನ್ನು ತೋರುವುದು ಮುಖ್ಯ. ದಾನದಲ್ಲಿ ದೊಡ್ಡ ದಾನ ಯಾವುದು ಅಂದರೆ ಅಭಯದಾನ ಅಂತ. ಏನಾಗಲ್ಲ, ಹೆದರಬೇಡಿ ಅಂತ ಹೇಳಬೇಕಾದದ್ದು ಮುಖ್ಯವಾದ ಧರ್ಮ. ಅದು ಮನುಷ್ಯ ಮಾತ್ರ ಧರ್ಮ ಅಂದ ಮೇಲೆ ಇನ್ನು ವೈದ್ಯನಿಗಾಗಲಿ ಅಥವಾ ಜ್ಯೋತಿಷಿಗಾಗಲಿ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆದರೆ ನಮ್ಮ ಇವತ್ತಿನ ಪರಿಸ್ಥಿತಿ ಏನು ಅಂತಂದ್ರೆ, ಆಸ್ಪತ್ರೆಗೆ ಹೋಗಿ ಹಿಂದಿನ ದಿವಸದ ತನಕ ಹೆರಿಗೆ ಆಗುವ ತನಕ ಏನು ಮಾತಾಡುವುದಿಲ್ಲ. ಇನ್ನು ಹೆರಿಗೆ ನೋವು ಬಂತು ಅಂದ ತಕ್ಷಣ ಸಿಸೇರಿಯನ್ ಆಗಬೇಕು ಅಂತ ಹೆದರಿಸಿ, ಏನಾದರೂ ಆದರೆ ಮಗು ಹಿಂದೆ ಮುಂದೆ ತಿರುಗಿಬಿಟ್ಟಿದೆ, ನಿಮ್ಮ ಮಗಳ ಪ್ರಾಣಕ್ಕೆ ಅಪಾಯ ಇದೆ, ಏನಾದರೂ ಮಾಡದೇ ಇದ್ರೆ ತೊಂದರೆ ಆದರೆ ಮತ್ತೆ ನಾವು ಜವಾಬ್ದಾರಲ್ಲ ಅಂತ ಹೆದರಿಸಿಬಿಡ್ತಾರೆ. ಕಕ್ಕಾಬಿಕ್ಕಿ ಆಗ್ತಾರೆ ಹೆತ್ತವರು, ಜೊತೆಗಿದ್ದ ಗಂಡ ಮೊದಲಾದ ಪರಿವಾರದವರು. ಸರಿ, ಏನಾದರೂ ಅಪಾಯ ಆದರೆ ಮತ್ತೆ ಯಾರನ್ನು ನಾವು, ಪ್ರಾಣ ಮುಖ್ಯ, ದುಡ್ಡು ಆಮೇಲೆ ನೋಡೋಣ ಅಂತ ಆ ಸಂದರ್ಭದ ನೋವಿನ ಸಂದರ್ಭವನ್ನ ಹೆದರಿಸದೆ ಸಂತೋಷದಿಂದ ಅವರ ಬದುಕನ್ನು ಚೆನ್ನಾಗಿ ನಡೆಸಬೇಕಾದ ಚಿಕಿತ್ಸೆಯ ಪದ್ಧತಿ ಇವತ್ತು ಜನರನ್ನ ದೋಚುತ್ತಾ ಇದೆ. ಪ್ರತಿಯೊಂದಕ್ಕೂ ಕೂಡ ನಿಮ್ಗೆ ಹಾಗಾಗಿದೆ ಹೀಗಾಗಿದೆ ಅಂತ ಸಾವಿರಾರು ಸ್ಕ್ಯಾನ್ಗಳು. ಅದು ಒಂದು ತರ ಸ್ಕ್ಯಾಮ್ಗಳು ಹೊರತು ಸ್ಕ್ಯಾನ್ಗಳಲ್ಲ ಅವುಗಳು. ಸರಿಯಾದ ಡಾಕ್ಟರ್ ಹತ್ರ ನೀವು ಕೇಳಿದ್ರೆ ಸತ್ಯ ಹೇಳ್ತಾರೆ ಅವರು. ಯಾವುದೇ ಒಂದು ಸ್ಕ್ಯಾನ್ ಹೇಳಿದ್ರೆ ಅದು ಒಂದು 15,000 ಸ್ಕ್ಯಾನ್ ಆಗಿದ್ರೆ ಅದರಲ್ಲಿ 2,000 ಯಾರು ಅದನ್ನು ಬರೆದು ಕೊಟ್ಟಿರ್ತಾನೋ ಅವನಿಗೆ ಅದರಲ್ಲಿ ಪಾಲು ಇದೆ. ಆ ಪಾಲನ್ನು ತೆಗೆದುಕೊಳ್ಳಿಕ್ಕೋಸ್ಕರ ಅಗತ್ಯ ಇಲ್ಲದೆ ಇದ್ರೂ ಕೂಡ ಎಲ್ಲಿಗೋ ರೋಗ ಇದ್ರೆ ಇನ್ನೆಲ್ಲಿಗೋ ಸ್ಕ್ಯಾನ್ ಮಾಡಿ ಬಂದದ್ದು ಇರುತ್ತೆ. ಇನ್ನು ಡ್ರಗ್ ಮಾಫಿಯಾ ಅಂತೂ ಹೇಳುವುದೇ ಬೇಡ. ಮದ್ದನ್ನು ಬರೆದು ಕೊಡುವಂತಹ ವ್ಯವಸ್ಥೆಯಲ್ಲಿ ಅವರ ಕೆಲಸ ನಿಂತಿರುತ್ತೆ. ಅವರು ಅದನ್ನು ಬರ್ಕೊಡ್ಲಿಲ್ಲ ಅಂದ್ರೆ ಅವರ ಕೆಲಸ ಹೋಗುತ್ತೆ. ಈ ರೀತಿ ಒಂದು ಅತ್ಯಂತ ಮನುಷ್ಯನ ಆರೋಗ್ಯದ ಮೇಲೆ ಇರುವ ಕಾಳಜಿಯನ್ನೇ ತಮ್ಮ ದಂಧೆಯನ್ನಾಗಿ ಬಳಸಿಕೊಂಡಂತಹ ಒಂದು ದೊಡ್ಡ ದುರ್ದೆಸೆ ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ನಮ್ಮನ್ನು ಕಾಡ್ತಾ ಇದೆ. ಆದ್ರೆ ಅವ್ರು ಹೇಳಿದ್ರು ಅಭಯಂ ಸರ್ವಭೂತೇಭ್ಯ. ಮೊದಲು ಹೇಳಬೇಕಾದ ವೈದ್ಯನ ಮಾತೇನು? ಏನೂ ಆಗಲ್ಲ ನಿಮಗೆ, ಹೆದರಬೇಡಿ ಅಂತ ಹೇಳಿದ್ರೆ ಅಕಸ್ಮಾತ್ ತುಂಬಾ ಕೊನೆಯ ಸ್ಟೇಜಲ್ಲಿರುವಂತಹ ವ್ಯಕ್ತಿ ಆದರೂ ಕೂಡ ಆ ಕ್ಷಣದಲ್ಲಿ ಅವನು ಹೇಳಿದ ಮಾತಿನಿಂದ 2 ತಿಂಗಳು ಬದುಕಬೇಕಾದವನು ಇನ್ನೂ ಒಂದು 6 ತಿಂಗಳು ತನಕ ತನ್ನ ಜೀವನವನ್ನು ನಡೆಸಲಿಕ್ಕಾಗತ್ತೆ. ಅದಕ್ಕೆ ಹೇಳಿದ್ರು ಅಭಯ ಬಹಳ ಮುಖ್ಯ. ಇನ್ನು ಜ್ಯೋತಿಷಿಗಳಂತೂ ಬೆಳಗ್ಗೆ ಎದ್ರೆ ಒಂದು 2 ಗಂಟೆ 3 ಗಂಟೆ 100 ಚಾನೆಲ್ಗಳಲ್ಲೂ ಎಲ್ಲರ ತಲೆ ತಿಂದು ಹಾಕ್ತಾರೆ. ಗ್ರಹಗಳು ಯಾವತ್ತೂ ಕೂಡ ಯಾರನ್ನು ಕಾಡ್ಲಿಕ್ಕೋಸ್ಕರ ಹುಟ್ಟಿದವುಗಳಲ್ಲ. ನಾವು ಹೇಳ್ತೇವೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ, ಆದ್ರೂ ಮತ್ತೆ 7 ಗಂಟೆಗೆ ಹಚ್ಚಿ ನೋಡ್ತಾ ಕೂತಿರ್ತೀವಿ ಇವತ್ತು ನನ್ನ ರಾಶಿಗೆ ಏನ್ ಹೇಳ್ತಾರೆ.
ನಾವು ಏನು ಹಾಕಿದ್ರು ಪಾಪದ ರಾಶಿ ಏನು ಕಮ್ಮಿ ಆಗಲ್ಲ. ಆದರೂ ನಮಗಿರುವ ಭ್ರಮೆ ಏನು ಅಂದರೆ ಅವ್ರು ಹೇಳಿದ್ರಲ್ಲಿ ಏನೋ ಒಂದು ಸಮಾಧಾನ ಸಿಗುತ್ತೆ ಅಂತ. ಇನ್ನು ಕೆಲವೊಮ್ಮೆ ಸರಿಯಾದ ಜ್ಯೋತಿಷೇ ಇರ್ತಾರೆ ಅಂತ ಇಟ್ಟುಕೊಳ್ಳಿ. ಅವರು ಹೇಳ್ತಾರೆ, ಮನೆಯಲ್ಲಿ ದಿವಸ ದೀಪ ಹಚ್ಚಿ, ನಿಮ್ಮ ಮನೆಯಲ್ಲಿರುವಂತಹ ಹತ್ತವರಿಗೆ ನಮಸ್ಕಾರ ಮಾಡಿ, ನಿಮ್ಮ ಕುಲದೇವತೆ ಹತ್ರ ಹೋಗಿ ಒಂದು ಸೇವೆ ಸಲ್ಲಿಸಿ ಬನ್ನಿ, ನಿಮ್ಮ ಕುಲಗುರುಗಳನ್ನು ಅವರನ್ನು ಗಟ್ಟಿಯಾಗಿ ನಂಬಿ ಅವರಿಗೆ ಪಾದ ಪೂಜೆ ಅಥವಾ ಇನ್ನೇನಾದರೂ ಮಾಡಿ ಅಲ್ಲಿ ಹೋಗಿ ನಿಮ್ಮ ಸೇವೆಯನ್ನು ಸಲ್ಲಿಸಿ ಬನ್ನಿ ಅಂತ ಇಷ್ಟು ಹೇಳಿ, ನಿಮಗೇನೂ ಆಗಿಲ್ಲ, ಯಾವ ದೋಷವಿಲ್ಲ, ಹೋಗಿ ಅಂತ ಹೇಳಿದ್ರೆ ಹೊರಗೆ ಬರುವಾಗ ಇವರಿಗೆ ಡೌಟು, ಇವರಿಗೇನು ಗೊತ್ತಿಲ್ಲ ಕಾಣುತ್ತೆ. ಅದಕ್ಕೋಸ್ಕರ ನಮಗೆ ಇಂಥದ್ದೆಲ್ಲ ಸುಮ್ಮನೆ ಇನ್ ಜನರಲ್ ಎಲ್ಲರೂ ಹೇಳುವ ಹಾಗೆ ನಮಗೆ ಹೇಳ್ತಾ ಇದ್ದಾರೆ. ನಮ್ಮ ಜನದ ನಿರೀಕ್ಷೆ ಏನು ಅಂದರೆ ಏನಾದರೂ ದೊಡ್ಡ ಶಬ್ದ ಹೇಳಬೇಕು, ಕಾಳ ರಾಹು ಗ್ರಹ ಶಾಂತಿ ಯೋಗ ಇದೆ ಅಂತ. ಕಾಳ ಅಂತ ಶಬ್ದ ಬಂದ ತಕ್ಷಣ ನಮ್ದೆಲ್ಲ ಮುಖ ಕರಾಳ ಆಗೋಗುತ್ತೆ. ಅದು ಹೇಳದೇ ಇದ್ದವರನ್ನ ಜ್ಯೋತಿಷಿಗಳೇ ಅಲ್ಲ ಅಂತ. ಹಾಗೆ ಪೌರೋಹಿತ್ಯ, ಹಾಗೆ ಜ್ಯೋತಿಷ್ಯ, ಹಾಗೆ ವೈದ್ಯಕೀಯ, ಹಾಗೆ ಈ ಲಾಯರ್ಗಿರಿ, ತಪ್ಪು ಮಾಡಿದವನ ಪರವಾಗಿ ವಾದಿಸಿ ತಪ್ಪನ್ನ ಸರಿ ಅಂತ ಸಮರ್ಥಿಸುವವನಿಗೆ ಇವತ್ತಿಗೂ ಜಗತ್ತಿನಲ್ಲಿ ಯಾವ ತಪ್ಪಿಗೆ ಶಿಕ್ಷೆ ಅಂತ ಹೇಳಲೇ ಇಲ್ಲ. ಕಾನೂನು ಏನು ಮಾಡುತ್ತೆ ಹೇಳಿ? ಗೊತ್ತಾಗದ ಹಾಗೆ ತಪ್ಪು ಮಾಡಿ ಅಂತ ಹೇಳುತ್ತೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ? ಧರ್ಮ ಪ್ರಜ್ಞೆ ಜಾಗೃತ ಆಗಿದ್ದಾಗ ನಾವೇ ತಪ್ಪು ಮಾಡಬಾರ್ದು ಅನ್ನೋ ಎಚ್ಚರವನ್ನು ಹುಟ್ಟಿಸುತ್ತೆ. ಹಾಗಾಗಿ ಕಾನೂನು ಕುರುಡನ ಕೈಯಲ್ಲಿರುವ ಬೆತ್ತದ ಹಾಗೆ, ಯಾರು ಕೂಗ್ತಾನೋ ಅವನ ತಲೆ ಮೇಲೆ ಬೀಳುತ್ತೆ. ವಸ್ತುತಃ ಪೆಟ್ಟು ತಿಂದು ಕೂಗುವವನವನು, ನಾವು ಅದರ ಮೇಲೆ ಇನ್ನೆರಡು ಏಟು ಹಾಕಿ ಅವನನ್ನೇ ಬಗ್ಗಿಸ್ತೇವೆ. ಆದರೆ ವಸ್ತುತಃ ಎಲ್ಲರಿಗೆ ಕೊಡಬೇಕಾದದ್ದೇನು ಅಂದರೆ ನಿರ್ಭಯವಾದ ಬದುಕು. ಅದು ಎಲ್ಲ ಗೃಹಸ್ಥನಿಗೂ ಹೇಳಬೇಕು. ಮನುಷ್ಯ ಜನ್ಮಕ್ಕೆ ಸಾಮಾನ್ಯ, ಅದರಲ್ಲೂ ಗೃಹಸ್ಥನಿಗೆ ಬಹಳ ವಿಶೇಷವಾದ ಧರ್ಮ. ದತ್ವಾ ಯಶ್ಚರತೆ, ಯಾರು ಈ ರೀತಿಯಾಗಿ ಮೌನದಿಂದಿದ್ದು ಮನನ ಮಾಡಿಕೊಂಡು ಜಗತ್ತಿನ ಪ್ರತಿಯೊಂದು ವಸ್ತುವಿನ ಮೇಲೂ ಅಂದ್ರೆ ಅವುಗಳಿಗೆ ಕೊಡಬೇಕಾದ ಮರ್ಯಾದೆ, ಆಯಾ ಸ್ಥಾನಕ್ಕೆ ಸಿಗಬೇಕಾದ ಗೌರವವನ್ನು ಕೊಡ್ತಾ ಯಾರು ಬದುಕ್ತಾನೋ ತಸ್ಯಾಪಿ ಸರ್ವಭೂತೇಭ್ಯೋ ನ ಭಯಂ ವಿದ್ಯತೆ ಕ್ವಚಿತ್. ಯಾರು ಈ ರೀತಿ ಎಲ್ಲರ ಮೇಲೂ ದಯೆಯನ್ನು ತೋರಿಸ್ತಾನೋ, ಅಂದ್ರೆ ತಪ್ಪು ಮಾಡಿದವರ ಮೇಲೆ ದಯೆ ತೋರಿಸುವುದು ಅಂತ ಅರ್ಥ ಅಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದು ಅಂತ ಅನ್ನೋದು ಅದು ಸಮತ್ವ ದೃಷ್ಟಿ ಇದ್ರೆ ಹಾಗೆ. ಸಮತ್ವ ದೃಷ್ಟಿ ಅಂದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ, ಸರಿ ಮಾಡಿದವನಿಗೆ ಶಭಾಷ್ಗಿರಿ, ಇದು ಸಮತ್ವ. ಎಲ್ಲರಿಗೂ ಸಮತ್ವ ಅಂತ ಹೇಳಿ ಕ್ಲಾಸಿನಲ್ಲಿ ಪಾಸ್ ಆಗಬೇಕು ಅಂತ ಎಲ್ಲರಿಗೂ ಇದ್ದಕ್ಕಿದ್ದ ಹಾಗೆ 100 ಮಾರ್ಕ್ ಕೊಟ್ಟುಕೊಂಡು ಹೋದ ಅಧ್ಯಾಪಕ ಅವನು ಸಮದರ್ಶಿ ಅಧ್ಯಾಪಕ ಅಲ್ಲ. ಓದದವರ ಪಾಡೇನು? ರಾತ್ರಿ ಹಗಲು ನಿದ್ದೆ ಬಿಟ್ಟು ಓದಿ ಅವರು ಕಷ್ಟಪಟ್ಟದ್ದಕ್ಕೆ ಏನು ಓದದೆ ಪೋಲಿ ತಿರುಗಿದ ಹುಡುಗನಿಗೂ 100 ಮಾರ್ಕ್ ಕೊಟ್ಟ ಅಂದ್ರೆ ಅವನು ನಿಜವಾದ ಅಧ್ಯಾಪಕ ಅಂತ ಅನಿಸಿಕೊಳ್ಳುವುದು ಲೋಕದಲ್ಲಿ ನಮ್ಮ ರೂಢಿಯಲ್ಲೇ ಸತ್ಯ ಅಂತ ಹೇಗೆ ಗೊತ್ತಾಗುತ್ತೋ ಅದೇ ದೃಷ್ಟಿಯಲ್ಲಿ ನಮ್ಮ ಬದುಕಿನಲ್ಲೂ ಕೂಡ ಎಲ್ಲರಿಗೂ ಎಲ್ಲ ತರದ ಅವರ ಯೋಗ್ಯತೆಯ ಮಟ್ಟದಲ್ಲಿ ತಪ್ಪು ಸರಿಗಳ ವ್ಯವಹಾರ ಲೆಕ್ಕಾಚಾರದಲ್ಲಿ ಅವರನ್ನು ಕ್ಷಮಿಸುವುದು ಅಥವಾ ಬೆನ್ನು ತಟ್ಟಿ ಸಂತೋಷಪಡಿಸುವುದು ಅನ್ನುವುದು ತಿಳ್ಕೊಳ್ಬೇಕು. ಹಾಗೆ ಯಾರು ಎಲ್ಲರ ಮೇಲೆ ದಯೆಯನ್ನು ತೋರ್ತಾನೋ ಅವನಿಗೆ ಯಾವತ್ತೂ ಬೇರೆ ಪ್ರಾಣಿಗಳಿಂದ, ಬೇರೆ ವ್ಯಕ್ತಿಗಳಿಂದ, ಬೇರೆ ಸಂದರ್ಭಗಳಿಂದ ಭಯವು ಉತ್ಪತ್ತಿ ಆಗುವುದಿಲ್ಲ. ಅದರ ಮುಂದೆ ಗೃಹಸ್ಥನಾದವನಿಗೆ ವೈಶ್ವದೇವ ಇತ್ಯಾದಿಗಳನ್ನೆಲ್ಲ ಹೇಳಿ ಆಹಾರದ ಬಗ್ಗೆ ಬಹಳ ವಿಸ್ತಾರವಾದ ಮಾತು ಬರುತ್ತೆ. ಅದನ್ನು ಹೇಳಲಿಕ್ಕೆ ಹೋದರೆ ಅದೇ 1-2 ಗಂಟೆಯ ಮಾತಾಗುತ್ತೆ. ಯಾಕೆಂದ್ರೆ ಅಷ್ಟು ನಮ್ಮಲ್ಲಿ ಅವ್ಯವಸ್ಥೆ ಇದೆ. ನಮಗೆ ಜಗತ್ತಿನ ಎಲ್ಲಾ ವ್ಯವಹಾರಗಳು ನೆನಪಾಗುವುದು ಊಟಕ್ಕೆ ಕೂತಾಗ. ಇನ್ನು ಎಲ್ಲಿಯೂ ನೆನಪಾಗುತ್ತೆ. ವಸ್ತುತಃ ಒಟ್ಟಿಗೆ ಊಟ ಕೂಡುವುದೇ ದೊಡ್ಡ ಅಪರೂಪ. ಯಾಕೆಂದ್ರೆ 6 ಗಂಟೆಗೊಬ್ರು, 6:15ಗೊಬ್ರು, 7 ಗಂಟೆಗೊಬ್ರು, 7:15ಗೊಬ್ರು, ಮನೆಯಲ್ಲಿರುವ 4 ಜನ 4 ಟೈಮಿಗೆ ಓಡ್ತಾನೆ ಇರ್ತಾರೆ. ರಾತ್ರಿ ಬಂದ ಮೇಲೆ ಬೇಗ ಬಂದವರು ಹಸಿವಾಗತ್ತೆ ಅಂತ ಒಬ್ರು 6 ಗಂಟೆಗೆ, ಒಬ್ಬರು 6:15, ಒಬ್ಬರು 7 ಗಂಟೆ, ಒಬ್ಬರು ರಾತ್ರಿ 11 ಗಂಟೆಗೆ ಅವರವರಿಗೆ ಪ್ಲೇಟ್ ಅಲ್ಲಿ ಹಾಕಿ ಅಥವಾ ಇನ್ನೇನೋ ತೆಗೆದಿಟ್ಟು ರೆಡಿ ಮಾಡಿ ಇಟ್ಟು ಬಿಡ್ತಾರೆ. ಅವ್ರವ್ರು ಬಂದು ಆಗಾಗ ತಿಂದು ಹೋಗ್ತಾ ಇರ್ತಾರೆ. ಮನೆಯಲ್ಲಿ ಮನೆಯವರ ಮುಖವನ್ನೇ ನೋಡಿಕೊಳ್ಳುವುದು ಯಾವತ್ತೋ ರಜೆ ಇದ್ದ ದಿವಸ. ಅವತ್ತು ಕೂಡ ಇನ್ನೆಲ್ಲೋ ಸಂತೋಷ ಪಡಬೇಕು ಅಂತ ಶಾಪಿಂಗಿಗೋ, ಪಿಕ್ನಿಕ್ಕಿಗೋ, ಸಿನಿಮಾಕ್ಕೋ ಹೋಗಿಬಿಟ್ರೆ ಅವತ್ತು ಅಲ್ಲೇ ಕಳೆದು ಹೋಗುತ್ತೆ. ಮಾನಸಿಕ ವ್ಯವಹಾರ ಅನ್ನೋದು ಯಾವತ್ತು ಒಟ್ಟಾಗುವುದೇ ಇಲ್ಲ. ಆದ್ರೆ ಊಟದ ಬಗ್ಗೆ ಅವರು ಹೇಳುವಾಗ ಬಹಳ ಒಳ್ಳೆಯ ಮಾತು, ತುಂಬಾ ಮಾತು ಇದೆ. ನಾನು 1-2 ಮಾತು ಮಾತ್ರ ನೆನಪಿಸ್ತೇನೆ. ನಾರ್ಥಹೀನಂ ನಚಾಶಸ್ತಂ ನಾಪಶಬ್ದ ಯುತಂ ತಥಾ ನಾಮಂಗಲ್ಯಂ ಜುಗುಪ್ಸಂವ ನಾಮ ಕುರಿಯಾತ್ ಸಮಾಕ್ಷಯಂ. ಮಾತು ಹೇಳಬೇಕಾದ್ರೆ ನ ಅರ್ಥಹೀನಂ, ಯಾವತ್ತೂ ಒಂದು ವಿಷಯಕ್ಕೆ ಬಂದಾಗ ಬಹಳ ಎಚ್ಚರದಿಂದ ನಾವು ಆಲೋಚನೆ ಮಾಡಬೇಕು. ಊಟದಲ್ಲಿ ಆಗುವಾಗ ಅನೇಕ ಸರ್ತಿ ನಾವು ಬೇರೆ ಬೇರೆ ತಪ್ಪುಗಳನ್ನು ಮಾಡ್ತಾನೆ ಇರ್ತೇವೆ. ಮೊದಲು ಹೇಳುವಂಥದ್ದೇನು ಅಂದರೆ ಮೌನದಿಂದ ಊಟ ಇರಬೇಕು ಅಂತ, ಕೆಟ್ಟ ಆಲೋಚನೆಗಳು ಮಧ್ಯದಲ್ಲಿ ಬರಬಾರದು ಅಂತ. ಏಕವಸ್ತ್ರಧರೋ ಆರ್ದ್ರ ಪಾದ ಪಾಣೋ ಮಹೀಪತೆ ವಿಶುದ್ಧ ವದನಃ ಪ್ರೀತಃ
ಭುಂಜೀತ ನ ವಿಧಿನ್ಮುಖ. ಪೂರ್ವ ಮತ್ತು ಉತ್ತರಕ್ಕೆ ಕುಳಿತು ಊಟ ಮಾಡುವುದು ಪ್ರಶಸ್ತ. ಪರಿಸರದ ವ್ಯವಸ್ಥೆಯನ್ನು ನೋಡಿಕೊಂಡು. ಏಕವಸ್ತ್ರಧರ, ಮೈಯ ಮೇಲಿನ ಬಟ್ಟೆಯನ್ನ ಸೊಂಟಕ್ಕೆ ಸುತ್ತಿಕೊಂಡು ಊಟ ಮಾಡಿ. ಯಾಕೆಂದ್ರೆ ಸಾಮಾನ್ಯ ನಾವು ಬೆವರುವುದು ಊಟದಲ್ಲಿ ಮಾತ್ರ. ಆ ಬೆವರು ಅನ್ನೋದು ನಮ್ಮ ಬಟ್ಟೆಗೆ ತಾಗಬಾರದು ಅನ್ನೋದಕ್ಕೋಸ್ಕರ ಮೇಲಿನ ಬಟ್ಟೆ ತೆಗೆದಿಟ್ಟು ಊಟ ಮಾಡಿ ಅಂತ. ವಿಶುದ್ಧ ವದನಃ, ಬಾಯನ್ನ ಚೆನ್ನಾಗಿ ಮುಕ್ಕಳಿಸಿ ಕೈಯನ್ನ, ಕಾಲನ್ನ, ಬಾಯಿಯನ್ನ ಇಷ್ಟನ್ನು ಒತ್ತೆ ಮಾಡಿಕೊಂಡು ಬಂದು ಊಟಕ್ಕೆ ಕೂಡಬೇಕು ಅಂತ. ಯಾಕೆ ಹಾಗೆ ಅಂತಂದ್ರೆ, ದೇಹದಲ್ಲಿ ನಾವು ಊಟ ಮಾಡುವಾಗ ಪ್ರಾಣಶಕ್ತಿ ಬಹಳ ಬೇಗ ಪ್ರಸಾರ ಆಗ್ತಾ ಇರುತ್ತೆ. ನಾವು ತಣ್ಣಗೆ ಮಾಡಿಕೊಂಡು ಬಂದು ಕೂತು ನೆಲಕ್ಕೆ ಕಾಲನ್ನು ತಾಗಿಸಿ ಕೊಡುತ್ತೇವೆ. ಜಪಕ್ಕೆ ಕೊಡುವಾಗ ನೆಲಕ್ಕೆ ತಾಗಿಸಬಾರದು, ಪೂರ್ತಿ ಆಸನದ ಮೇಲೆ ಕೂಡಬೇಕು. ಯಾಕೆಂದ್ರೆ ಆ ಭಾಗದ ಹೊತ್ತಿಗೆ ನಮ್ಮ ದೇಹದಲ್ಲಿ ಸ್ವೀಕರಿಸುವ ಪದಾರ್ಥ ಅದು ಸರಿಯಾಗಿ ಜೀರ್ಣ ಆಗಬೇಕು ಅಂದ್ರೆ ಪ್ರಕೃತಿಯ ಸಂಪರ್ಕ, ಭೂಮಿಯ ಸಂಪರ್ಕ ಜೊತೆಗಿರಬೇಕು ಅನ್ನುವುದು. ಇನ್ನು ಎಲ್ಲದಕ್ಕಿಂತ ಮುಖ್ಯ ಕೂತು ಊಟ ಮಾಡಬೇಕು ಅನ್ನೋದು. ನಾವು ನಿಂತೋ ಕೂತರೂ ಕೂಡ ಟೇಬಲ್ನಲ್ಲಿ ಚೇರ್ ಹಾಕಿಕೊಂಡು ಕೂಡುವುದೋ ಇವತ್ತು ಅಭ್ಯಾಸ ಆಗಿ ಹೋಗಿದೆ. ಆದರೆ ಆಯುರ್ವೇದದ ಪ್ರಕಾರ ನೆಲದಲ್ಲಿ ಕೂತು ಊಟ ಮಾಡಿದ್ರೆ, ನಾವು ಬಗ್ಗಿ ಊಟ ಮಾಡುವಾಗ ನಮ್ಮ ಹೊಟ್ಟೆಯಲ್ಲಿ ಜಠರದ ಮೇಲೆ ಒಂದು ಮೇದೋಚಿರಕಾಂಗ ಅಂತ ಒಂದು ದ್ರವ್ಯವನ್ನ, ಅಂದ್ರೆ ಆಸಿಡ್ ಅನ್ನು ಉತ್ಪಾದನೆ ಮಾಡುವ ಒಂದು ಜಾಗ ಇದೆ. ನಾವು ಬಗ್ಗಿ ಕೂತು ಊಟ ಮಾಡುವಾಗ ನಮ್ಮ ಆಹಾರದ ಪಚನಕ್ಕೆ ಬೇಕಾದಂತಹ ರಸವನ್ನ ಅದು ಆಹಾರದ ಜೊತೆಗೆ ಮಿಕ್ಸ್ ಮಾಡುತ್ತೆ. ಎರಡು, ಒಂದು ನಾಲಿಗೆಯಲ್ಲಿ ನಾವು ಊಟ ಮಾಡುವಾಗ ಚೆನ್ನಾಗಿ ಜಗದು ತಿನ್ನಬೇಕು ಅಂತ ಹೇಳುದು ನಮ್ಮ ಸಲೈವ ಅದರ ಜೊತೆಗೆ ಸೇರ್ಬೇಕು ಅಂತ. ನೀವು ಹಾಗೆ ನೀರನ್ನು ನುಂಗಿ ಅದು ದೇಹಕ್ಕೆ ಸೇರುವುದೇ ಇಲ್ಲ, ಸೀದಾ ಮೂತ್ರವಾಗಿ ಹೊರಗೆ ಹೋಗುತ್ತೆ. ಅದೇ ನೀವು ಸ್ವಲ್ಪ ಹೊತ್ತು ಅದನ್ನ ಬಾಯಲ್ಲಿ ಮುಕ್ಕಳಿಸಿ ಕಚ್ಚಿ, ಅಂದ್ರೆ ಸ್ವಲ್ಪ ಅದನ್ನ ಟೇಸ್ಟ್ ನೋಡಿ ಕುಡಿಯಿರಿ, ಆಗ ಸ್ವಲ್ಪ ಹೊತ್ತು ದೇಹದಲ್ಲಿ ತೃಷೆ ಇದ್ರೆ ಅದು ಪರಿಹಾರ ಆಗುತ್ತೆ. ಅಂದ್ರೆ ಆ ತೃಷೆ ಪರಿಹಾರ ಆಗುವುದಕ್ಕೆ ಮತ್ತು ದೇಹದಲ್ಲಿ ಆ ನೀರಿನ ಅಂಶ ಉಳಿಯುವುದು ಅನ್ನುವುದಕ್ಕೆ ಮುಖ್ಯ ಕಾರಣ ನಮ್ಮ ಸಲೈವ ಅದರ ಜೊತೆಗೆ ಸೇರುವುದು ಒಂದದು. ಎರಡನೇದ್ದು, ಚೆನ್ನಾಗಿ ನಾವು ಬಗ್ಗಿ ಊಟ ಮಾಡಿದಾಗ ಆಗುವ ದೇಹವನ್ನ, ಕಾಲನ್ನ ಮಡಚಿ ಕೂತಾಗ ಈ ದೇಹದ ಮೇಲೆ ಬೀಳುವ ಪ್ರೆಷರ್ ಏನಿದೆ ಅದು ಆಹಾರ ಜೀರ್ಣ ಆಗ್ಲಿಕ್ಕೆ ಪೂರ್ಣವಾದ ಸಹಕಾರಿಯಾದ ಇನ್ನಷ್ಟು ದ್ರವವನ್ನ ಉತ್ಪತ್ತಿ ಮಾಡುತ್ತೆ. ನಮ್ಗೆ ಇವತ್ತು ಹೀಗೆ ಹೇಳಬೇಕು, ಕೂತು ಊಟ ಮಾಡಿ ಅಂತಂದ್ರೆ ಯಾಕೆ ಕೂತು ಊಟ, ನಿಂತ್ರ ಹೊಟ್ಟೊಳಗೆ ಹೋಗಲ್ವಾ? ಹೋಗುತ್ತೆ. ಅದರದು ನಮ್ಮ ದೇಹಕ್ಕೆ ಹೇಗೆ ದಕ್ಕಬೇಕೋ ಹಾಗೆ ದಕ್ಕುವುದಿಲ್ಲ. ಒಂದು ಕೊಬ್ಬಾಗಿ ಬೆಳೆಯುತ್ತೆ, ಒಂದು ಅದು ಬೇಡವಾದಂತಹ ದುರ್ಮಾಂಸವಾಗಿ ಬೆಳೆಯುವ ಸಾಧ್ಯತೆಯೂ ಇರುತ್ತೆ. ಈ ಮೂಲ ದೃಷ್ಟಿಯಿಂದ ಅವರು ಹೇಳುವಂತಹದ್ದು ವಿಶುದ್ಧವದನಃ ಪ್ರೀತಃ. ಊಟ ಮಾಡುವಾಗ ಯಾವಾಗಲೂ ನೆಮ್ಮದಿ ಇರಬೇಕು, ಮಾತು ಇರಬಾರದು ಒಂದು. ಎರಡನೇದು, ಅದಕ್ಕಿಂತ ಮುಖ್ಯವಾದದ್ದು ಅಂಶ ಏನು ಅಂತಂದ್ರೆ ಸಂತೋಷವಾಗಿ ಇವತ್ತೇನು ಸಿಕ್ಕಿತೋ ಅದನ್ನ, ಆಹಾ ಇಷ್ಟು ಅನ್ನವನ್ನ ಭಗವಂತ ದಯಪಾಲಿಸ ಕೊಟ್ಟಿದ್ದಾನೆ, ಅದನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ಎನ್ನುವ ಎಚ್ಚರ ಬೇಕು. ನಮಗೆ ಊಟಕ್ಕೆ ಕೂತ ತಕ್ಷಣವೇ ಅದರ ಕಲರ್ ಸರಿ ಇರುವುದಿಲ್ಲ, ಈ ಕಡೆ ಪಕ್ಕದಲ್ಲಿ ಅನ್ನಕ್ಕೆ ಸ್ವಲ್ಪ ತೋವೆ ತಾಗಿ ಬಿಟ್ಟಿತು, ಅಥವಾ ತುಪ್ಪ ಹಾಕುವಾಗ ನೆಲಕ್ಕೆ ಬಿತ್ತು, ಅಥವಾ ಪಲ್ಯ ಹಾಕುವಾಗ ಅದನ್ನು ಇನ್ನೊಂದು ಪಲ್ಯದ ಜೊತೆಗೆ ಮಿಕ್ಸ್ ಮಾಡಿದ್ರು. ಈ ಆಕ್ಷೇಪಗಳೇ ಜೊತೆಗೆ ಸೇರಿಕೊಂಡು ನಮಗೆ ಇದ್ದ ಸತ್ಯಕ್ಕಿಂತ ಹೆಚ್ಚು ಬೇಕಾಗುವುದೇನು ಅಂತಂದ್ರೆ, ಇರುವುದೆಲ್ಲವ ಬಿಟ್ಟು ಇರದಿದುದರೆಡೆಗೆ ತುಡಿಯುವುದೇ ಜೀವನ ಅನ್ನುವ ಗೋಪಾಲಕೃಷ್ಣ ಅಡಿಗರ ಮಾತು ಬಹುಶಃ 100ಕ್ಕೆ 100 ಸತ್ಯ. ಅದು ಅವರು ಹೇಳಿದ್ರು, ಯೋಚನೆ ಮಾಡೋಣ ನಾವು, ಆ ಅನ್ನ ಸೃಷ್ಟಿಯಾಗುವ ಮುನ್ನ ಅದರ ಹಿಂದೆ 6 ತಿಂಗಳ ಬೆವರಿದೆ. ಒಬ್ಬೊಬ್ಬರದ್ದಲ್ಲ, ಸಾವಿರಾರು ಜನರ ಬೆವರಿದೆ. ಅಷ್ಟು ಆಗಿ ಅದು ಸೃಷ್ಟಿಯಾಗಿ ಬೆಂದು ನಮ್ಮ ಪಾತ್ರೆಯ ತಟ್ಟೆಗೆ ಬಿದ್ದಾಗ ನಾವು ಅದನ್ನು ಎಷ್ಟು ಸಂತೋಷ ಪಡಬೇಕು. ಯಾಕೆಂದ್ರೆ ಮಣ್ಣನ್ನು ತಿನ್ಲಿಕ್ಕೆ ಆಗುದಿಲ್ಲ. ನಾವು ಮಣ್ಣನ್ನು ಹೀಗೆ ಅನ್ನವಾಗಿ ಬದಲಾಯಿಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಅದನ್ನು ಬದಲಾಯಿಸುವ ಶಕ್ತಿ ಭಗವಂತ ನಮ್ಗೆ ಕೊಡ್ಲಿಲ್ಲ, ಆ ಗಿಡಕ್ಕೆ ಮಾತ್ರ ಕೊಟ್ಟ. ಆದ್ರೆ ಅದು 6 ತಿಂಗಳು ತಾನು ಸಾಯ್ತೇನೆ ಅಂತ ಗೊತ್ತಿದ್ರು ತೆನೆಯನ್ನ ಹೆತ್ತು ನಮಗೋಸ್ಕರ ಸತ್ತು ಬದುಕಿ ನಮಗೋಸ್ಕರ ಹೊಟ್ಟೆಯನ್ನು ತುಂಬಿಸತ್ತೆ. ಉಪನಿಷತ್ತು ಹೇಳುತ್ತೆ. ಯಾಕಷ್ಟು ಮಾಡುತ್ತೆ ಅಂತಂದ್ರೆ, ಐತರೆಯ ಉಪನಿಷತ್ತಿನಲ್ಲಿ ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳುವಾಗ ಅಗ್ನಿ ಮತ್ತು ಭೂಮಿ ಭಗವಂತನ ಬಾಯಿಯಿಂದ ಸೃಷ್ಟಿಯಾಯಿತು. ಹಾಗೆ ಸೃಷ್ಟಿಯಾದ ಭೂಮಿ ದೇವರಿಗೆ ನಾನು ಏನಾದ್ರೂ ಕೊಡಬೇಕು ಅಂತ ಯೋಚಿಸಿ ತಕ್ಷಣ ತನ್ನ ಆಸರೆಯಲ್ಲಿ ಬಂದ ಪ್ರತಿಯೊಂದು ಬೀಜಕ್ಕೂ ಕೂಡ ತನ್ನ ಪೂರ್ತಿ ಧಾರೆಯನ್ನು ಎರೆದು ಅದರ ಗಿಡದಲ್ಲಿ ಹಣ್ಣು ಹಂಪಲುಗಳನ್ನೆಲ್ಲ ಹುಟ್ಟಿಸುವಂತೆ, ಧನ ಧಾನ್ಯ ದವಸ ಧಾನ್ಯಗಳನ್ನ ಜೊತೆಗೆ ಹಣ್ಣು ಹಂಪಲುಗಳನ್ನ, ಗೆಡ್ಡೆ ಗೆಣಸುಗಳನ್ನ ಸೃಷ್ಟಿಸಿ ಇದು ದೇವರ ನಿವೇದನೆಗೋಸ್ಕರ ಅಂತ ಒಪ್ಪಿಸಿತಂತೆ. ಅಷ್ಟಾದ ತಕ್ಷಣ ಅಗ್ನಿ, ನಾನು ನಿನಗೆ ಸಹಾಯ ಮಾಡ್ತೇನೆ, ನಾವಿಬ್ರು ಸೇರಿ ಸರ್ವ್ ಮಾಡೋಣ ದೇವರಿಗೆ ಅಂತ ಯೋಚನೆ ಮಾಡಿ ಆ ಚೆನ್ನಾಗಿ ಬೆಳೆದಂತಹ ವಸ್ತುವನ್ನ ಚೆನ್ನಾಗಿ ಬೇಯಿಸಿ ದೇವರ ಮುಂದೆ ಇಟ್ಟು ನಿವೇದನೆಗೆ ಅಂತ ಒಪ್ಪಿಸಿತು ಅನ್ನುವ ಮಾತು ಬರುತ್ತೆ. ಅಂದ್ರೆ ಅದರ ಹಿಂದೆ ಇರುವಂತಹ ಮಾತು ಏನು ಅಂತಂದ್ರೆ, ಇಡೀ ಒಂದು ಚಕ್ರದಲ್ಲಿ ಸೃಷ್ಟಿಯಾಗುವುದಕ್ಕೆ ಬೇರೆ 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 ಮಜಲುಗಳಿವೆ.
ಆ ಮಜಲಿನಲ್ಲಿ ಒಂದು ಅಂಶದಲ್ಲಿ ನಮ್ಮ ತೃಪ್ತಿಗೋಸ್ಕರವಾಗಿ ನಾವು ಏನನ್ನು ಯೋಚಿಸದೆ ತಿಂತೇವೆ. ತಿನ್ನುವುದನ್ನು ತಪ್ಪು ಅಂತ ಹೇಳಿಲ್ಲ, ತಿನ್ನಲಿಕ್ಕೇನೆ ಮನುಷ್ಯ ಹುಟ್ಟಿರುವುದು. ನಾವು ಬೈತೇವೆ ಇನ್ನೊಬ್ರಿಗೆ, ಯಾರಿಗಾದ್ರೂ ತೊಂದರೆ ಅವನು ಮಾಡಿದ್ದು ಅವನು ತಿಂತಾನೆ ಅಂತ. ನಾವು ಮಾಡಿದ್ದು ನಾವೇ ತಿನ್ನುದು. ನಾವು ಅದೇ ಗಾದೆಯನ್ನು ಹೇಳುದು, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಆದ್ರೆ ನಮ್ಗದು ಇನ್ನೊಬ್ರದ್ದಕ್ಕಾಗುವಾಗ ಬಹಳ ತುಚ್ಛವಾಗಿ ಮಾತಾಡ್ತೇವೆ. ನಾವು ಬಂದದ್ದು ತಿನ್ಲಿಕ್ಕೇನೆ, ನಾವು ಮಾಡಿದ ಕರ್ಮ ಫಲವನ್ನೇ ತಿನ್ನುವುದು, ಇನ್ನೊಬ್ಬರು ಮಾಡಿದ್ದನ್ನು ನಾವು ತಿನ್ಲಿಕ್ಕೆ ಆಗುದಿಲ್ಲ. ಆದ್ರೆ ತಿನ್ನುವಾಗ ಅದು ಊಟವಾಗ್ಲಿ ನಮ್ಮ ಕರ್ಮಫಲ ಆಗ್ಲಿ ಎರಡನ್ನೂ ಪ್ರೀತಿಯಿಂದ ಸ್ವೀಕರಿಸಬೇಕು. ಈ ಮಾತನ್ನೇ ನೀವು ಅಂತರಂಗದ ಪ್ರಪಂಚಕ್ಕೆ ಇಟ್ಟುಕೊಂಡಾಗ ಅದಕ್ಕೆ ಇನ್ನೂ ಬೇರೆ ಬೇರೆ ಅರ್ಥ ಬರುತ್ತೆ. ನಾನು ಅಷ್ಟನ್ನು ವಿವರಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಅಲ್ಲಿ ಹೇಳಿದ್ದು ಪ್ರೀತಃ, ಸಂತೋಷದಿಂದ ಊಟವನ್ನ ಮಾಡಬೇಕು. ಪ್ರತಿಯೊಂದು ತುತ್ತು ಕೂಡ ನಮಗೆ ದೇವರು ಕೊಟ್ಟಂತಹ ಪ್ರಸಾದ ಅನ್ನುವ ಎಚ್ಚರದಿಂದ ಊಟ ಮಾಡ್ತಾ ಭುಂಜೀತ ನ ವಿಧಿಂಗ್ಮುಖ, ಆದಷ್ಟು ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಆಗುವ ಹಾಗೆ ದಕ್ಷಿಣಕ್ಕಂತೂ ಸಾಧ್ಯವಾದಷ್ಟು ದೂರವಿಡುವಂತೆ ಊಟವನ್ನ ಮಾಡುವುದು ಉತ್ತಮ. ಪ್ರಾಂಗ್ಮುಖ ಉದಂಗ್ಮುಖವಾಪಿ ನ ಚೈವಾನ್ಯಮನಾ ನರಹ, ಅನ್ಯಮನಾಹನ ಇನ್ನೇನೋ ಚಿಂತಿಸ್ತಾ ಇದು ಸುಮ್ಮನೆ ತುತ್ತು ಬಾಯಿಗೆ ಹೋಗ್ತಾ ಇರುತ್ತೆ. ಏನ್ ತಿಂದೆ ಒಂದು ಎಲ್ಲ ಊಟ ಆದ್ಮೇಲೆ ಹೇಗಿತ್ತು ಕೇಳಿದ್ರೆ ಏನ್ ಹೇಗಿತ್ತು ಅಂತ ಕೇಳುವ ಸ್ಥಿತಿಗೆ ಬರಬಾರದು. ಅಂದ್ರೆ ಇನ್ನೊಂದು ಮುಖ್ಯ ಮಾತಿದೆ, ನಾವು ಅಡಿಗೆ ಮಾಡಿ ಹಾಕಿದವರನ್ನ ಆ ಅಡಿಗೆಯಲ್ಲಿ ಏನು ಚಂದ ಇತ್ತು ಅದನ್ನ ನೆನಪಿಸಿಕೊಂಡು ಅಡಿಗೆ ಮಾಡಿದವರಿಗೆ ಒಂದು ಅಪ್ರಿಶಿಯೇಟ್ ಮಾಡ್ಬೇಕು ಯಾವಾಗ. ಅದು ಬಹಳ ಮುಖ್ಯ. ನಮ್ಗದು ಅಭ್ಯಾಸವಿಲ್ಲ. ತಿಂದಾಯ್ತು, ಹೋಟ್ಲಲ್ಲಿ ತಿಂದಾಗ ಅವನಿಗಾದ್ರೂ ಹೇಳ್ತಾನೆ ನಾಳೆ ದಿವಸ ಕೊಡುವಾಗ ಒಳ್ಳೇದೇ ಕೊಡ್ಲಿ ಅಂತ. ಆದ್ರೆ ಮನೆಯಲ್ಲಿ ಹೇಳಲಿಕ್ಕೆ ನಮಗೆ ನಾಲಿಗೆ ಬಿಡುವುದಿಲ್ಲ. ಆದ್ರೆ ವಸ್ತುತಃ ಊಟ ಮಾಡಿದ ನಂತರ ಅದು ಅನ್ನಕ್ಕೆ ಕೊಡುವ ಗೌರವ ಮತ್ತು ಆ ಶ್ರಮಪಟ್ಟಂತಹ ಹೆಣ್ಣಿಗೆ ಕೊಡುವಂತಹ ಗೌರವ, ಈ ರೀತಿ ಎರಡನ್ನೂ ನೆನಪಿಸಿಕೊಂಡು ಊಟವಾದ ಬಳಿಕ ಅನ್ನಂ ಪ್ರಶಸ್ತಂ ಪಥ್ಯಂಚ ಪ್ರೋಕ್ಷಿತಂ ಪ್ರೋಕ್ಷಣೋದಕೈ, ನೀರಿನಿಂದ ಸಿಂಪಡಿಸಿ ವಿಷ್ಣು ಅನ್ನಂ ರಕ್ಷಸ್ವ. ಇದು ಎಲ್ರಿಗೂ, ಸುತ್ತು ಕಟ್ಟುವವರಿಗೆ ಸುತ್ತು ಕಟ್ಟದವರಿಗೆ ಅಂತಲ್ಲ. ಇನ್ನೊಂದು ನಮ್ಮಲ್ಲೆಲ್ಲ ಪರಿಶಿಂಚಾಮಿ ಮಾಡುವುದು ಅಂತ ಒಂದಿದೆ. ಅದು ಪರಿಶಿಂಚಾಮಿ ಮಾಡುವುದಲ್ಲ, ಅದು ಪರಿಷೇಕ ಅಂತ ಹೇಳಬಹುದು. ಅಥವಾ ನಮ್ಮ ಭಾಷೆಯಲ್ಲಿ ಸುತ್ತು ಕಟ್ಟುವುದು, ಅದು ತಪ್ಪೇ ವಸ್ತುತಃ. ಅದೇನು ಸುತ್ತು ಕಟ್ಟುವುದು ನಮ್ಗೆ ಸುತ್ತು ಕಮ್ಮಿ ಇದೆ ಅಂತನೋ ಜಾಸ್ತಿ ಇದೆ ಅಂತನೋ ಸರಿ ಮಾಡೋದು ಏನು ಗೊತ್ತಿಲ್ಲ. ಆದ್ರೆ ಅದು ವಸ್ತುತಃ ನಾವು ಯಜ್ಞದಲ್ಲಿ ದರ್ಭೆಯನ್ನು ಹಾಕಿ ಪರಿಧಿ ಹಾಕ್ತೇವೆ, ದುಷ್ಟಶಕ್ತಿಗಳು ಅದ್ರ ಒಳಗೆ ಬರಬಾರದು ಅಂತ. ಹಾಗೆಯೇ ನಮ್ಮ ಊಟದ ಸಂದರ್ಭದಲ್ಲಿ ಮಂತ್ರಪೂತವಾದ ನೀರನ್ನು ನಾವು ಮೊದಲು ಪ್ರೋಕ್ಷಣೆ ಮಾಡಿ ವಿಷ್ಣು ಅನ್ನಂ ರಕ್ಷಸ್ವ, ಎಲೆ ವಿಷ್ಣುವೇ ಅನ್ನರೂಪಿಯಾಗಿ ನೀನು ನಿಂತು ಈ ಅನ್ನವನ್ನ ನನ್ನ ಒಳಗೆ ಜೀರ್ಣವಾಗುವಂತೆ ಮಾಡು. ಯಾಕೆಂದ್ರೆ ನಾಲಿಗೆ ತನಕ, ನಾಲಿಗೆಯ 1.5 ಇಂಚಿನ ತನಕ ಮಾತ್ರ ನಮ್ಗೆ ಗೊತ್ತಿರುತ್ತೆ ತಿನ್ನುವ ಆ ರುಚಿ ಆಗಲಿ ಅಥವಾ ಅದರ ಸ್ಪರ್ಶ ಆಗಲಿ. ಗಂಟಲಿನಿಂದ ಇಳಿದ ಮೇಲೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೂ ನಾವು ಎಷ್ಟು ಅದಕ್ಕೋಸ್ಕರ ಹಠ ಮಾಡ್ತೇವೆ. ಬೆಳಗಿನಿಂದ ಸಾಯಂಕಾಲ ತನಕ ಮಾಡುವುದು ಕೊನೆಯ 1.5 ಇಂಚಿನ ನಾಲಿಗೆ ರುಚಿಗೋಸ್ಕರ. ಹೊಟ್ಟೆಗೂ ಅದಕ್ಕಿಂತ ತಟ್ಟೆಗೆ ಬೀಳುವಾಗ್ಲೂ ಗೊತ್ತಿಲ್ಲ, ಹೊಟ್ಟೆಗೆ ಹೋದ ಮೇಲೂ ಗೊತ್ತಿಲ್ಲ. ಹೊಟ್ಟೆಗೆ ಹೋದ ಮೇಲೆ ಅದರಲ್ಲಿ ಜಗಳ ಆಡಿರ್ತೇವೆ. ಆ ಸಾರಿನದ್ದು ಬೇರೆ, ಹುಳಿದ್ದು ಬೇರೆ, ಮಜ್ಜಿಗೆದ್ದು ಬೇರೆ ಅಂತ. ಕಂಪಾರ್ಟ್ಮೆಂಟ್ ಒಳಗಿದ್ದದ್ದು ಏನು ಗೊತ್ತಿಲ್ಲ ನಮಗೆ. ನಾವೇನು ಯೋಚನೆ ಮಾಡಿ ಒಳಗಿನಿಂದ, ಈ ದನಗಳಾದ್ರೆ 4 ಭಾಗ ಇದೆ ಅದಕ್ಕೆ, ಅದು ತಿಂದದ್ದನ್ನ ಹಾಗೆ ಜೋಡಿಸಿ ಜೋಡಿಸಿ ಪುರುಸೊತ್ತಾದಾಗ ಆಗಾಗ ಒಂದೊಂದು ಜಠರದಿಂದ ತೆಗೆದು ತಿನ್ನುತ್ತಾ ಇರುತ್ತೆ. ಅದು ಬಕಪಕ್ಷಿಯೂ ಹಾಗೆ, ಅದು ತಿನ್ನುವಾಗ ಸೀದಾ ಮೀನನ್ನು ಹೀಗೆ ಒಳಗೆ ನುಂಗಿ ಬಿಡುವುದು. ಅದು ನಾವು ತಿನ್ಬೇಕಾದ್ರೆ ನಮ್ಮಲ್ಲೂ ನುಂಗಣ್ಣರಿದ್ದಾರೆ, ಕೋಟಿ ಕೋಟಿ ನುಂಗುವವರು. ಅವರು ಏನು ಅದನ್ನು ಜೀರ್ಣ ಮಾಡುವುದಲ್ಲ, ಒಳಗೆ ತುಂಬಿಡುವುದು. ಹಾಗೆ ಬಕದ ಹಾಗೆ ತುಂಗು. ಅದಕ್ಕೆ ಬಕಾಸುರ ಅನ್ನುವ ಶಬ್ದ ಬಂದದ್ದು. ಬಕಾಸುರ ಅನ್ನುವ ಶಬ್ದ ಏನು ಅಂತಂದ್ರೆ, ಮೊದಲು ಅದನ್ನು ಲೋಭದಿಂದ ಹೇಗಾದ್ರೂ ಒಳಕ್ಕೆ ಹಾಕ್ಬಿಡ್ಬೇಕು. ನಾವು ಉಪಯೋಗಿಸ್ತೇವೋ ಬಿಡ್ತೇವೋ, ನಮ್ಗೆ ಮುಂದಿನವರಿಗೋ ಯಾವಾಗ್ಲೂ ಭೋಗಿಸ್ತೇವೋ ಗೊತ್ತಿಲ್ಲ, ತಕ್ಷಣದಲ್ಲಿ ಹೀರಿ ಬಿಡಬೇಕು ಅನ್ನೋದಕ್ಕೋಸ್ಕರ ಬಕ ಏನು ಮಾಡುತ್ತೆ, 1.5 ಗಂಟೆ 2 ಗಂಟೆ 3 ಗಂಟೆ, ನಿಮಗೆ ನೋಡುವ ತಾಳ್ಮೆ 4 ಗಂಟೆ ಇದ್ರೆ ಅದು 4 ಗಂಟೆಯು ಒಂದೇ ಕಾಲಲ್ಲಿ ನಿಂತಿರುತ್ತೆ. ಮೀನನ್ನು ಹಿಡಿಯುವುದಕ್ಕೋಸ್ಕರ ನೀರಿನ ಮಧ್ಯದಲ್ಲಿ. ತಕ್ಷಣ ಅದು ಏನು, ಯಾಕಷ್ಟು ಹೊತ್ತು ನಿಲ್ಲುವುದು ಅಂದ್ರೆ, ಆ ಓಡಾಡುವ ಮೀನಿಗೆ ಅದರದ್ದೇ ಪರಿಸರ ಅಂತ ಭ್ರಮೆ ಬರಬೇಕು. ಕಾಲು ಚೂರು ಅಲ್ಲಾಡಿಸಿದ್ರೆ, ಆ ಕಡೆ ಈ ಕಡೆ ಮಾಡಿದ್ರೆ, ಇಲ್ಲಿ ಯಾರೋ ಅಪಾಯ ಇದೆ ಅಂತ ಗೊತ್ತಾಗದ ಹತ್ರವೇ ಬರೋದು ನಿಲ್ಲಿಸಿಬಿಡುತ್ತೆ. ಬಹಳ ಸೂಕ್ಷ್ಮ ಮೀನುಗಳು. ಅದಕ್ಕೋಸ್ಕರ ಅದು ಚೂರು ಅಲ್ಲಾಡದೆ ಅದು ಹತ್ತಿರದಲ್ಲೇ ಬಂದು ತನ್ನ ಕಾಲಿನ ಬುಡದ್ದೇ ಏನೋ ಕಿತ್ತುತ್ತಾ ಇದ್ರು ಏನು ಮಾಡಲ್ಲ ಆಗ್ಲು. ಯಾಕೆಂದ್ರೆ ಅದು ಒಂದು ಬಂದ ಮೇಲೆ ಇನ್ನು 4-5 ಬರುತ್ತೆ ಹಾಗೆ. ಅದಕ್ಕೋಸ್ಕರ ಬಹಳ ಹೊತ್ತು ಕಾಯುತ್ತೆ. ಬಕವತ್ ಚಿಂತೆಯೇದರ್ಥಾನ್ ಸಿಂಹವಚ್ಚ ಪರಾಕ್ರಮೇ ಮೃಗವಚ್ಚಾನುಲುಪ್ಯೇತ ಶಶವಚ್ಚ ವಿನಿಷ್ಪತೆ ಅಂತ ಒಂದು ನೀತಿಶಾಸ್ತ್ರದಲ್ಲಿ ಮಾತು ಇದೆ. ಬಕ ಹೇಗೆ ನಿಂತು ಸಾವಧಾನವಾಗಿ ಆ ಬರುವ ಎಲ್ಲ ಮೀನುಗಳನ್ನು ಒಂದು ಸರ್ತಿ ಗಮನಿಸಿ ತಕ್ಷಣ ಒಂದು 2-3 ಸರ್ತಿ ಹೀಗೆ ಬಾಯಿ ಹಾಕಿ ನುಂಗಿ ಬಿಡುತ್ತೆ. ನುಂಗುವಾಗ ಕಚ್ಚುವುದಿಲ್ಲ, ಅದು ಸೀದಾ ನುಂಗಿ ಕುತ್ತಿಗೆಯ ಕೆಳಭಾಗದಲ್ಲಿ ಅದಕ್ಕೊಂದು ಜಾಗ ಇದೆ, ಅಲ್ಲಿ ನುಂಗತ್ತೆ. ಹಾಗೆ ನಾವು ತಿನ್ನುವಂತಹ ಆಹಾರ ಹೊಟ್ಟೆಗೆ ಹೋಗುವಾಗ ಹಾಗೆ ಅದರಲ್ಲಿ ಕಂಪಾರ್ಟ್ಮೆಂಟ್ ಇಲ್ಲ. ಪ್ರಾಣಿಗಳಿಗೆ ಆ ವ್ಯವಸ್ಥೆ ಇದೆ, ನಮ್ಗೆ ಆ ವ್ಯವಸ್ಥೆ ಇಲ್ಲ. ಆದ್ರೂ ನಾವು ಎಷ್ಟು ಒದ್ದಾಡ್ತೇವೆ ಅಂದ್ರೆ ಅದರ ಸ್ಪರ್ಶ ಇದಕ್ಕಾಗಬಾರ್ದು, ಇದರ ಸ್ಪರ್ಶ ಅದಕ್ಕಾಗಬಾರ್ದು. ಚೂರು ಪಾಯಸದ ಪಕ್ಕದಲ್ಲಿ
ಯಾವುದು ಹುಳಿಯೋ ಇನ್ನೇನೋ ತಾಗಿ ಬಿಡ್ತು ಅಂತಂದ್ರೆ ಮನೆಯೆಲ್ಲ ರಾಧ ಅಂತ ಆಗ್ಬಿಡುತ್ತೆ. ಪಾಯಸ ಯಾಕಾದ್ರೂ ಪಾಯಸ ಮಾಡಿದ್ನು ಅಂತ ಮಾಡಿದವರು ತಲೆಗೆಡಿಸ್ಕೋಬೇಕು, ಅಷ್ಟು ಅನರ್ಥಗಳು ನಡೆದು ಹೋಗ್ತವೆ. ಆದ್ರೆ ವಸ್ತುತಃ ಒಳಗಿನಿಂದ ನಿಲ್ಲಿಸಿ ಜೀರ್ಣ ಮಾಡುವಂತಹ ಭಗವಂತನಿಗೆ ಒಪ್ಪಿಸಿ ಆಹಾರವನ್ನು ಸ್ವೀಕರಿಸಬೇಕು. ಪ್ರಶಸ್ತಂ, ಒಳ್ಳೆಯ ಪದಾರ್ಥವನ್ನು ಸ್ವೀಕರಿಸಬೇಕು. ಅದಕ್ಕೆ ತುಂಬಾ ಅರ್ಥ ಇದೆ. ಪ್ರಶಸ್ತ ಅನ್ನೋದಕ್ಕೆ ಹಿತಭುಕ್, ಋತಭುಕ್, ಮಿತಭುಕ್, ಸಯೇವ ಅರುಕ್ ಅಂತ ಚರಕನ ಮಾತು. ಹಿತಭುಕ್, ನಮ್ಮ ದೇಹಕ್ಕೆ ಹಿತವಾಗುವುದನ್ನು, ಕೆಲವು ಅಲರ್ಜಿ ಆಗುತ್ತೆ ಕೆಲವರಿಗೆ, ಅದನ್ನು ತಿನ್ನಬಾರದು. ಅದು ಎಲ್ಲರಿಗೂ ಎಲ್ಲವೂ ಅಲರ್ಜಿ ಅಲ್ಲ, ಕೆಲವರಿಗೆ ಕೆಲವು ಅಲರ್ಜಿ. ಅವರವರಿಗೆ ಏನೇನು ದೇಹಕ್ಕೆ ಪಥ್ಯವೋ ಅಂತಹದ್ದನ್ನು ಸ್ವೀಕರಿಸುವುದು ಹಿತಭುಕ್. ಹಿತ ಆಯಿತು ಅಂತ ಮೂಗಿನ ಮಟ್ಟ ತಿಂದು ಕೆಮ್ಮಿದ ತಕ್ಷಣ ಮೂಗಿನಿಂದ 4 ಅಗಳು ಉದುರುವ ಹಾಗೆ ತಿನ್ನುವುದಲ್ಲ. ಅದಕ್ಕೆ ಮಿತಭುಕ್, ಎಷ್ಟು ತಿಂದೆವೋ ಅದು ಕಂಠದಿಂದ. ಅದಕ್ಕೂ ಒಂದು ಮಾತಿದೆ, ತಿನ್ನುವಾಗ ಅರ್ಧ ಭಾಗ ಜಠರದಲ್ಲಿ ಅನ್ನ, ಅದರ ಅರ್ಧ ಭಾಗ ಅಂದರೆ ಕಾಲು ಭಾಗ ನೀರು, ಅದರ ಉಳಿದ ಭಾಗ ಗಾಳಿ ಓಡಾಡ್ಲಿಕ್ಕೆ. ನಾವು ಮಿಕ್ಸಿಯಲ್ಲಿ ಬಾಯಿ ತುಂಬ ಹಾಕಿ ಡರ್ ಅನ್ಸಿದ್ರೆ ಏನಾಗುತ್ತೆ, ಬೆರಳೆಲ್ಲ ಅದರ ಒಳಗಿದ್ದ ಬ್ಲೇಡ್ ಎಲ್ಲ ಕಿತ್ತು ಬರುತ್ತೆ. ಹಾಗೆ ನಮ್ಮ ಹೊಟ್ಟೆಯಲ್ಲಿ ಮೂಗಿನ ತನಕ ತಿಂದು ಅದಕ್ಕೆ ಜೀರ್ಣ ಮಾಡು ಅಂದ್ರೆ ಆಗಲ್ಲಪ್ಪ, ಮಲ್ಕೊಳ್ಳಿಕ್ಕಾಗಲ್ಲ, ಕೂತ್ಕೊಳ್ಳಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ, ಓಡಾಡ್ಲಿಕ್ಕಾಗಲ್ಲ. ಕೊನೆಗೆ ಹೊತ್ಕೊಂಡೋಗಿ ಡಾಕ್ಟರ್ ಹತ್ರ ಹೋಗಿ ಏನೋ ವ್ಯವಸ್ಥೆ ಆಗುತ್ತೆ. ಹಾಗೆ ತಿನ್ನುವಾಗ ಮಿತಭುಕ್, ಅರ್ಧ ಭಾಗದಷ್ಟು ಆಹಾರವನ್ನು ಸ್ವೀಕರಿಸಬೇಕು. ಇನ್ನೂ ಬಹಳ ಮುಖ್ಯವಾದದ್ದು ಋತಭುಕ್ ಅಂತ. ಋತ ಅಂದ್ರೆ ಶಾಸ್ತ್ರದಲ್ಲಿ ಏನನ್ನು ಹೇಳಿದ್ದಾರೋ ಅದನ್ನ. ಅದಕ್ಕಿಂತ ಮುಖ್ಯ ಇಲ್ಲೇ ಬಂದ ಮಾತು, ಅದು ಕುತ್ಸಿತವಾಗಿರಬಾರದು. ನಾವು ದುಡಿದು ಪಡೆದ ಅನ್ನವಾಗಿರಬೇಕು. ಅಲಬ್ಧಮೀಹೇ ಧರ್ಮೇಣ ಲಬ್ಧಂ ಯತ್ನೇನ ಪಾಲಯೇತ್ ಪಾಲಿತಂ ವರ್ಧಯೇನ್ ನಿತ್ಯಂ ಪಾತ್ರಂ ವೃದ್ಧಂ ಪಾತ್ರೇಶು ನಿಕ್ಷಿಪೇತ್ ಅನ್ನುವಂತಹ ಮಾತು ಇದೆ. ಅಂದ್ರೆ ನಾವು ಋತ ಅಂತಂದ್ರೆ ಪ್ರಾಮಾಣಿಕವಾಗಿ ದುಡಿದ ಅನ್ನ. ಇನ್ನಾರದ್ದು ದಿಂಬಿನ ಕೆಳಗಿದ್ದು, ಹಾಸಿಗೆ ಕೆಳಗಿದ್ದು, ಗೋಡೆ ಒಳಗಿದ್ದಿದ್ದು ಇಂತಹ ಅನ್ನದಿಂದ ನಾವು ಬದುಕಬಾರದು. ಅದು ಇಲ್ಲದೆ ಇದ್ರೂ, ಉಪವಾಸ ಇದ್ರೂ ತೊಂದರೆ ಇಲ್ಲ. ಒಂದು ಸರ್ತಿ ಆ ಅನ್ನ ನಮ್ಮ ದೇಹದ ಒಳಗೆ ಹೋಯ್ತು ಅಂದ್ರೆ ಅಂಥ ಎಲ್ಲ ಆಲೋಚನೆಗಳಿಗೂ ನಾವು ಭಾಗಿಗಳಾಗ್ತೇವೆ. ನಾವು ಅದನ್ನು ಸಪೋರ್ಟ್ ಮಾಡುವ ಪ್ರಸಂಗ ಬರುತ್ತೆ. ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ಅನ್ಯಾಯ ಮಾಡಿದಾಗ ವಾಪಸ್ ಎದುರು ಮಾತಾಡ್ಲಿಕ್ಕಾಗುವುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ದು ನ ಕುತ್ಸಿತಂ, ಯಾವತ್ತು ಕುತ್ಸಿತವಾದ ಅನ್ನ, ಒಂದು ಹಳಸಿ ಹೋದ ಅನ್ನ ಅಂತನೂ ಅರ್ಥ, ಇನ್ನೊಂದು ಕೆಟ್ಟ ದಾರಿಯಿಂದ ಬಂದ ಅನ್ನ ಅಂತನೂ ಅರ್ಥ. ಅಂತಹ ಅನ್ನಂ ಪ್ರಶಸ್ತಂ ಪಥ್ಯಂ. ಪಥ್ಯ ಅಂದ್ರೆ ಆಗ ಹೇಳಿದ್ದು ಋತ ಅಂತ, ಅಂದ್ರೆ ಶಾಸ್ತ್ರೀಯವಾಗಿ ಹೇಳುವಂತಹದ್ದು. ನಿನ್ನೆ ನಾನು ಅದರ ಬಗ್ಗೆ ಮಾತನಾಡಿದೆ. ಯಾವುದು ದೇಹದ ಆರೋಗ್ಯದ ದೃಷ್ಟಿಯಿಂದ ಬರುತ್ತೋ ಅದನ್ನು ಶಾಸ್ತ್ರ ನಿರಾಕರಣೆ ಮಾಡುವುದಿಲ್ಲ. ಆದ್ರೆ ಅದನ್ನ ನಾಲಿಗೆ ಚಪಲಕ್ಕಾಗಿ ಆಗಲಿ ಅಥವಾ ತಿಂದ್ರೆ ಬಹಳ ರುಚಿಯಾಗುತ್ತೆ, ಎಲ್ಲರ ಜೊತೆಗೆ ಅದನ್ನ ನಾವು ಸೇರಿ ಕುಡಿದ್ರೆ ನಾವು ಎಲ್ಲರ ಜೊತೆಗೆ ಸೇರ್ತೇವೆ ಅನ್ನುವ ಭಾವದಿಂದ ಆಗಲಿ ಕುಡಿಬಾರದು. ನ ಕುತ್ಸಿತಾಹೃತಂ ನೈವ ಜುಗುಪ್ಸಾವದ ಸಂಸ್ಕೃತಂ ದತ್ವಾತು ಭುಕ್ತಂ ಶಿಷ್ಯೇಭ್ಯ ಕ್ಷುದಿತೇಭ್ಯ ತಥಾ ಗೃಹೀ. ಗೃಹೀಯಾದವನು ಮುಖ್ಯವಾಗಿ ಅನ್ನವನ್ನ ಒಬ್ಬನೇ ತಿಂದರೆ ಅದು ಆಗುವಂತಹದ್ದೇನು ಅಂದ್ರೆ ಕೃಷ್ಣನು ಇದನ್ನೇ ಹೇಳ್ತಾನೆ, ಯೋ ಭುಂಕ್ತೆ ಸ್ಪೇನ ಏವ ಸಹ ಅಂತ. ಕೊಟ್ಟು ತಿನ್ನುವುದು ಬಹಳ ಮುಖ್ಯವಾದ ಸಂಗತಿ. ಕುತ್ಸಿತವಾದದ್ದು ಇರಬಾರದು. ಆಹಾರ ಹಳಸಿ ಹೋದದ್ದಾಗಲಿ ಅಥವಾ ಇನ್ನೊಬ್ಬರಿಂದ ಅಪಹರಿಸಿದ್ದಾಗಲಿ ಅಥವಾ ಕೆಟ್ಟ ಸಂಪಾದನೆಯಿಂದ ಪಡೆದದ್ದಾಗಲಿ ಇನ್ನೊಬ್ಬರು ನೋಡುವಾಗ ಅದನ್ನು ಮುಚ್ಚಿಟ್ಟು ತಿನ್ನುವಂತಹ ಅನ್ನವನ್ನು ತಿನ್ನಬಾರದು. ಜುಗುಪ್ಸಾವತು, ಅದನ್ನ ಅಯ್ಯೋ ಅವ್ರು ನೋಡಿದ್ರೆ ನಮ್ಮನ್ನು ಏನು ಅನ್ಕೋತಾರೋ ಏನು, ಎಲ್ಲರ ಮುಂದೆ ನಾವು ಎಲ್ಲರೂ ತಿನ್ನುವ ಅನ್ನವನ್ನೇ. ಅದ್ರ ಇನ್ನೊಂದು ಅರ್ಥ ಏನು ಅಂದ್ರೆ ಬಂದವರಿಗೆ ಬೇರೆ, ನಮಗೆ ಸ್ಪೆಷಲ್ ಒಳಗಿನಿಂದ. ಈ ತರದ ಪಾರ್ಶಿಯಾಲಿಟಿ ಎನ್ನುವುದು ಇರಬಾರದು. ಅವರು ನೋಡಿಬಿಟ್ರೆ ಅಯ್ಯೋ ಅವರಿಗೆ ಹಾಕದೆ ನಾವು ತಿಂದೆವು ಅಂತನ್ನುವ ತರದ ಮುಚ್ಚಿಟ್ಟು ತಿನ್ನುವ ಪದಾರ್ಥವನ್ನು ನಾವು ತಿನ್ನಬಾರದು. ದತ್ವಾ, ಮೊದಲು ಕೊಟ್ಟು ತಿನ್ನಬೇಕು. ಮೊದಲು ನಾವು ಉಣ್ಣುವ ಮೊದಲು ದಾರಿಯಲ್ಲಿ ಹಿಂದೆ ಎಲ್ಲ 2 ಹಿಡಿ ಅನ್ನ ಜಾಸ್ತಿ ಮಾಡಿ ಕಾಯೋರು. ಮಧ್ಯಾಹ್ನದ ಹೊತ್ತಿಗೆ ವೈಶ್ವದೇವ ಆದಮೇಲೆ ಯಾರಾದರೂ ಒಬ್ರು ದಾರಿಯಲ್ಲಿ ಹೋಗುವಾಗ ಅವರನ್ನು ಕರೆದು, ಅವರು ನಿಜವಾಗಿ ಅತಿಥಿ. ನಾವೇ ಕರೆದು ಬಂದವರಿಗೆ ಅತಿಥಿ ಅಂತ ಹೇಳುವುದಿಲ್ಲ, ಅಭ್ಯಾಗತ ಅಂತ ಹೇಳುದು. ತಿಥಿ ಅಂದ್ರೆ ಇಂಥ ತಿಥಿಯ ದಿವಸ ನಾವು ಕರೆದು ನಮ್ಮ ಪಿತೃದೇವತೆಗಳನ್ನ ಆಹ್ವಾನಿಸಿ ಕರೀತೇವಲ್ವಾ, ಅದು ನಿಜವಾದ ತಿಥಿ. ಕರೆದು ಬಂದವರು ಅಭ್ಯಾಗತರು. ಕರೆಯದೆ ನಮಗೆ
ಅಕಸ್ಮಾತ್ ಆಗಿ ನಮ್ಮ ಗಮನಕ್ಕೆ ಬರದೆ ಅವರಾಗಿ ಬರುವುದಾಗಿರಬಹುದು, ಅಥವಾ ಎಲ್ಲೋ ಹೋಗುವಾಗ ನೀವು ಈಗ ತಕ್ಷಣ ಬನ್ನಿ ಅಂತ ಕರೆದು ಮೊದಲೇ ನಿರ್ಧರಿಸದೆ ಅವರನ್ನ ಆಧರಿಸುವುದೇನಿದೆ ಅದು ಅತಿಥಿಯ ಪೂಜೆ. ಹೀಗೆ ಶಿಷ್ಯೇಭ್ಯ, ಇನ್ನು ಮುಖ್ಯ ಶಿಷ್ಯರು ಶಾಸ್ತ್ರ ಪಾಠವನ್ನ ಮಾಡಿಕೊಂಡು ಅವರನ್ನ ಮನೆಯಲ್ಲಿ ಇಟ್ಟುಕೊಂಡು ಸಾಕಿ ಬೆಳೆಸಿ, ಇವತ್ತು ಶಿಷ್ಯ ಅಂತನ್ನುವಂಥದ್ದನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡ್ಲಿಕ್ಕಾಗದೇ ಇದ್ರೂ ಕೂಡ ಇನ್ಯಾರಿಗೋ ಶಿಷ್ಯರಾಗಿದ್ರು ಸರಿ, ಒಂದು ದಿವಸ ಕರೆದು ನಮ್ಮ ಮನೆಯಲ್ಲಿ ಅವರನ್ನ ಆಹಾರಕ್ಕೆ ಅಂತ ಕರೆದು ಅವರನ್ನ ಆಧರಿಸಬೇಕು. ಕ್ಷುದಿತೇಭ್ಯ, ಇದರ ಮೇಲೆ ಅನ್ನಸ್ಯ ಕ್ಷುದಿತಂ ಪಾತ್ರಂ, ಅವರು ಯಾರು ಏನು ಎತ್ತ, ಅವರು ಯಾವ ವರ್ಣ ಯಾವ ಜಾತಿ ಯಾವುದು ಏನೂ ನೋಡದೆ ಹಸಿದಿದ್ದ ಅಂದ್ರೆ ಅವನಿಗೂ ಅನ್ನ ಕೊಟ್ಟು ನಾವು ಆಹಾರವನ್ನು ಸ್ವೀಕರಿಸಬೇಕು. ಅದು ಕೃಷ್ಣನ ಒಂದು ಕಥೆಯಲ್ಲಿ ಬರುತ್ತೆ, ನೀವು ಭಾಗವತ ಕೇಳಿದ್ದಲ್ಲಿ ಗೊತ್ತಿದೆ. ಸ್ತ್ರೀಯರೆಲ್ಲ ಕೃಷ್ಣ ಬಂದ ಅಂತ ಎಲ್ಲವನ್ನು ಕೊಟ್ಟ ಮೇಲೆ ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಯಜ್ಞ ಮಾಡುವವರೆಲ್ಲ ಆಕ್ಷೇಪ ಮಾಡಿದಾಗ ಕೃಷ್ಣ ಬಂದು ಹೇಳಿದ ಮೇಲೆ ಗೊತ್ತಾಗುತ್ತೆ, ಯಜ್ಞದಲ್ಲಿ ಯೋಗೀಶ್ವರನಿಗೆ ಕೊಡುವಂಥದ್ದನ್ನೇ ಅತಿಥಿಯಾಗಿ ಬಂದಾಗ ಕೊಟ್ಟರೆ ಅದು 100 ಮಡಿ ಪುಣ್ಯ ಅಂತ ಅನ್ನೋದನ್ನ ನಾವು ತಿಳಿದುಕೊಂಡು ನಿಮ್ಮ ಅಪ್ಪಣೆ ಇಲ್ಲದೆ ಮಾಡಿದ್ದೇವೆ, ಕ್ಷಮಿಸಿ ಅಂತ. ಆಮೇಲೆ ಕೃಷ್ಣನ ದರ್ಶನ ಆದ ಮೇಲಂತೂ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಅವರು ಹೇಳಿದ್ದು ಅತಿಥಿ ದೇವೋಭವ ಅಂತ ಈ ದೇಶದಲ್ಲಿ ನಾವು ಹೇಳಿದ್ದು ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕಲ್ಲ, ಅದು ಪ್ರತಿಯೊಂದು ವಿಷಯದಲ್ಲೂ ಬಹಳ ಮುಖ್ಯವಾದದ್ದು. ಊಟ ಮಾಡುವಾಗ ಏನು ಹೇಳಬೇಕು? ವಿಷ್ಣುರತ್ತ ತಥೈವಾನ್ನಂ ಪರಿಣಾಮಶ್ಚ ವೈ ತಥಾ ಸತ್ಯೇನ ತೇನ ಮದ್ಭುಕ್ತಂ ಜೀರ್ಯತ್ವನ್ನಮಿದಂ ತಥಾ. ಊಟ ಮಾಡಿದ ಮೇಲೆ ಉದರವನ್ನು ಸವರಿಕೊಳ್ತಾ ಅಂದ್ರೆ ಹೊಟ್ಟೆ ಮುಟ್ಟಿಕೊಳ್ತಾ ಹೇಳಬೇಕಾದದ್ದು ವಿಷ್ಣು ಅತ್ತ, ಭಗವಂತ ತಿಂದಿದ್ದಾನೆ. ತಥೈವ ಅನ್ನಂ, ಅವನೇ ತಿನ್ನುವವನು ಅವನೇ, ನಾವು ತಿಂದದ್ದು ಅವನನ್ನೇ. ತಥೈವ ಅನ್ನಂ ಸಯೇವ ವಿಷ್ಣುವೇವ ಅತ್ತ ವಿಷ್ಣುರೇವ ಅನ್ನಂ. ಅದಕ್ಕೆ ಅನ್ನ ಅನ್ನಾದ ಏವಚ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ನೆನಪಿಸಿಕೊಳ್ತೇವೆ. ಭಗವಂತ ಅನ್ನಾದನೂ ಅವನೇ, ಅನ್ನವೂ ಅವನೇ. ಯಾಕೆಂದ್ರೆ ಆ ಒಳಗಿನಿಂದ ನಾನು ಆಗಲೇ ಹೇಳಿದೆ, ಒಂದು ಗಿಡದ ಒಳಗೆ ಮಣ್ಣು ಹೋಗಿ ಅದು ಭತ್ತವಾಗಿ ಬರುವುದು ಹೇಗೆ ಸಾಧ್ಯ ಆಯಿತು? ನಾವು ಮಣ್ಣು ತಿಂದ್ರೆ ಏನೂ ಆಗುದಿಲ್ಲ, ದೇಹವೂ ಹಾಳಾಗುತ್ತೆ, ಮತ್ತೆ ಅದು ಉಪಯೋಗಿಸ್ಲಿಕ್ಕೂ ಆಗದೇ ಇರುವ ಸ್ಥಿತಿಗೆ ಹೋಗಬಹುದು. ಆದ್ರೆ ಗಿಡ ಮಣ್ಣನ್ನು ಸ್ವೀಕರಿಸಿ ಅತ್ಯಂತ ದುರ್ವಾಸನೆ ಬರುವಂತಹ ಗೊಬ್ಬರ ಹೂವಿನ ಗಿಡಕ್ಕೆ ಬಿದ್ದ ತಕ್ಷಣ ಆ ಗಿಡ ಅದನ್ನು ಉಪಯೋಗಿಸಿಕೊಂಡು ಅತ್ಯಂತ ಪರಿಮಳಯುಕ್ತವಾದ ಹೂವನ್ನು ಕೊಡುತ್ತೆ. ಈ ಟೆಕ್ನಾಲಜಿ ನಮ್ಗೆ ಇನ್ನೂ ಸಿಕ್ಕಿಲ್ಲ, ಸಿಗುವುದೂ ಇಲ್ಲ. ಅದು ದೇವರು ಕೊಟ್ಟದ್ದು, ಕೇವಲ ತಾನೇ ಅದರೊಳಗಿದ್ದು ಅದಕ್ಕೆ ಮಾತ್ರ ಕೊಟ್ಟ ಟೆಕ್ನಾಲಜಿ ಅದು. ಹಾಗೆ ಮಧುವನ್ನ ದುಂಬಿ ಹೀರುತ್ತೆ. ನಾವು ಏನೇನೇನೋ ಮಾಡಿ ಅದನ್ನು ಓಡಿಸಿ ಎಲ್ಲ ಮಧುವನ್ನ ಸ್ವೀಕರಿಸ್ತೇವೆ, ಆದ್ರೆ ನಮ್ಗೆ ಇಲ್ಲಿಯವರೆಗೂ ಹೂವಿನಿಂದ ಅದನ್ನ ಅಬ್ಸ್ಟ್ರಾಕ್ಟ್ ಮಾಡುವುದು ಹೇಗೆ ಅಂತ ಇನ್ನೂ ಅರ್ಥ ಆಗಲಿಲ್ಲ. ಅಂದ್ರೆ ಈ ರೀತಿ ಪ್ರತಿಯೊಂದರ ಒಳಗೂ ಭಗವಂತ ಇದ್ದು ಆಯಾ ವಸ್ತುವಿನ ರಸವಾಗಿ ಆಯಾ ವಸ್ತುವಿನ ಸತ್ವವಾಗಿ ನಿಂತು ಅತ್ತ ಅವನೇ ತಿಂತಾನೆ, ಅವನನ್ನೇ ನಾವು ಆಹಾರವಾಗಿ ಸ್ವೀಕರಿಸ್ತೇವೆ, ಅವನೇ ಪರಿಣಾಮವೂ ಆಗುವುದವನೇ. ಅನ್ನಮಶಿತಂ ತ್ರೇಧಾ ಭವತಿ ಅಂತ, ಅದು ಬೇಡವಾದದ್ದು ಮಲವಾಗಿ ಹೋಗುತ್ತೆ, ಎರಡನೆಯ ಭಾಗ ರಕ್ತ ಮಾಂಸ ಮಜ್ಜೆ ಮೂಳೆಯಾಗಿ ದೇಹದ ಭಾಗವಾಗಿ ಸೇರಿಕೊಳ್ಳುತ್ತೆ, ಇನ್ನೂ ಒಂದು ಸೂಕ್ಷ್ಮವಾದ ಭಾಗ ಮನಸ್ಸಾಗತ್ತೆ. ಅದನ್ನೇ ಇನ್ನೊಂದು ಕಡೆ ಹೇಳ್ತಾರೆ, ಮನಸ್ಸಾಗುವುದು ಅಂತಂದ್ರೆ ಮನಸ್ಸು ವಸ್ತುತಃ ಅನಾದಿನಿತ್ಯ, ಅದು ಇದೆ, ಅದು ನಾಶ ಆಗುವುದು ಮಾತ್ರ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅದು ಜಡವಾದ ಪದಾರ್ಥ, ಅದು ಕಂಪ್ಯೂಟರ್ ಇದ್ದ ಹಾಗೆ. ನಾವು ಅದಕ್ಕೆ ಏನೇನೇನೇನು ತುಂಬಿಸ್ತೇವೋ ಅದನ್ನೇ ನಾವು ಮತ್ತೆ ಮತ್ತೆ ಕಣ್ಣು ಮುಚ್ಚಿ ಕುಳಿತಾಗ ತೋರಿಸ್ತಾ ಇರುತ್ತೆ. ನಾವು ಒಳ್ಳೆಯದನ್ನು ತುಂಬಿಸಿದ್ರೆ ಒಳ್ಳೆಯದನ್ನು ಕೂತಾಗೆ ನೆನಪಿಸತ್ತೆ, ನಾವು ಕೆಟ್ಟದ್ದನ್ನು ತುಂಬಿಸಿಕೊಂಡಿದ್ರೆ ಕೆಟ್ಟದ್ದನ್ನೇ ಮತ್ತೆ ಮತ್ತೆ ನೆನಪಿಸತ್ತೆ. ಅಂದ್ರೆ ನಾವು ಬೇಕಾದದನ್ನ ಅಲ್ಲಿಂದ ತೆಗಿಬೇಕು ಅಂದ್ರೆ ಮೊದಲು ಬೇಕಾದದ್ದನ್ನೇ ತುಂಬಿಸಿರಬೇಕು. ಹಾಗೆ ತುಂಬಿಸುವ ಶಕ್ತಿಯಲ್ಲಿ ಮನಸ್ಸಿನ ಪರಿಣಾಮ ಬಹಳ ಮುಖ್ಯ. ನಾಸ್ತಿ ದುಃಖಾತ್ಮಕಂ ಕಿಂಚಿತ್ ನಶ ಕಿಂಚಿತ್ ಸುಖಾತ್ಮಕಂ ಮನಸಃ ಪರಿಣಾಮೋಯಂ ಸುಖ ದುಃಖಾದಿ ಲಕ್ಷಣ. ಇದು ವಿಷ್ಣು ಪುರಾಣ ಕೊಟ್ಟ ಒಂದು ಮನಃಶಾಸ್ತ್ರದ ಮಾತು. ಜಗತ್ತಿನಲ್ಲಿ ಯಾವುದು ಸುಖ ಯಾವುದು ದುಃಖ ಅಂತ ಕೇಳಿದ್ರೆ ನೀವು ಯಾವುದು ಒಂದು ವಸ್ತುವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಫ್ಯಾನ್ ಸುಖ ಹೇಳಲಿಕ್ಕೆ ಬರುವುದಿಲ್ಲ, ಏರ್ ಕೂಲರ್ ಸುಖ ಹೇಳಲಿಕ್ಕೆ ಬರುವುದಿಲ್ಲ. ಫ್ಯಾನು ಸುಖ ಅಂತ ಸೆಖೆ ಆದಾಗ ಅನಿಸುತ್ತೆ, ತುಂಬಾ ಜ್ವರದಲ್ಲಿದ್ದಾಗ ಅಯ್ಯಯ್ಯೋ ಅದರ ಸ್ವಿಚ್ಚಿನ ಹತ್ತಿರ ಹೋದ್ರೆ ಇನ್ನೂ ಚಳಿ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ನಮ್ಮಲ್ಲಿ ಕೆಲವು ದಾನ ಮಾಡುವ ಪದ್ಧತಿಗಳಿರ್ತವೆ. ನಮ್ಗೆ ಮನೆಯಲ್ಲಿ ಯಾವುದು ಕಸವೋ ಅದು ಕೊಟ್ಟು ಬಿಡೋಣ ಅಂತ, ಅಥವಾ ನಮ್ಗೆ ಯಾವುದು ಉಪಯೋಗ ಇಲ್ವೋ ಅದನ್ನು ಕೊಟ್ಟು ಬಿಡೋಣ ಅಂತ. ಯಾರೋ ಒಬ್ರು ಬದ್ರಿ ಯಾತ್ರೆಗೆ ಪ್ರಯಾಣ ಮಾಡುವಾಗ ಇಲ್ಲಿಂದ ಹೋಗುವಾಗ ತುಂಬಾ ಸೆಕೆ ಆಗುತ್ತೆ ಅಂತ ಫ್ಯಾನ್ ತಗೊಂಡು ಹೋಗಿದ್ರು. ಆದ್ರೆ ಬದ್ರಿ ಯಾತ್ರೆ ಹತ್ತುವಾಗ ಅದು ಭಾರ ಜಾಸ್ತಿ ಆಯ್ತು. ಅಲ್ಲಿ ಯಾರು ಮಲಗಿದವರಿಗೆ ತಗೊಳ್ಳಿ ಸ್ವಾಮಿ ಈ ಫ್ಯಾನ್ ದಾನ ಮಾಡ್ತಾ ಇದ್ದೇನೆ, ಅವನು ಮುಖದ ಮೇಲೆ ಹೊಡೆದು ಬೈತಾನೆ, ಏನು ನಾನು ಇಲ್ಲಿ ಚಳಿಯಲ್ಲಿ ಇನ್ನು ಬಟ್ಟೆ ಇಲ್ಲ ಅಂತ ಒದ್ದಾಡ್ತಾ ಇದ್ರೆ ನೀನ್ ಫ್ಯಾನ್ ಕೊಟ್ಟೆ ಏನು ದಾನ ಮಾಡ್ತೀನಿ ಅಂತ. ಅಲ್ಲಿಂದ ವಾಪಸ್ ಬರುವಾಗ ತುಂಬಾ ಸೆಕೆ ಆಯ್ತು, ಚಳಿ ಆಗುತ್ತೆ ಅಂತ 4 ರಗ್ಗು ತಗೊಂಡ್ಬಿಟ್ರು. ತಗೊಂಡ್ಮೇಲೆ ವಿಶಾಖಪಟ್ಟಣ ದಾಟ್ಕೊಂಡು ಈ ಕಡೆ ಚೆನ್ನೈ ಹತ್ರ ಬರಬೇಕಾದ್ರೆ ಸೆಕೆ ತಡಿಲಿಕ್ಕಾಗಿಲ್ಲ, ಅದು ಭಾರ ಆಗ್ಲಿಕ್ಕೆ ಶುರುವಾಯ್ತು. ನಮ್ಗೆ ಯಾವುದು ಬೇಡ ಅನ್ಸುತ್ತೋ ಅದು ಭಾರ ಆಗ್ಲಿಕ್ಕೆ ಶುರುವಾಗುತ್ತೆ.
ಯಾವುದು ಬೇಕು ಅನ್ಸುತ್ತೋ ಅದು ಯಾವಾಗಲೂ ಭಾರ ಅಂತ ಏನೂ ಅನಿಸೋದೇ ಇಲ್ಲ. ಅಲ್ಲಿ ರಸ್ತೆ ಬದಿಯಲ್ಲೆಲ್ಲ ಪಾಪ ಮಲಗಿದವರನ್ನು ನೋಡಿ, ಪಾಪ ಅವರಿಗೆ ಬಟ್ಟೆ ಇಲ್ಲ, ನಮ್ಮ ಕೈಯಲ್ಲಿದ್ದ ರಗ್ಗೆ ಕೊಡೋಣ ಅಂತ ಮೈ ಮೇಲೆ ಹಾಸಿದ್ರೆ ಒಗೆದು ಬೈತಾನೆ. ಇಲ್ಲಿ ಈ ಇದ್ದ ತುಂಡು ಬಟ್ಟೆನ ಯಾವಾಗ ಎಸಿಲಿ ಕತ್ಲೆ ಆಗತ್ತೆ ಅಂತ ಕಾಯ್ತಾ ಇದ್ದೇನೆ, ನೀನು ಅದನ್ನ ಮೇಲೆ ಮತ್ತೆ ಈ ದಪ್ಪ ಬಟ್ಟೆ ಹಾಕ್ತಾ ಇದ್ಯಾ ಅಂತ ಬೈತಾನೆ. ನಮ್ಮಲ್ಲಿ ಕೊಡುವ ವಸ್ತುಗಳು ಯಾರಿಗೆ ಯಾವಾಗ ಹೇಗೆ ಇರಬೇಕು ಅನ್ನೋದು ಗೊತ್ತಿಲ್ಲದೆ ದಾನಗಳು ನಡೀತಾವೆ. ಆದ್ರೆ ವಸ್ತುತಃ ಬೇಕಾದದ್ದು ಏನು ಅಂತಂದ್ರೆ ಕೊಡುವಲ್ಲಿ ಶುದ್ಧತೆ, ಆ ಶುದ್ಧತೆಯ ಜೊತೆಗೆ ಬೇಕಾದದ್ದು ಸತ್ವಯುತವಾದದ್ದು. ಇಷ್ಟು ಕೊಡುವಾಗ ಮನಸ್ಸಿನ ಪರಿಣಾಮ. ಹಾಗಾದ್ರೆ ಸುಖ ಯಾವುದು, ದುಃಖ ಯಾವುದು? ನೀವು ವಸ್ತುತಃ ಕೊಡುವಂತದ್ದು ಅವನಿಗೆ ಸುಖ ಆಗ್ಲಿ ಅಂತ, ಆದ್ರೆ ಅವನಿಗೆ ಸುಖ ಆಗ್ಲಿಲ್ಲ. ಯಾವುದೇ ಒಂದು ವಸ್ತು ಆದ್ರೂ ಕೂಡ ನಮಗೆ ಇಷ್ಟ ಆದಾಗ ಅದು ಸುಖ ಆಗತ್ತೆ, ಅದು ಅನಿಷ್ಟ ಆದಾಗ ಅದೇ ದುಃಖ ಆಗತ್ತೆ. ಯಾವಾಗ ಕನಸು ಕಾಣ್ತಾ ಇದ್ದ ಮದುವೆ ಆದಾಗ ನಾನು ಅಂಥ ಸುಂದರಿಯನ್ನು ಮದುವೆ ಆಗ್ತಾ ಇದ್ದೇನೆ ಅಂತ ಪ್ರತಿ ಕ್ಷಣವೂ ಅಲ್ಲಿಯ ತನಕ ತನ್ನ ಜೀವಮಾನದಲ್ಲಿ ಬೇರೆ ಯಾವುದಕ್ಕೂ ಖರ್ಚು ಮಾಡದವನು ಫೋನಿಗೆ ಖರ್ಚು ಮಾಡ್ತಾ ಇರ್ತಾನೆ. ಆಮೇಲೆ ಬಂದ ಮೇಲೆ ಮೆಸೇಜ್ ಮಾಡ್ಲಿಕ್ಕೂ ಟೈಮ್ ಇರಲ್ಲ ಅವನ ಹತ್ರ. ಯಾಕೆ ಹಾಗಾಗತ್ತೆ ಅಂತಂದ್ರೆ ಅದು ತುಂಬಾ ಹತ್ರ ಬಂದ್ಬಿಡ್ತು, ಅಯ್ಯೋ ಏನಿದ್ರು ನನ್ನ ಜೊತೆಗೆ ಇರುತ್ತೆ ಅನ್ನುವ ಆಲೋಚನೆ ಶುರುವಾಯ್ತು. ಅಂದ್ರೆ ಹೀಗೆ ಪ್ರತಿಯೊಂದರಲ್ಲೂ ಮೊದಲು ಕಾತರದಿಂದ ಇದ್ದ ವಸ್ತುವೇ ಮತ್ತೊಂದು ದಿವಸ ಮಧ್ವ ವಿಜಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಕಮಪಿ ಸಕಲ ಹೃದಯಂ ಕಲ್ಪಯೇ ನೈವ ದೈವಂ. ದೇವರು ತನ್ನನ್ನು ಕೂಡ ಎಲ್ಲರಿಗೂ ಪ್ರೀತಿ ಪಾತ್ರನನ್ನಾಗಿ ಸೃಷ್ಟಿಸಿಕೊಳ್ಳಿಲ್ಲ, ದೇವರನ್ನು ಬೈಯುವವರು ಇದ್ದಾರೆ. ದೇವರಿದ್ದಾನ ಇಲ್ವಾ ಅಂತ ಆಕ್ಷೇಪ ಮಾಡಿ ಎಷ್ಟು ಮಾತಾಡಿದ್ರು ದೇವರು ಕೋಪ ಮಾಡ್ಕೊಳ್ಳೋದಿಲ್ಲ, ಅವನ ಕರ್ತವ್ಯವನ್ನು ಮಾಡ್ತಾನೇ ಹೋಗ್ತಾ ಇರ್ತಾನೆ. ಹಾಗಾಗಿ ಮನಸ್ಸು ಅಂತ ಅನ್ನುವುದು ಬಹಳ ಸೂಕ್ಷ್ಮವಾದ ಒಂದು ಯಂತ್ರ. ಅದು ನಮ್ಮದೇ ಮಗು ಇದ್ದ ಹಾಗೆ. ಆ ಮಗುವಿಗೆ ನಾಸ್ತಿ ದುಃಖಾತ್ಮಕಂ ಕಿಂಚಿತ್, ದುಃಖಾತ್ಮಕವಾದ ಒಂದು ವಸ್ತು ಅಂತ ಇಲ್ಲ, ಸುಖಾತ್ಮಕವಾದ ಒಂದು ವಸ್ತು ಅಂತ ಇಲ್ಲ. ಅದು ಮನಸ್ಸಿನ ಪರಿಣಾಮ. ಮನಸ್ಸಿಗೆ ಇಷ್ಟ ಆದ್ರೆ ಸುಖ ಅನ್ಸುತ್ತೆ, ಮನಸ್ಸಿಗೆ ದುಃಖ ಆದ್ರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ದುಃಖ ಅಂತ ಅನ್ಸುತ್ತೆ. ಹೀಗೆ ಎರಡು ರೀತಿಯಿಂದಲೂ ಕೂಡ ಮನಸ್ಸಿನ ಪರಿಣಾಮದಿಂದ ಆಗುವಂತಹದ್ದು ಹೊರತು ವಸ್ತುವಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಹಂದಿಗೆ ತಾನು ಗಟಾರದಲ್ಲಿರುವುದೇ ಸುಖ ಅನ್ಸುತ್ತೆ. ಯಾರೋ ಅದೊಂದು ಕಥೆ ಇದೆ. ಒಬ್ಬ ಮುಂದೆ ತನ್ನ ಜೀವನ ಏನಾಗುತ್ತೆ ಅಂತ ಗೊತ್ತಾಗಿ ಮಗನ ಹತ್ರ ಹೇಳಿದ, ನಾನು ಇದೇ ಗಟಾರದಲ್ಲಿ ಇಂಥ ಕಲರ್ನ ಹಂದಿಯಾಗಿ ಹುಟ್ಟೆ, ನನ್ನನ್ನು ಕೊಂದು ಬಿಡು ಅಂತ. ಆದ್ರೆ ಯಾವಾಗ ಅದು ಹುಟ್ಟಿ ಮತ್ತೆ ಹೋಗಿ ಅದನ್ನು ಕೊಲ್ಲಬೇಕು ಅಂತ ಮಗ ಹೋಗಿ ಕೋವಿ ಹಿಡಿದ್ರೆ, ಅಯ್ಯಯ್ಯೋ ಕೊಲ್ಲಬೇಡ, ನಾನು ಈ ಜೀವನದಲ್ಲಿ ಸುಖವಾಗಿದ್ದೇನೆ, ಇದು ಗಟಾರದಲ್ಲಿ ಓಡಾಡ್ಕೊಳ್ಳೋದು ಎಷ್ಟು ಆರಾಮ ಆನಂದವಾಗಿದೆ ಅಂತ ಹೇಳಿ ಬೈದು ಕಳಿಸುತ್ತೆ. ಅಂದ್ರೆ ಆಯಾ ಪ್ರದೇಶಕ್ಕೆ ಬಂದಾಗ ಆಯಾ ವಸ್ತು ಅನ್ನೋದು ಅದಕ್ಕೆ ಹಿತವೇ ಅಂತ ಅನಿಸುತ್ತೆ. ಆದ್ರಿಂದಾಗಿ ಇಷ್ಟ ಸುಖ ಅನ್ನೋದು ಅನಿಷ್ಟ ಸುಖ ಅಂತ ಎರಡು ವಿಭಾಗ ಮಾಡ್ಲಿಕ್ಕೆ ಬರುವುದಿಲ್ಲ. ಹೀಗೆ ಮನಸ್ಸಿನ ಬಹಳ ಸೂಕ್ಷ್ಮವಾದ ಅಂಶಗಳನ್ನು ತಿಳ್ಕೊಳ್ತಾ ಹೋದ್ರೆ ಮನಸ್ಸಿನಲ್ಲಿ ಇನ್ನೂ ಕೆಲವು ಅಂಶಗಳಿವೆ. ಮನಸ್ಸು ಅಂತ ಅನ್ನೋದು ಚೇತನ ಸ್ವರೂಪ ಹೊಂದಿದೆ, ಜಡ ಸ್ವರೂಪ ಹೊಂದಿದೆ. ಈ ಜಡ ಸ್ವರೂಪ ನಮಗೆ ಚೇತನ ಸ್ವರೂಪದಲ್ಲಿ ಈಗಾಗಲೇ ಇರುವ ಜ್ಞಾನವನ್ನ ಎಚ್ಚರಿಸಲಿಕ್ಕೋಸ್ಕರ ನಮಗೆ ಸಹಾಯ ಮಾಡುತ್ತೆ ಹೊರತು ನಾವು ಈಗ ಹೊಸದಾಗಿ ಅಧ್ಯಯನ ಮಾಡಿದ ಯಾವುದೇ ಒಂದು ಅಂಶ ನಮ್ಮ ಜೀವದ ಒಳಗೆ ಹೇಗೆ ಸೇರಿಕೊಳ್ಳುವುದು ಅಂತಿಲ್ಲ. ಯಾಕೆಂದ್ರೆ ಜೀವದ ಸ್ವಭಾವ ಅದು ಮೊದಲು ಹೇಗಿರುತ್ತೋ ಅವನು ಮೋಕ್ಷಕ್ಕೆ ಹೋಗುವಾಗ್ಲೂ ಹಾಗೇ ಇರುತ್ತೆ. ಮತ್ತೇನು ಅಂದ್ರೆ ಮಸಿ ಬಡಿದಂತಹ ಒಂದು ದೀಪದ ಹೊರಗಿನ ಭಾಗ ಏನಿರುತ್ತೋ ಅದನ್ನ ನಾವು ಒರೆಸಿದ್ರೆ ಒಳಗಿನ ದೀಪ ಹೇಗೆ ಕಾಣುತ್ತೋ ಅಷ್ಟೇ ಆ ಹೊರಗಿನ ತಿಕ್ಕಾಟದ ಪ್ರೊಸೀಜರ್ ಇದೆಯಲ್ವಾ, ಅದು ನಾವು ಈಗ ಓದುದು, ಉಪನ್ಯಾಸ ಕೇಳುವುದು, ಒಂದಿಷ್ಟು ಜೀವನದ ಕಷ್ಟ ಸುಖಗಳಿಂದ ಒಳ್ಳೆಯ ಪಾಠವನ್ನು ಕಲಿಯುವುದು, ಇದೆಲ್ಲ ಹೊರಗಿನಿಂದ ಅಂಟಿಕೊಂಡ ಮಸಿಯನ್ನು ಕಳಚುವ ಪ್ರಯತ್ನ. ವಸ್ತುತಃ ಮನಸ್ಸಿನಲ್ಲೇ, ಸಾಕ್ಷೀಭೂತವಾದಂತಹ ಮನಸ್ಸಿನಲ್ಲೇ ನಮ್ಮ ಮುಂದಿನ ಪ್ರತಿಯೊಂದು ಘಟನೆಗಳು ಕೂಡ ಪ್ರಿಡಿಕ್ಟ್ ಆಗಿ ಹೋಗಿದೆ. ಅದಕ್ಕೆ ಸರಿಯಾಗಿ ದೇವರು ವ್ಯವಸ್ಥೆ ಮಾಡ್ತಾ ಹೋಗ್ತಾ ಇರ್ತಾನೆ. ಇದಕ್ಕಿಂತ ಯೋಚನೆ ಮಾಡಿ, ಒಬ್ಬ ಜೀವನ ವ್ಯವಸ್ಥೆಯಲ್ಲಿ 100 ವರ್ಷದ ಆಲೋಚನೆಯಲ್ಲಿ ಒಂದು ಕ್ಷಣವೂ ನಾವು ಸುಮ್ಮನೆ ಇರುವುದಿಲ್ಲ. ನಹಿ ಕಷ್ಟಿತ್ ಕ್ಷಣಮಪಿ ಜಾತೋ ತಿಷ್ಠತಿ ಅಕರ್ಮಕೃತ್. ಆದ್ರೆ ಅಂಥ ಸಾವಿರಾರು ಜೀವಿಗಳ ನಡುವೆಯೂ ಕೂಡ ಲಕ್ಷಾಂತರ ಕೋಟಿಗಟ್ಟಲೆ ಆಗಲಿರುವ ಅಷ್ಟೂ ಜೀವಿಗಳ ಮನಸ್ಥಿತಿಗೆ ಅನುಗುಣವಾಗಿ ಆ ವಾತಾವರಣವನ್ನು ಕ್ರಿಯೇಟ್ ಮಾಡಿ ನಡೆಸ್ತಾ ಇದ್ದಾನೆ ಅಂದ್ರೆ ಅವನಲ್ವ ನಿಜವಾದ ಅತ್ತ ಅಂದ್ರೆ ತಿನ್ನುವವನು, ಎಲ್ಲವನ್ನು ಭೋಗಿಸುವವನು. ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ ಭಗವಂತ ಹೇಳಿದ. ಭೋಜನ ಅಂತ ಅನ್ನೋದು ಒಂದು ದೊಡ್ಡ ಯಜ್ಞ. ಅಲ್ಲಿ ನಾವು ಮಾತಾಡಬಾರದು, ಅನ್ಯಮನಸ್ಕನಾಗಬಾರದು. ಅದರ ಬಗ್ಗೆ ಭುಂಜೀತ ಅಕುಪಿತೋ ದ್ವಿಜ, ಕೋಪ ಅಂತೂ ಮಾಡಿಕೊಳ್ಳಲೇಬಾರದು. ಊಟಕ್ಕೆ ಕೂತಾಗ ನಮಗೆ ಎಲ್ಲ ಬೇಡವಾದ ನೆನಪಾಗುವುದು ಆ ಸಂದರ್ಭದಲ್ಲೇ. ಮೌನದಿಂದ ನಾವು ಯಜ್ಞ ಮಾಡಿದಷ್ಟು, ದೇವರನ್ನು ನೆನಪಿಸಿಕೊಂಡು ಯಜ್ಞ ಮಾಡಿದಷ್ಟು ಅಶ್ವಮೇಧ ಯಾಗ ಮಾಡಿದಂತಹ ಪುಣ್ಯ ಇದೆ ಅನ್ನುವ ಮಾತುಗಳನ್ನು ಹೇಳಿ ಮುಂದೆ ಮಾತು ಹೇಗಿರಬೇಕು ಅನ್ನುವ ಒಂದು ಮಾತು ಬರುತ್ತೆ. ನಾರ್ಥಹೀನಂ ನಚಾಶಸ್ತಂ ನಾಪಶಬ್ದ ಯುತಂ ತಥಾ ನಾಮಂಗಲ್ಯಂ ಜುಗುಪ್ಸಂ ವಾ ನಾಮ ಕುರಿಯಾತ್ ಸಮಾಕ್ಷರಂ. ಯಾವಾಗಲೂ ಕೂಡ ಅರ್ಥಹೀನವಾದ ಮಾತನ್ನಾಡಬಾರದು. ಆಮೇಲೆ ಆ ಪ್ರಸಂಗಕ್ಕೆ ಅಸಂಬದ್ಧವಾದ ಮಾತುಗಳನ್ನು ಆಡಬಾರದು. ಕೆಲವೊಂದು ಸರ್ತಿ ಏನು ಅಂದ್ರೆ
ಈ ತರಗತಿಗಳಲ್ಲಿ ಮಕ್ಕಳಿಗೆ ನಾನು ಇದ್ದೇನೆ ಅಂತ ತೋರಿಸ್ಕೊಳ್ಬೇಕು ಅಂತ ಏನೋ ಒಂದು ಮಾತಾಡ್ತಾ ಇರ್ತವೆ, ಕಮೆಂಟ್ ಹೊಡಿತಾ ಇರ್ತವೆ. ಅವುಗಳಿಗೇನು ಅಂದರೆ ಕ್ಲಾಸಲ್ಲಿ ನಾನೊಬ್ಬ ಇದ್ದೇನೆ, ಎಲ್ಲರ ಗಮನಕ್ಕೆ ನಾನೊಬ್ಬ ಬರಬೇಕು ಅಂತ ಅನ್ನೋದು. ಅದು ವಸ್ತುತಃ ನಾವು ಆಗ ಅಂದುಕೊಳ್ಳುವಾಗ ಅದು ಸಂತೋಷ ಅಂತ ಅನ್ಸುತ್ತೆ. ಆದರೆ ಮತ್ತೆ ಮತ್ತೆ 4 ಸರ್ತಿ ಆದಮೇಲೆ ಅಯ್ಯೋ ಅದು ಕ್ಲಾಸಲ್ಲಿ ಒಂದು ಸ್ಪೆಸಿಮನ್, ಸುಮ್ಮನೆ ಏನಾದರೂ ಮಾತಾಡ್ತಾನೆ ಇರುತ್ತೆ ಅಂತ ಅದ್ರ ಬಗ್ಗೆ ಬೇಡವಾದ ಒಪಿನಿಯನ್ ಬರುತ್ತೆ. ಅದಕ್ಕೋಸ್ಕರ ನ ಅಪಶಬ್ದಯುತಂ, ಮಾತಾಡುವಾಗ ಅರ್ಥವನ್ನು ತಿಳಿದು ಮಾತನಾಡಬೇಕು. ಅಮಂಗಲ್ಯಂ, ಇನ್ನೊಬ್ಬನಿಗೆ ನೋವಾಗುವ ಅಥವಾ ಅಶುಭವಾದ ಮಾತುಗಳನ್ನು ಆಡಬಾರದು. ಜುಗುಪ್ಸಂ, ಸಭೆಯ ಮಧ್ಯದಲ್ಲಿ ಅಯ್ಯೋ ಈ ಮಾತುಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಅಸಹ್ಯವಾಗಿದೆ ಅಂತ ಮುಚ್ಚಿಡಬೇಕಾದ ತರದ ಮಾತುಗಳನ್ನು ಸಭೆಯ ಮಧ್ಯದಲ್ಲೋ ಅಥವಾ ಇನ್ನೊಬ್ಬರಿಗೆ ಅಹಿತಕರವಾಗುವಂತೆ ಮಾತಾಡಬಾರದು. ಹೀಗೆ ಮಾತನಾಡುವಾಗ ಬಹಳ ಎಚ್ಚರ ಇರಬೇಕು ಅಂತ ಹೇಳಿ ಮುಂದೆ ನಮ್ಮ ಆಹಾರವನ್ನು ತಿಂದಾದ ಮೇಲೆ ಅವರಿಗೆ ಒಂದು ಅಧ್ಯಾಯ ಪೂರ್ತಿ ಇದರದ್ದೇ ಡೀಟೇಲ್ ಇದೆ. ನಾವು ಮಲವಿಸರ್ಜನೆಯನ್ನು ಮಾಡುವಾಗಲೂ ಎಷ್ಟು ಎಚ್ಚರ ವಹಿಸಬೇಕು ಅಂತ ಅನ್ನೋದು ಈ ಪ್ರಸಂಗಕ್ಕೆ ತುಂಬ ಅಗತ್ಯ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈ ಹಿಂದೆಯೂ ಈ ತರದ ಮಾತು ಹೇಳಿದ್ದೆ. ನ ಅಪ್ಸು ನೈವ ಅಂಭಸ್ತೀರೆ ಶ್ಮಶಾನೈವ ಸಮಾಚರೇ ಉತ್ಸರ್ಗಂ ವೈ ಪುರೀಶಸ್ಯ ಮೂತ್ರಸ್ಯ ವಾ ವಿಸರ್ಜನಂ. ನೀರಿನಲ್ಲಿ ಯಾವತ್ತೂ ಕೂಡ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ. ಹಳ್ಳಿಯಲ್ಲಿ ಅಕಸ್ಮಾತ್ ಅವನೆಲ್ಲೋ ನೀರಿನ ತೋಡಿನಲ್ಲಿ 1 2 ಹೋಗಿ ಬಂದ ಅಂತಂದ್ರೆ ಅವನಿಗೆ ತಮಾಷೆ ಮಾಡೋರು, ನಿನ್ನ ಮದುವೆಗೆ ನೋಡು ಖಂಡಿತ ಮಳೆ ಬರುತ್ತೆ ಅಂತ, ಅಂದ್ರೆ ಮದುವೆ ಹಾಳಾಗೋಗುತ್ತೆ ಅಂತ ಹಾಗೆ ಹೆದರಿಸ್ತಾ ಇದ್ರು. ಅದರ ಉದ್ದೇಶ ಅದು ಮೂಢನಂಬಿಕೆ ಅಂತ ಅನ್ನಿಸಬಹುದು, ಆದ್ರೆ ವಸ್ತುತಃ ಅದೊಂದು ಸಾಮಾಜಿಕ ಕಳಕಳಿಯಿಂದ ಅವನಲ್ಲಿ ಎಚ್ಚರವನ್ನು ತುಂಬುವ ಪ್ರಯತ್ನ ಅಷ್ಟೇ. ಯಾಕೆಂದ್ರೆ ಇವತ್ತು ನಾವು ಉಪಯೋಗಿಸುವಂತಹ ಬಾತ್ರೂಮಿನ ವ್ಯವಸ್ಥೆಯಲ್ಲಿ ನೀರನ್ನು ಫ್ಲಶ್ ಮಾಡುವುದೇನಿದೆ, ಇದು ನೀರನ್ನು ನಾವು ಪೂರ್ತಿಯಾಗಿ ನಾಶ ಮಾಡುವುದು ಅಂತ ಅರ್ಥ. ಅದು ಸೃಷ್ಟಿಯಾಗಲಿಕ್ಕೆ ಕಾಲದಲ್ಲಿ ಎಷ್ಟು ಸಮಯ ತಗೊಳುತ್ತೆ, 6-8 ತಿಂಗಳು. ನಾವು 1 ನಿಮಿಷದಲ್ಲಿ ಅದನ್ನು ನಾಶ ಮಾಡ್ತೇವೆ. ಅದಕ್ಕೆ ಅವರು ಹೇಳಿದ್ರು ನ ಅಪ್ಸು ನೈವ ಅಂಭಸ್ತೀರೆ, ಅಂಭಸ್ಸಿನ ತೀರದಲ್ಲೂ ಅಂದ್ರೆ ನದಿಯ ತೀರದಲ್ಲಿ ಅಥವಾ ನೀರು ಹೋಗಬಹುದಾದ ಜಾಗದಲ್ಲೂ ಕೂಡ ನಾವು ಮಲಮೂತ್ರ ವಿಸರ್ಜನೆ ಮಾಡಬಾರದು. ಯಾಕೆಂದ್ರೆ ಅದು ಒಂದು ತೆರೆ ಬಂದೋ ಇನ್ನೇನು ಆದ್ರೆ ಮತ್ತೆ ನೀರಿಗೆ ಸೇರುತ್ತೆ. ಅದನ್ನು ಉಪಯೋಗಿಸಿಕೊಂಡು ಬದುಕುವ ಪ್ರಾಣಿಗಳು ಸಾವಿರಾರು ಇದೆ. ನಾವು ಮೋಟಾರ್ನಿಂದ ಎತ್ತಿ ಎಲ್ಲೋ ಹಾಕಿಕೊಂಡು ಸಂತೋಷಪಟ್ಟು ಉಪಯೋಗಿಸ್ತೇವೆ, ಆದರೆ ಮುಖ್ಯವಾಗಿ ಪರಿಸರದ ನೀರನ್ನ ಈ ರೀತಿಯಾದ ಕಶ್ಮಲದಿಂದ ಬಹಳ ದೂರದಲ್ಲಿಡಬೇಕು. ಅವನಿಗೆ ಅಂಥ ತಪ್ಪು ಮಾಡಿದವನಿಗೆ ಹಿಂದೆ ಎಲ್ಲ ರಾಜನೀತಿಯಲ್ಲಿ ದಂಡ ಶಿಕ್ಷೆ ಇತ್ತು. ಅವನಿಗೆ ದೇವಸ್ಥಾನದಲ್ಲಿ ತಪ್ಪು ಕಾಣಿಕೆ ಅಂತ ಒಪ್ಪಿಸುವ ಕ್ರಮ ಇತ್ತು. ಇವಾಗ ಅದು ಆಗ ಜನರಿಗೆ ನಮ್ಮ ನದಿ ಇದು ನಮ್ಮ ವಸ್ತು ಅಂತ ಅನ್ನೋ ಎಚ್ಚರ ಹಾಕುವ ಹಾಗೆ ರಾಜರಿಗೆ ಒಂದು ಎಚ್ಚರ ಏನಿತ್ತು ಅಂದ್ರೆ ಪ್ರಜೆಗಳಿಗೆ ಬಿಟ್ಟು ಕೊಟ್ಟಿದ್ರು ಅದನ್ನ. ಇವಾಗ ಏನ್ ಮಾಡಿದ್ರು, ನೀರು ಅನ್ನೋದು ಸರಕಾರದ ಸೊತ್ತಾಯಿತು, ನಾವು ನೀರಿಗೂ ಬಿಲ್ ಕಟ್ತೇವೆ. ಅಂದ್ರೆ ಇದು ಏನಾಯ್ತು, ನೀರು ಅವರು ಕೊಡುವಂಥದ್ದು, ಅವ್ರ ಜವಾಬ್ದಾರಿ. ನಾವು ಟ್ಯಾಕ್ಸ್ ಕಟ್ಟಿ ಆಗಿದೆ ಅಂತ ಯೋಚನೆ ಮಾಡಿ ಎಲ್ಲಿ ಹೋದಲ್ಲೆಲ್ಲ ನಾವು ತೀರ್ಥಯಾತ್ರೆಗೆ ಹೋಗುದು ಅಂತ ಅನ್ನೋದು ನಾವು ಮಾಡುವ ಅತ್ಯಂತ ಅಪಚಾರಗಳಲ್ಲಿ ಒಂದು. ಅದು ಪಿಕ್ನಿಕ್ ಅಂತ ಇನ್ನೊಂದು ಹೆಸರಿಲ್ಲ ಅಷ್ಟೇ, ಅದಕ್ಕೆ ಹೆಸರು ತೀರ್ಥಯಾತ್ರೆ ಅಂತ. ಆದ್ರೆ ನಾವು ಎಲ್ಲ ಕಶ್ಮಲಗಳನ್ನಲ್ಲಿ ಹಾಕಿ ಗಲೀಜು ಮಾಡಿ ಬರ್ತೇವೆ. ಅಲ್ಲಿ ಕಾಣ್ತಾ ಇರುತ್ತೆ, ಅದನ್ನೇ ಬೈಕೊಳ್ತಾ ಇರ್ತೇವೆ. ಹಾಗೆ ಬೈದು ನಮ್ಮ ಕೈಯಿಂದಲೂ ಬೇಕಾದಷ್ಟು ಗಲೀಜು ಮಾಡಿ ಮತ್ತೆ ನಾವು ಬಂದು ಟಿವಿಯಲ್ಲೋ ಇನ್ನೆಲ್ಲೋ ಯಾರಾದ್ರೂ ಇಂತಹ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಜನರಿಗೆ ಬುದ್ಧಿ ಇಲ್ಲ ಅಂತ ನಮ್ಮನ್ನೇ ಬೈಕೊಳ್ಳೋದ್ರ ಬದಲು ಸಮಾಜವನ್ನು ಬೈತೇವೆ. ಅವರು ಹೇಳಿದ್ರು, ತೀರ್ಥಯಾತ್ರೆ ಮಾಡುವಾಗಲೂ ನಮ್ಮಲ್ಲಿ ಎಚ್ಚರ ಇರಬೇಕಾದದ್ದು ಆ ತೀರ್ಥದಲ್ಲಿರುವ ಭಗವಂತನ ಸನ್ನಿಧಾನವನ್ನು ನೆನಪಿಸಿಕೊಂಡು ಅಷ್ಟೂ ಕಾಲ ಭಗವಂತನ ಚಿಂತನೆಯನ್ನು ಕಳೆದು ಮತ್ತೆ ಮರಳಿ ಮನೆಗೆ ಬಂದಾಗ ನಮ್ಮ ನಿತ್ಯದ ಪೂಜೆಯಲ್ಲಿ ನಾವು ಹೋಗಿ ಬಂದ ಅಷ್ಟೂ ತೀರ್ಥಕ್ಷೇತ್ರದ ದೇವತೆಯ ರೂಪಗಳನ್ನು ಚಿಂತಿಸಿ, ನನ್ನ ಇದೇ ಪೀಠದಲ್ಲಿ ಅಷ್ಟೂ ದೇವತೆಯ ರೂಪಗಳು, ಬದರಿಯ ನಾರಾಯಣ ಇರಬಹುದು, ದ್ವಾರಕಾಧೀಶ ಇರಬಹುದು, ಅನಂತಾದ್ರೀಶ ಇರಬಹುದು, ಹೀಗೆ ಎಷ್ಟು ಸಂದರ್ಭಗಳನ್ನು ನಾವು ಗಮನಿಸಿರ್ತೇವೆ. ಅಷ್ಟೂ ಮೂಲ ಚಿಂತನೆಯನ್ನು ನಮ್ಮ ಪ್ರತಿಮೆಯಲ್ಲಿ ಮಾಡಿ ಈ ವ್ಯಾಪ್ತವುಳ್ಳಂತಹ ರೂಪ ನನ್ನ ಪ್ರತಿಮೆಯಲ್ಲಿ ಇದ್ದದ್ದೇ ನನ್ನ ಹೃದಯದಲ್ಲೂ ಇದೆ ಅಂತ ಯೋಚಿಸಿದ್ರೆ ಆಗ ನಿಜವಾದ ಪೂಜೆಯಾಗುತ್ತೆ ಅಂತ ಯೋಗ ದೀಪಿಕೆಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅಂದ್ರೆ ನಮಗೆ ಯಾವುದು ಕೂಡ ಇವತ್ತು ಅರ್ಥಶೂನ್ಯ, ಸುಮ್ಮನೆ ಹಾಗೆ ಹೋಗಿ ಬಂದ್ರೆ ಪುಣ್ಯ ಬರುತ್ತೆ, ನಮ್ಗೆ ಪುಣ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪಾಪ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆದ್ರೆ ಅದ್ರ ಭಯ ಮಾತ್ರ ಇದೆ. ಏನಾದ್ರೂ ಆಗಿ ಕಷ್ಟ ಬಂದು ಬಿಟ್ರೆ, ಇನ್ನೇನೋ ತೊಂದರೆ ಆದ್ರೆ ನಮಗೆ ಯಾವುದೂ ಕೂಡ ಜಿಜ್ಞಾಸೆಯಿಂದ ಅಂದ್ರೆ ಅದು ಅರ್ಥ ಆಗಿ ಅಭ್ಯಾಸ ಮಾಡುವುದಾಗ್ಲಿ ಅನುಷ್ಠಾನ ಮಾಡುವುದಾಗ್ಲಿ ಇಲ್ಲದೆ ಇರುವುದರ ಪರಿಣಾಮ ನಮ್ಗೆ ಪುರಾಣಗಳೆಲ್ಲ ಅಡಗುಲಜ್ಜಿಕತೆ ಅಂತ ಅನ್ನಿಸುತ್ತೆ. ಆದ್ರೆ ಅವರು ಹೇಳ್ತಾರೆ, ಯಾವತ್ತೂ ಕೂಡ ಪರಿಸರವನ್ನ ಮಲಿನ ಮಾಡುವಂತ, ಇದು ನಾನು ನಿಮಗೆ ಪರಿಸರದ ಪಾಠ ಅಂತ ಹೇಳಿ ವಿಷಯವನ್ನು ಎಳೆದು ತರ್ತಾ ಇಲ್ಲ, ಪುರಾಣದಲ್ಲಿ ಸಹಜವಾಗಿ ಬಂದ ಮಾತು ಇದು. ಅವರು ಪರಿಸರ ವಿಜ್ಞಾನ ಅಂತ ಪ್ರತ್ಯೇಕ ಒಂದು ಪುಸ್ತಕ ಟೆಕ್ಸ್ಟ್ ಬುಕ್ ಮಾಡಿ ಅದನ್ನು ಹೇಳಲಿಲ್ಲ ನಮ್ಗೆ ಯಾವತ್ತು. ಆದ್ರೆ ಬದುಕಿನ ಪ್ರತಿಯೊಂದು ಒಬ್ಬನ ಕಥೆಯನ್ನು ಹೇಳುವಾಗ್ಲೂ, ಧರ್ಮಗಳನ್ನ, ಆಚರಣೆಗಳನ್ನ, ಅನುಷ್ಠಾನಗಳನ್ನ ಧರ್ಮಶಾಸ್ತ್ರದ ಮೂಲಕ ಹೇಳುವಾಗ್ಲೇ ಪರಿಸರದ ವಿಜ್ಞಾನವನ್ನು ಜೊತೆಗೇ ಕೊಟ್ಟುಕೊಂಡು ಹೋಗ್ತಾರೆ. ಅವರಿಗೊಂದು ಮನಃಶಾಸ್ತ್ರ ಅಂತ ಆಗ್ಲಿ, ಪ್ರಕೃತಿಯ ಶಾಸ್ತ್ರ ಅಂತ ಆಗ್ಲಿ, ಪರಿಸರ ಶಾಸ್ತ್ರ ಅಂತ ಆಗ್ಲಿ, ಸಸ್ಯಶಾಸ್ತ್ರ ಅಂತ ಆಗ್ಲಿ ಪ್ರತ್ಯೇಕ ವಿಭಾಗ ಇಲ್ಲ.
ಪ್ರತಿಯೊಂದೂ ಬದುಕಿನ ಅನಿವಾರ್ಯ ಹೆಜ್ಜೆಗಳು ಅನ್ನೋದನ್ನ ಕಥೆಯ ಜೊತೆ ಜೊತೆಗೆ ನಿರೂಪಿಸ್ತಾ, ಹಾಗಾದ್ರೆ ಆಚರಣೆ ಅಂತಂದಾಗ ನಾವು ಕೆಲವೊಮ್ಮೆ ಸಂದೇಹ ಬರುತ್ತೆ. ಆವಾಗ ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳಿದಾಗ, ಸಾಧವ ಕ್ಷೀಣದೋಷಾಸ್ತು ಸಚ್ಛಬ್ದ ಸಾಧುವಾಚಕ ತೇಷಾಂ ಆಚರಣಂ ಯತ್ತು ಸದಾಚಾರಸ್ಸ ಉಚ್ಯತೆ. ತತ್ತದೇವೇತರೋ ಜನಃ ಅಂತ ಕೃಷ್ಣನು ಇದನ್ನೇ ಗೀತೆಯಲ್ಲಿ ಹೇಳ್ತಾನೆ. ಇಲ್ಲಿ ಪರಾಶರರು ಹೇಳ್ತಾರೆ, ಸಾಧುಗಳು ಅಂತ ಅನ್ನಿಸಿದವರು, ಸಜ್ಜನರು ಅಂತ ಅನ್ನಿಸಿದವರು, ಭಗವಂತನನ್ನ ಅತ್ಯಂತ ಪ್ರೀತಿಸುವವರಲ್ಲಿ ಕ್ಷೀಣ ದೋಷಾಹ, ದೋಷ ಬಹಳ ಕಮ್ಮಿ ಇರುತ್ತೆ. ಯಾಕೆಂದ್ರೆ ಸತ್ ಅನ್ನುವುದು ಭಗವಂತನನ್ನ ಹೇಳುವ ಶಬ್ದ. ಸಾಧವಃ ಸಜ್ಜನಾಹ ಅಂತಂದ್ರೆ ಸತ್ ಜನಯತಿ, ಇವನು ಮಾತಾಡ್ತಾ ಇದ್ರೆ ದೇವರ ಬಗ್ಗೆ ನಮ್ಮಲ್ಲಿ ಎಚ್ಚರ ಬರುತ್ತೆ, ಅವನು ಸಜ್ಜನ. ಅದರಿಂದಾಗಿ ಅಂತಹ ಸಜ್ಜನನ ಆಚರಣೆ ಅಂತ ಅನ್ನೋದು ನಮಗೆ ಮಾಪಕವಾಗುತ್ತೆ. ತೇಷಾಂ ಆಚರಣಂ ಎತ್ತು, ಅವನು ಮಾಡಿದ ಆಚರಣೆ ಅಂತ ಅನ್ನೋದು ನಮಗೆ ಸದಾಚಾರ ಅಂತ ಅನ್ನಿಸತ್ತೆ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ಯಾವಾಗ ಯಾವ ವ್ರತವನ್ನು ಆಚರಿಸಬೇಕು, ಕೆಲವರು ನಿನ್ನೆ ಪ್ರಶ್ನೆ ಮಾಡಿದ್ರು. ಯಾರೋ ಟಿವಿಯಲ್ಲಿ ಕೂತ್ಕೊಂಡು ಪುರುಸೋತಿದ್ದವರು, ಬೇರೆ ಉದ್ಯೋಗ ಇಲ್ಲದಿದ್ದವರು, ಊರಲ್ಲಿ ಕಟ್ಟೆ ಪಂಚಾಯತಿಗೆ ಅಂತ ನಡೀತಾ ಇತ್ತು ಮೊದಲೆಲ್ಲ, ಈಗ ಪ್ಯಾನೆಲ್ ಪಂಚಾಯತಿಗೆ ಅಂತ ಆಗಿದೆ ಅಷ್ಟೇ. ಅದು ಅಂಥವರೆಲ್ಲ ಕೂತ್ಕೊಂಡು ಏನು ಹಿಂದೆ ಮುಂದೆ ಗೊತ್ತಿಲ್ಲದೆ, ಧರ್ಮಶಾಸ್ತ್ರವೂ ಗೊತ್ತಿಲ್ಲ, ಆ ಕಡೆ ಜ್ಯೋತಿಷವೂ ಗೊತ್ತಿಲ್ಲ, ಈ ಕಡೆಯಿಂದ ಏನೂ ಗೊತ್ತಿಲ್ಲದ ಮಂದಿ ಅಲಂಕಾರ ಪ್ರಾಯರಾಗಿ ಮೈಗೊಂದಿಷ್ಟು ಬಣ್ಣ ಬಣ್ಣದ ಆಭರಣಗಳನ್ನು ತೊಟ್ಟು, 5 ಬೆರಳುಗಳು 10 ಬೆರಳಿಗೆ 10 ಉಂಗುರಗಳನ್ನು ತೊಟ್ಟು, ವರಮಹಾಲಕ್ಷ್ಮಿ ನಾಳೆ ಮಾಡಿದ್ರೆ ಗಂಡಾಂತರ ಆಗುತ್ತೆ ಅಂತ. ನಮ್ಮ ಜನಕ್ಕೆ ಏನು ಅಂದ್ರೆ, ಅವರ ವೇಷಭೂಷಣದಿಂದ ನಾವು ವ್ಯಕ್ತಿಗಳನ್ನು ಅಳಿಯುವುದು. ಅವ್ರು ಏನು ಓದಿದ್ದಾರೆ, ಏನು ತಿಳಿದಿದ್ದಾರೆ, ಅವರು ಹೇಗೆ ಆಚರಿಸ್ತಾರೆ, ಅವರ ಮನಸ್ಸಿನ ಅಂತರಂಗದ ಚಿಂತನೆ ಏನು, ಅವರಿಗೆ ಎಷ್ಟು ಸಮಾಜದ ಮೇಲೆ ಕಾಳಜಿ ಇದೆ, ಇದ್ಯಾವುದು ಬೇಕಾಗಿಲ್ಲ. ಒಂದ್ರಲ್ಲ ಇರೋರು ಎಲ್ಲರೂ ಅಂಥವ್ರೆ. ಹಾಗೆ 4-5 ಚಾನಲ್ಗಳು ಹಾಗೆ ವಿಷಯಗಳು ಬಂತು. ಅಯ್ಯೋ, ನಾಳೆ ನಾವು ವರಮಹಾಲಕ್ಷ್ಮಿಯ ಪೂಜೆ ಆಚರಿಸಬಹುದಾ, ಯಾಕೆಂದ್ರೆ ನಾಳೆ ಮಾಡಬಾರ್ದಂತೆ, ಮುಂದಿನ ಶುಕ್ರವಾರ ಮಾಡ್ಬೇಕಂತೆ ಅಂತ. ಒಂದು ವಿಷಯ ಏನು ಅಂತಂದ್ರೆ, ಶಾಸ್ತ್ರದಲ್ಲಿ ಹೇಳಿರುವಂತಹದ್ದು ಶ್ರಾವಣ ಮಾಸದ ಪುಣ್ಯಮೆಯ ಅಂದ್ರೆ ಹುಣ್ಣಿಮೆ ಬರುವ ಕೊನೆಯ ಶುಕ್ರವಾರದಂದು ಆಚರಿಸಬೇಕು ಅಂತ ಇಷ್ಟೇ ಹೇಳಿರುವುದು. ಅದರಲ್ಲಿ ಮತ್ತೆ ಸಂದೇಹ ಪಡ್ಲಿಕ್ಕೆ ಅವಕಾಶವೇ ಇಲ್ಲ. ಅದು ಶುಕ್ರವಾರ ಇವು ಗಂಡಾಂತರ ಇದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಅವ್ರು ನೋಡ್ಕೊಂಡು ಬಂದಿದ್ದಾರಾ? ಶಾಸ್ತ್ರದ ಮಾತೆ ಅಷ್ಟು ಸ್ಪಷ್ಟ ಇರಬೇಕಾದ್ರೆ ಇನ್ನು ಅದನ್ನು ಬೇರೆ ವಿರುದ್ಧವಾಗಿ ಮಾತನಾಡುವ ಅಗತ್ಯವೇ ಇಲ್ಲ. ಅಂದ್ರೆ ಜನರನ್ನ ಹೆದರಿಸಿದ್ರೆ ಮತ್ತಷ್ಟು 4 ಜನ ಕ್ಲೈಂಟ್ಗಳು ಫೋನ್ ಮಾಡಿ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಕರೆದು ಒಂದಿಷ್ಟು ಸಂತೋಷ ಪಡ್ತಾರೆ ಅನ್ನೋ ಅಷ್ಟೇ ಕಾರಣಕ್ಕೆ ಒಂದು ಸುಳ್ಳಿನಿಂದ ಸಮಾಜದ ದಾರಿಯನ್ನು ಕೆಡಿಸ್ತಾರೆ. ಇಂಥದ್ದು ಬೇಕಾದಷ್ಟು ನಡೆಯುತ್ತೆ. ಅಂದ್ರೆ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಕೂಡ ಒಂದು ಕಾಳಜಿಯಿಂದ ಹಿಂದಿನವರು ಹೇಳಿದ್ರೆ, ನಮ್ಮವರು ಇವತ್ತು ಏನೇ ಒಂದು ಹೇಳಬೇಕಾದ್ರೂ ಕೂಡ ನನಗಿದರಿಂದ ಏನ್ ಗಿಟ್ಟತ್ತೆ ಅಂತ ಯೋಚನೆ ಮಾಡಿ ಮಾತನಾಡುವುದು ಇಷ್ಟು ದೊಡ್ಡ ಸಮಸ್ಯೆ ಆಗಿರುವುದಕ್ಕೆ ಕಾರಣ. ಹಾಗಾಗಿ ಸದಾಚಾರ ಅಂದ್ರೆ ಸಜ್ಜನರು ಆಚರಿಸುವಂತಹದ್ದೇ ಸದಾಚಾರ. ಈಗ ಸ್ಪಷ್ಟವಾಗಿ ರೋಹಿಣ್ಯ ಮರ್ಧರಾತ್ರಿತು ಯದಾ ಕಾಳಾಷ್ಟಮಿ ಭವೇತ್ ಅಂತ ನಿರ್ಣಯಿಸಿ, ರೋಹಿಣಿಯ ಸಂಪರ್ಕ ಇದ್ದ ದಿವಸ ಕೃಷ್ಣಾಷ್ಟಮಿ ಬರುತ್ತೆ ಅಂತ ಆಚಾರ್ಯರು ಅದಕ್ಕೋಸ್ಕರ ಜಯಂತಿ ಕಲ್ಪ ಅಂತ ಒಂದು ಗ್ರಂಥವನ್ನೇ ಬರೆದುಕೊಟ್ರು. ಯಾಕೆಂದ್ರೆ ಇಡೀ ದೇಶಾದ್ಯಂತ ಮೊದಲು ಶ್ರಾವಣದ ಅಷ್ಟಮಿಯ ದಿವಸ ಆಚರಣೆ ಇತ್ತು. ಹಾಗೆ ಆಚರಣೆ ಇದ್ದಾಗ ವಸ್ತುತಃ ಸ್ಪಷ್ಟವಾಗಿ ಕೃಷ್ಣನದ್ದೇ ಮಾತು, ನಾನು ಭಾದ್ರಪಾದ ಮಾಸದಲ್ಲಿ ಹುಟ್ಟಿದೆ ಅಂತ. ಆದ್ರೂ ಅದು ಕೆಲವೊಂದು ಸರ್ತಿ ಅದು ಶ್ರಾವಣ ಅಂತ ಅನ್ನುವ ಮಾತಿನ ಪುರಾಣದ ಮಾತನ್ನೇ ಇಟ್ಟುಕೊಂಡು ನಿರಂತರವಾಗಿ ದೇಶಾದ್ಯಂತ ಮಾಡುವುದು ಶುರುವಾಯಿತು. ಆದರೆ ರಾಮಾನುಜಿಯರು ಬಂದವರು ಆಮೇಲೆ ಹೇಳಿದ್ರು, ಇಲ್ಲ, ಅದು ರೋಹಿಣಿ ನಕ್ಷತ್ರ ಅನ್ನೋದರ ಬಗ್ಗೆಯೂ ನಮಗೆ ಅಗತ್ಯ ಇದೆ ಅನ್ನೋದಕ್ಕೋಸ್ಕರ ಅವರು ದಶನಿರ್ಣಯಿ ಅವರ ಪರಂಪರೆಯಲ್ಲಿ ಬಂದಂತಹ ಧರ್ಮಶಾಸ್ತ್ರದ ಗ್ರಂಥದಲ್ಲಿ ಬಹಳ ವಿಸ್ತಾರವಾಗಿ ಸುಮಾರು 600-700 ಶ್ಲೋಕಗಳ ಮೂಲಕ ಸಿಂಹ ಮಾಸದಲ್ಲಿ ಯಾಕೆ ಮಾಡಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅಷ್ಟು ಮಾಡಿಯೂ ಅವರಲ್ಲಿ ಒಂದು ತೊಡಕಾಯಿತು. ಏನಂದ್ರೆ ಅಷ್ಟಮಿ ಬೇರೆ ಜಯಂತಿ ಬೇರೆ ಅಂತ ನಿರ್ಣಯಿಸಿ ಕೂತ್ರವರು. ಜೊತೆಗೆ ಒಂದು ಬುಧವಾರ ಇರಬೇಕು ಅಂತ ಮಾತಾಡಿದ್ರು. ಈ ವಿಷಯವನ್ನ ಆಚಾರ್ಯ ಒಪ್ಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಈಗ ನಾವು ಆಚರಣೆ ಮಾಡುವಷ್ಟನ್ನೇ ಈಗ ಸರಿ ಅಂತ ಸಮರ್ಥಿಸುವುದಾದ್ರೆ ಜಯಂತಿ ಕಲ್ಪದ ಅಗತ್ಯವೇ ಇಲ್ಲ. ಅವರು ಅದಕ್ಕೋಸ್ಕರ ಮತ್ತೆ ಸಿಂಹ ಮಾಸದಲ್ಲಿ ಮಾತ್ರವೇ ರೋಹಿಣಿ ಮತ್ತು ಅಷ್ಟಮಿಯ ಯೋಗ ಬರುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ವಿಷ್ಣು ತೀರ್ಥರು ಕೂಡ ಮತ್ತೆ ರೋಹಿಣಿ ಯುತಾಂ ಕೃಷ್ಣಾಷ್ಟಮೀಂ ಉಪೋಷ್ಯ ಅರ್ಧರಾತ್ರಿ ಪೂಜೆಯೇ ನಂದನಂದನಂ ಅಂತ ಒತ್ತು ಕೊಟ್ಟು ಹೇಳಿದ್ರು. ಎಷ್ಟು ಹೊತ್ತಿರಬೇಕು, ಏನಿರಬೇಕು ಅಂತ ಮುಖ್ಯ ಅಲ್ಲ. ರೋಹಿಣಿ ಮತ್ತು ಅಷ್ಟಮಿಯ ಯೋಗ ಇಡೀ ದಿನದಲ್ಲಿ ಎಲ್ಲಿಯಾದ್ರೂ ಇರಬೇಕು. ಪೂರ್ಣ ಬಂದ್ರೆ ಅದು ಜಯಂತಿ, ಪೂರ್ತಿ ಜಯಂತಿ. ಇಲ್ಲ ಅಂದ್ರೆ ನಾವು ಸರ್ವಜ್ಞ ಕಲ್ಪ ಅಂತ ಹೇಳ್ತೇವೆ. ಅವರು ಸರ್ವಜ್ಞರಲ್ಲ. ಸರ್ವಜ್ಞ ಕಲ್ಪ ಅಂದ್ರೆ ಸರ್ವಜ್ಞ ಗುಣಕ್ಕೆ ಹತ್ತಿರ ಇರುವವರು ಅಂತ. ಅಂದ್ರೆ ಭಗವಂತನ ಆ ಸಾರ್ವಜ್ಞದ ಚಿಂತನೆಯನ್ನು ಸದಾ ಮಾಡುವವರು ಅಂತ ಹತ್ತಿರ ಅನ್ನುವ ಅರ್ಥದಲ್ಲಿ ಇರುವ ಹಾಗೆ ಜಯಂತಿ ಅನ್ನೋದು ಪ್ರಧಾನವಾದದ್ದೊಂದು. ಜಯಂತಿಗೆ ಹತ್ತಿರವಾದದ್ದು 2-3 ತರ ಬರುತ್ತೆ.
ಬೆಳಗ್ಗೆ ಅಷ್ಟಮಿ ಇದ್ದು ರಾತ್ರಿ ರೋಹಿಣಿ ಇರುವುದು, ಬೆಳಗ್ಗೆ ರೋಹಿಣಿ ಇದ್ದು ರಾತ್ರಿ ಅಷ್ಟಮಿ ಇರುವುದು, ಎರಡೂ ರಾತ್ರಿ ಎರಡೂ ನಕ್ಷತ್ರ ಇರುವಂತಹದ್ದು, ಅಥವಾ ಅದರ ಸಂಪರ್ಕವೇ ಇಲ್ಲದೆ ಎಲ್ಲೋ ಮಧ್ಯದಲ್ಲಿ ಮುಗಿದು ಹೋಗುವಂತಹದ್ದು. ಹೀಗೆ ಒಟ್ಟು ಇಡೀ ದಿನದಲ್ಲಿ ಸಿಂಹ ಮಾಸದಲ್ಲಿ ಒಂದು ದಿವಸ ಖಂಡಿತ ರೋಹಿಣಿ ಮತ್ತು ಅಷ್ಟಮಿಯ ಯೋಗ ಬಂದೇ ಬರುತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಆಚಾರ್ಯರು ಮಾಸದ ಉಲ್ಲೇಖವನ್ನೇ ಮಾಡಲಿಲ್ಲ. ಅಂದ್ರೆ ಇಷ್ಟು ಆಲೋಚನೆ ಹಿಂದೆ ಆಚಾರ್ಯರು ಕೊಟ್ಟ ಮಾತು ನಮಗೆ ಶಾಸ್ತ್ರದಲ್ಲಿ ಪ್ರಮಾಣ ಆಗುತ್ತೆ. ಅಂದ್ರೆ ವಿಷ್ಣು ತೀರ್ಥರು ಸ್ವತಃ ಜ್ಯೋತಿಷಿಗಳಾಗಿ, ಯಾಕೆಂದ್ರೆ ಅವರು ಸ್ವತಃ ಪೂರ್ವದಲ್ಲಿ ಪುರೋಹಿತರಾಗಿ ಅನೇಕ ಯಜ್ಞಯಾಗಾದಿಗಳನ್ನು ಆಚಾರ್ಯರು ಹೇಳಿದಂತೆ ಮಾಡಿ ನಕ್ಷತ್ರ ಗ್ರಹ ತಾರೆಗಳ ವ್ಯವಸ್ಥೆಯಲ್ಲಿ ಹೇಗೆ ಪೌರೋಹಿತ್ಯವನ್ನು ನಡೆಸಬೇಕು ಅಂತ ಹೇಳಿ, ಅದು ಅವರ ಸನ್ಯಾಸ ಪದ್ಧತಿಯನ್ನು ಓದಿದ್ರೆ ಗೊತ್ತಾಗುತ್ತೆ ಕೆಲವು ಅಂಶಗಳನ್ನು ಹೇಗೆ ನಿರ್ಣಯಿಸಬೇಕು ಅಂತ ಕೊಟ್ಟ ಮಾತು. ಇದೊಂದೇ ಸಾಕು ಸಿಂಹ ಮಾಸೇತು ಕರ್ತವ್ಯ ಅಂತ ಹೇಳುವವರ ನಿಲುವು, ದೃಢವಾದ ನಿಲುವು. ಅಂದ್ರೆ ಹೀಗೆ ದೊಡ್ಡವರ ಆಚರಣೆ ಅಂತ ಅನ್ನುವುದೇ ನಮಗೆ ಸದಾಚಾರ ಆಗುತ್ತೆ ಅನ್ನುವ ಎಚ್ಚರದೊಂದಿಗೆ ಅವರು ಬಹಳಷ್ಟು ಮಾತುಗಳನ್ನು ನಮಗೆ ಇಲ್ಲಿ ಹೇಳ್ತಾರೆ. ವಸ್ತುತಃ ಪುರಾಣದ ಬಹಳ ಮಾತುಗಳನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಇನ್ನು ಮುಂದೆ ನಾನು ಇಲ್ಲಿ 4ನೇ ಅಂಶವನ್ನ ಹೆಚ್ಚು ಮುಟ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ 4, 5 ಕೃಷ್ಣನ ಕಥೆಯೇ ಬರುವಂತಹದ್ದು. ಅದರಲ್ಲಿ ಹೊಸ ಅಂಶಗಳಿವೆ. ಮಧ್ಯ ಮಧ್ಯದಲ್ಲಿ ಕೆಲವು ಸುಮ್ಮನೆ ಕಥೆಯನ್ನು ಹೇಳುವಾಗಲೇ ಯಾರ್ಯಾರು ಇದ್ರು ಅಥವಾ ಇನ್ನೇನು ಘಟನೆ ಆಯಿತು ಅಂತ ಒಂದು ಹೊಸ ಅಂಶದ ಜೊತೆಗೆ ಇದ್ರೂ ಕೂಡ ಸಾಮಾನ್ಯ ಕಥೆ ಅನ್ನೋದು ಗೊತ್ತಿದೆ ಎನ್ನುವ ಕಾರಣದಿಂದ ಅದಕ್ಕಿಂತ ಮುಂದೆ ಅಲ್ಲಿ ಬರುವಂತಹದ್ದು ಅತಿಥಿರ್ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿ ನಿವರ್ತತೆ ಸತಸ್ಮೈ ದುಷ್ಕೃತಂ ಪುಣ್ಯಂ ಆದಾಯ ಪುಣ್ಯಮಾದಾಯ ಗಚ್ಚತಿ. ಯಾರು ಒಬ್ಬ ಮನೆಗೆ ಬಂದವ ಹೊಟ್ಟೆಗೆ ಹಸಿದು ಬಂದನೋ ಅಥವಾ ಇನ್ನೇನು ಬೇಕು ಅಂತ ಬಂದವನು ತನ್ನ ಆಸೆಯನ್ನು ಪೂರೈಸಿಕೊಳ್ಳದೆ ನೊಂದು ಹೋದ ಅಂದ್ರೆ ಆತನ ಮನೆಯ ಎಲ್ಲ ಪುಣ್ಯವೂ ಕೂಡ ಅವನ ಜೊತೆಗೆ ಹರಿದು ಹೋಗುತ್ತೆ. ಅವನು ಮಾಡಿದ ಅಷ್ಟೂ ದುಷ್ಕೃತ ಈ ಮನೆಯನ್ನೇ ಸುಟ್ಟು ಹಾಕುತ್ತೆ. ಅತಿಥಿರ್ ಬ್ರಾಹ್ಮಣೋ ಗೃಹಾನಂತ ಯಮನೂ ಕೂಡ ನಚಿಕೇತನ ಬಗ್ಗೆ ಹೇಳುವಾಗ ಕಠೋಪನಿಷತ್ತಿನಲ್ಲಿ ಬಂದ ಮಾತು. ಅಂದ್ರೆ ಅಲ್ಲಿ ಯಮನ ಸ್ಥಾನ ಏನು, ನಚಿಕೇತನ ಸಾಮಾನ್ಯ ಸ್ಥಿತಿ ಏನು. ಆದರೂ ಯಮದೇವರು ಒಬ್ಬ ಅತಿಥಿ ಅಂತಂದಾಗ ದೇವರನ್ನು ಹೊತ್ತು ಬರ್ತಾನೆ. ಅಲ್ಲಿ 5 ಅಗ್ನಿಗಳಿರ್ತಾವೆ. ಆ ಅಗ್ನಿಯನ್ನ ಶಮನ ಮಾಡಬೇಕಾದದ್ದು ಮುಖ್ಯ ಅಂತ ಆ ಉಪನಿಷತ್ತಿನಲ್ಲಿ ಹೇಳಿದ ಮಾತಿನ ಅನೇಕ ವಿವರಣೆಗಳು ಈ ಅಧ್ಯಾಯದಲ್ಲಿ ಬರುತ್ತೆ. ಅದರ ನಂತರ ಊಟದ ಇನ್ನೂ ಒಂದು ಅಂಶವನ್ನ ಹೇಳ್ತಾರೆ. ಅಶ್ನೀಯಾತ್ ತನ್ಮಯೋ ಭೂತ್ವ ಪೂರ್ವಂತು ಮಧುರಂ ರಸಂ ಲವಣಾಮ್ಲೌ ತಥಾ ಮಧ್ಯೆ ಕಟು ತಿಕ್ತಾದಿಕಂ ಅಂತತಃ. ನೋಡಿ, ಅವರು ಊಟದ ಕ್ರಮ ಹೇಗಿರಬೇಕು ಅಂತ ಹೇಳುವಾಗ ತನ್ಮಯ 2 ಅರ್ಥ ಆಗುತ್ತೆ ಇದಕ್ಕೆ. ಲೌಕಿಕರಿಗೆ ಹೇಳುವಾಗ ಊಟದಲ್ಲೇ ತನ್ಮಯ ಆಗ್ಬೇಕು ಅಂತ ಅರ್ಥ. ನೀವು ಅಧ್ಯಾತ್ಮದ ಪರವಾಗಿ ಯೋಚಿಸಿದಾಗ ತತ್ ಅಂದ್ರೆ ತದುಪಾಸಿತವ್ಯಂ, ತತ್ ಅನ್ನುವ ಶಬ್ದದಿಂದ ವ್ಯಾಪ್ತವಾದ ಭಗವಂತ ನನ್ನ ಹೊಟ್ಟೆಯಲ್ಲಿ ಇದು ವೈಶ್ವಾನರನಾಗಿ ತಿಂದ, ಅದು ತತ್ ಅನ್ನುವ ಶಬ್ದದ ಅರ್ಥವೂ ಹೌದು. ಹಾಗೆ ವಿಶ್ವದ ಎಲ್ಲರಲ್ಲೂ ವ್ಯಾಪಿಸಿ ನಿಂತಹ ತತ್ ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾದ ವೈಶ್ವಾನರನ್ನ ಚಿಂತಿಸ್ತಾ ಊಟ ಮಾಡಬೇಕು ಅಂತ ಇದು ಒಂದರ್ಥ. ಅದಾದ ಮೇಲೆ ಮೊದಲು ನಾವು ಮಧುರಂ ಸಿಹಿಯನ್ನ ತಿನ್ನಬೇಕು. ಆ ನಂತರ ಲವಣ ಅಮ್ಲೌ ಸಾರು ಹುಳಿ ಇತ್ಯಾದಿ. ಅಲ್ಲಿ ನೋಡಿ ಅದು ತಂಬಳಿ ಆಗುತ್ತೆ. ಆ ನಂತರದಲ್ಲಿ ಸಾರು ಅಥವಾ ಹುಳಿ ಬರುತ್ತೆ. ಆ ನಂತರದಲ್ಲಿ ಮಧ್ಯೆ ಕಟು ತಿಕ್ತ, ಅದಾದ ಮೇಲೆ ಬರುವಂಥದ್ದು ಸ್ವಲ್ಪ ಖಾರದ ಪದಾರ್ಥ. ಆಮೇಲೆ ತಿಕ್ತ ಸ್ವಲ್ಪ ಒಗರು ಇತ್ಯಾದಿ ಪದಾರ್ಥ. ಇದು ಅಂತತಃ ಕೊನೆಗೆ ಮತ್ತೆ ಮಜ್ಜಿಗೆ ಅಥವಾ ಮೊಸರಿನ ಜೊತೆಗೆ ಊಟ ಮುಕ್ತಾಯ ಆಗ್ಬೇಕು ಅಂತ. ಅಂದ್ರೆ ಅವ್ರಿಗೆ ಎಷ್ಟು ಇದರ ಮುಂದಿನ ಶ್ಲೋಕಗಳು ತುಂಬಾ ವಿಸ್ತಾರ ಇದೆ ಆರೋಗ್ಯದ ಬಗ್ಗೆ, ಯಾಕದು ಅಷ್ಟು ಮುಖ್ಯ ಅಂತ. ನಾನು ಈ ಒಂದು ಶ್ಲೋಕವನ್ನು ಮಾತ್ರ ತೆಗೆದುಕೊಂಡೆ. ಪ್ರಿಯಂಚ ನಾನೃತಂ ಬ್ರೂಯಾತ್ ನಾಣ್ಯದೇಶ ಉದೀರಯೇ. ಮಾತಿನ ಬಗ್ಗೆ ಹೇಳ್ತಾ ಪ್ರಿಯವಾಗಿರಬೇಕು, ಹಿತವಾಗಿರಬೇಕು, ಮಿತವಾಗಿರಬೇಕು, ಕಾಲದಲ್ಲಿ ಬರಬೇಕು, ಆತ್ಮವಶದಲ್ಲಿರಬೇಕು, ಜೊತೆಗೆ ಸಯಾತಿ ಲೋಕಾನ್, ಅವನು ಒಳ್ಳೆಯ ಲೋಕಗಳನ್ನು ಪಡೀತಾನೆ, ಬದುಕಿನಲ್ಲೂ ಒಳ್ಳೆಯ ಜೀವನವನ್ನು ನಡೆಸ್ತಾನೆ ಅಂತ ಹೇಳಿ ನಮಗೊಂದು ಬೈಯುವ ಮಾತು ಹೇಳುತ್ತಾರೆ, ನಮ್ಮೆಲ್ಲರಿಗೂ ಸೇರಿಸಿ. ತುಂಬ ಇದೆ. ನಾನು ಒಂದನ್ನು ನನಗೆ ಧೈರ್ಯವಾಗಿ ನಾನು ಅಂಥದ್ದೇ ತಪ್ಪಿನಲ್ಲಿ ಸೇರಿಕೊಂಡವನು ಅನ್ನೋ ಅರ್ಥಕ್ಕೋಸ್ಕರ ಈ ಮಾತು ಹೇಳ್ತೇನೆ. ನಗ್ನಾಸ್ತೆ ತೈಹಿ ಯತಸ್ತ್ಯಕ್ತಂ ತ್ರೈ ಸಂವರಣಂ ತಥಾ. ಅವರೆಲ್ಲ ನಗ್ನರು ಅಂತ. ವಸ್ತುತಃ ಬಟ್ಟೆ ಇಲ್ಲದೆ ಓಡಾಡಬಾರದು ಅಂತ ಒಂದು ಸಹಜವಾದ ನಿಯಮ. ಆದ್ರೆ ನಾವೆಲ್ಲರೂ ಬಟ್ಟೆ ಇಲ್ಲದೆ ಓಡಾಡುವ ತಪ್ಪನ್ನು ಮಾಡ್ತಾನೆ ಇದ್ದೇವೆ ಅಂತ. ಯಾವ ಬಟ್ಟೆ? ತ್ರೈ ಸಂವರಣಂ, 3 ವೇದಗಳು ಅನ್ನುವಂತಹ ಬಟ್ಟೆಯನ್ನು ಬಿಟ್ಟು ಅದರ ಅಧ್ಯಯನದ ಕಡೆಗೆ ನಾವು ಗೋತ್ರ ಹೇಳುವಾಗ್ಲೂ ಮರ್ತು ಹೋಗಿರುತ್ತೆ ನಮಗೆ. ಕೆಲವೊಮ್ಮೆ ನೆನಪಿರುತ್ತೆ, ರಕ್ಷಾಕಾಧ್ಯಾಯಿ, ಆಶ್ವಲಾಯನ ಸೂತ್ರ, ಧನಂಜಯ ಪ್ರವರಾನ್ವಿತ, ಇನ್ನೇನೇನಿದು ಅದನ್ನೆಲ್ಲ ಹೇಳುವುದರಲ್ಲಿ ನಿಂತು ಹೋಗುತ್ತೆ. ಆದರೆ ಅದರ ಪ್ರಾಮಾಣಿಕವಾದ ಅಧ್ಯಯನ ನಡೆಯುವುದೇ ಇಲ್ಲ. ಅವರೆಲ್ಲರೂ ನಗ್ನರಾಗಿದ್ದಾಗ ಅದು ಎಂಥ ದೋಷವು, ಅಂತಹ ದೋಷಕ್ಕೆ ಪಾತ್ರರಾಗ್ತಾರೆ ಅಂತ ಬಹಳ ಕಟುವಾಗಿ ಬೈದು ಹೇಳ್ತಾರೆ. ಸ್ವಾಧ್ಯಾಯದ ಬಗ್ಗೆ ಬಹಳ ಮಹತ್ವ ಕೊಟ್ಟ ಒಂದು ಅಧ್ಯಾಯ ಇದೆ ಅಲ್ಲಿ. ಯಾಕಷ್ಟು ಮಹತ್ವ ಅಂದ್ರೆ
ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇರೋದು ಮನುಷ್ಯ ಜನ್ಮದಲ್ಲಿ ಮಾತ್ರ, ಹೊರತು ಇನ್ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ. ಅಲ್ಲ, ನಮಗೆ ಗುರುಗಳು ಸಿಗುವುದಿಲ್ಲ, ಇನ್ನೆಲ್ಲೋ ನಾವು ಓದಿದು ಅರ್ಥ ಆಗುವುದಿಲ್ಲ ಅಂತೆಲ್ಲ ಹೇಳುವಾಗ ಅವರು ಹೇಳ್ತಾರೆ, ನಿಮಗೆ ಗುರುಗಳಿಲ್ಲ ಅಂದ್ರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದೇವರ ಮುಂದೆ, ನಾನು ಓದಬೇಕು ಅಂತ ಆಸೆ ಇದೆ, ನನಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ನಾನು ಅದಕ್ಕೋಸ್ಕರ ಸಮಯ ಮೀಸಲಿಡ್ತೇನೆ. ನಮ್ಮಲ್ಲಿ ತುಂಬ ಸರ್ತಿ ಮಾತುಗಳು ಬರ್ತವೆ, ಏನು ಅಂದರೆ ನನಗೆ ತುಂಬ ಹೋಗ್ಬೇಕು ಅಂತಿದೆ ಉಪನ್ಯಾಸಕ್ಕೆ, ಆದರೆ ಟೈಮೇ ಸಿಗಲ್ಲ, ಮನೆಯಲ್ಲಿ ಯಾರೋ ಬಂದ್ಬಿಡ್ತಾರೆ, ಅಥವಾ ಇನ್ಯಾವುದೋ ಧಾರಾವಾಹಿ ಕರೆಕ್ಟ್ ನಮ್ಗೆ ಇಷ್ಟ ಆದದ್ದೇ ಅದೇ ಟೈಮಿಗೆ ಬಂದ್ಬಿಡುತ್ತೆ, ಅಥವಾ ಮಕ್ಕಳು ಹೋಗ್ಲಿಕ್ಕೆ ಬಿಡಲ್ಲ, ನಮ್ಮನ್ನು ಕಳಿಸೋರಿಲ್ಲ, ಬಿಟ್ಬಿಡುವವರಿಲ್ಲ, ಈ ಥರದ ನೂರಾರು ಸಮಸ್ಯೆಗಳು ಬರ್ತವೆ. ಬೇಕು ಅನ್ನೋದಕ್ಕೆ ಒಂದೇ ದಾರಿ, ಹೋಗುವ ದಾರಿ ಮಾತ್ರ. ಬೇಡ ಅನ್ನೋದಕ್ಕೆ 100 ದಾರಿ. ಅದು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದೊಬ್ಬ ಹೋಗ್ಬೇಕು, ಇನ್ನು ವಾರದಲ್ಲಿ ಯಾವತ್ತೂ ಟೈಮ್ ಸಿಗಲ್ಲ, ಈ ಹೊತ್ತಿಗೆ ನಮಗೆ ಟೈಮ್ ಸಿರೋದು ಇಡೀ ದಿವಸ ಬೆಳಿಗ್ಗೆ ಜಂಜಡದಲ್ಲಿ ಬೆಂದು ಹುಡುಕಾಡಿ ಕಾಡಾಡಿ ಎಲ್ಲ ಆಗೋಗಿರುತ್ತೆ. ಈ ಸಮಯವನ್ನು ನಾವು ಇದರಲ್ಲಿ ಕಳೆದು ಬಿಟ್ರೆ ಮನೆಯನ್ನು ನೋಡ್ಕೊಳ್ಳೋದು ಯಾರು ಅಂತ. ಸತ್ಯ, ಆ ಸಮಸ್ಯೆಯನ್ನು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ವೈರಾಗ್ಯ ಅಂದ್ರೆ ಏನು ಗೊತ್ತಾ? ಕಾಡಿಗೆ ಹೋಗುವುದಲ್ಲ, ಒಳ್ಳೆ ಕೆಲಸಕ್ಕೆ ಸಮಯವನ್ನು ಮೀಸಲಾಗಿಡುವ ಒಂದು ಪ್ರಯತ್ನ ಮಾಡ್ತೇವಲ್ವಾ, ಅದರಷ್ಟು ದೊಡ್ಡ ವೈರಾಗ್ಯ ಇನ್ನೊಂದಿಲ್ಲ. ನಮಗೆ ಬೇರೆ ಎಲ್ಲದಕ್ಕಿಂತ ದೇವರು ದೊಡ್ಡವನು ಅನ್ನುವ ಎಚ್ಚರದ ಜೊತೆಗೆ ಆ ದೇವರು ದೊಡ್ಡವನು ಅನ್ನೋದಕ್ಕೆ ತಿಳಿಲಿಕ್ಕೆ ಬೇಕಾದಂತಹ ಒಂದು ಅಧ್ಯಯನಕ್ಕೆ ಸಮಯ ಮೀಸಲಿಡ್ತೇವಲ್ವಾ, ಅದು ನಿಜವಾದ ವೈರಾಗ್ಯ. ಹಾಗಾಗಿ ಜಗತ್ತಿನ ವಿಷಯದ ಬಗ್ಗೆ ರಾಗದ ಬದಲು ಪಕ್ಷಿ ಪರಮಾತ್ಮನೋಹೋ ಅನ್ನುವ ಪರಮಾತ್ಮನಲ್ಲಿ ಚಿಂತನೆ, ವಿಶೇಷವಾದ ರಾಗ ಭಗವಂತನಲ್ಲಿ ಬಂದಾಗ ಅದು ನಿಜವಾದ ವೈರಾಗ್ಯ ಅಂತ ಅನಿಸುತ್ತೆ ಅಂತ ಹೇಳಿ, ಮುಂದಿನ 4 ಮತ್ತು 5ರ ಪೂರ್ವದಲ್ಲಿ ಒಂದು ಕ್ಷತ್ರಿಯ ಪರಂಪರೆಯನ್ನು ಹೇಳುತ್ತಾರೆ. ಸುಮಾರು ಒಂದು 2000ದಷ್ಟು ಹೆಸರುಗಳನ್ನು ಹೇಳುತ್ತಾರೆ. ಬೇರೆ ಬೇರೆ ರಾಜರ ಪರಿಚಯವನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಎಲ್ಲ 2 ಶ್ಲೋಕ, ಒಂದೊಂದು ಶ್ಲೋಕದಲ್ಲಿ, ಕೆಲವೊಂದು ಸರ್ತಿ ಒಂದು ಶ್ಲೋಕದಲ್ಲಿ 5-6 ಹೆಸರು ಬಂದು ಹೋಗುತ್ತೆ. ಅಂದ್ರೆ ಈ ಅಧ್ಯಾಯದ ಅಗತ್ಯ ಏನು ಅಂತ ಯೋಚನೆ ಮಾಡಿದೆ ನಾನು. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಇತಿಹಾಸ ಅಂತ ನಾವು ತೆಗೆದುಕೊಂಡು ಹೇಳುವಂತಹದ್ದು ವಿದೇಶಿಯರು ಯಾರೋ ನಮ್ಮ ದೇಶದ ಬಗ್ಗೆ ಬರೆದಿಟ್ಟದ್ದನ್ನ, ನಮ್ಮ ದೇಶದ ಇತಿಹಾಸ ಅಂತ ಗೊತ್ತಿಲ್ಲ, ಅದನ್ನೇ ಓದಿ ನಾವು MA ಪಾಸ್ ಆಗ್ಬೇಕು, MAಗಳಾಗಬೇಕು. ಅವ್ರು ಬರೀತಾರೆ, ಆರ್ಯರು ದ್ರಾವಿಡರು ಅಂತಿದ್ರು, ಅವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು, ಆಮೇಲೆ ವೇದ ಕಾಲದ ಸಮಯದಲ್ಲಿ ಬೆಂಕಿಯನ್ನು ಉರಿಸ್ತಾ ಇದ್ರು, ಅದು ತುಂಬಾ ಧಗಧಗ ಅಂತ ಉರಿಲಿಕ್ಕೆ ಶುರುವಾಯಿತು. ಆವಾಗ ಹೆದರಿಕೆ ಆಗಿ ಅಗ್ನಿಯನ್ನ ಸ್ತೋತ್ರ ಮಾಡಿದ್ರು, ಅದೇ ಅಗ್ನಿ ಸೂಕ್ತ ಆಯಿತು. ಮಳೆ ಜೋರು ಬಂತು, ಆ ಸಂದರ್ಭದಲ್ಲಿ ಹೆದರಿದ್ರು, ಒಂದು ಸ್ತೋತ್ರ ಮಾಡಿದ್ರು ಪರ್ಜನ್ಯನನ್ನ, ಅದು ಪರ್ಜನ್ಯ ಸೂಕ್ತ ಆಯಿತು. ಅದೆಲ್ಲ ಆಗ ಕೂತ್ಕೊಂಡು ತಮಗೆ ಸಮಾಧಾನಕ್ಕೋಸ್ಕರ ಬರೆದಿಟ್ಟ ಗ್ರಂಥವೇ ವೇದದ ಕಾಲದಲ್ಲಿ ಬರೆದಿಟ್ಟ ಆರ್ಯರ ಪೂರ್ವ ಚರಿತ್ರೆ, ಅದು ಹೊರತು ಅದೇನು ದೊಡ್ಡ ಅಷ್ಟು ಇಂಪಾರ್ಟೆಂಟ್ ಕೊಡಬೇಕಾದಂತಹ ಶಾಸ್ತ್ರೀಯ ಗ್ರಂಥ ಏನಲ್ಲ ಅಂತ. ಹೀಗೆ ಅವರವರಿಗೆ ತೋಚಿದ ಹಾಗೆ ವೇದದ ಬಗ್ಗೆ, ಪುರಾಣದ ಬಗ್ಗೆ ಅಡಗೋಲ ಕಥೆ ಅನ್ನುವ ರೀತಿಯಲ್ಲಿ, ನೀವು ಇವತ್ತಿಗೂ ಕೂಡ ಶಾಲೆಯಲ್ಲಿ ಏನಾದರೂ ಒಂದು ಮಹಾಭಾರತ ರಾಮಾಯಣದ ಕಥೆ ಅಂತ ಅವರು ಶುರು ಮಾಡುವುದೇ ಇನ್ ಮೈಥಾಲಜಿ ಅಂತ, ಕಾಲ್ಪನಿಕ ಕಟ್ಟುಕತೆ ಅಂತಾನೆ ಶುರು ಮಾಡುವುದು. ಅಷ್ಟು ಶುರು ಮಾಡಿದ್ರೆ ಮುಂದೆ ಏನ್ ಹೇಳಿದ್ರು ನಂಬುವುದೇ ಇಲ್ಲಲ್ಲ. ಇದು ನಮ್ಗೆ ಗೊತ್ತಿಲ್ಲದೆ ನಮ್ಮ ಸಂಸ್ಕೃತಿ ಮೇಲೆ ಆಗ್ತಾ ಇರುವಂತಹ ದಾಳಿ. ವಸ್ತುತಃ ಇತಿಹಾಸದ ಪ್ರಕಾರ ಎಷ್ಟು ಇವತ್ತು ಸಂಶೋಧನೆ ನಡೆದು ದ್ವಾರಕೆಯ ಅಂದ್ರೆ ಸಮುದ್ರದ ಒಳಭಾಗದಲ್ಲಿರುವಂತಹ ಎಕ್ಸ್ಕವೇಷನ್ ನಿಂದಾಗಿ 5000 ವರ್ಷದ ಹಿಂದೆ ಈ ಸಂಸ್ಕೃತಿ ಇತ್ತು, ಅಲ್ಲಿ ಒಂದು ನಗರ ಇತ್ತು ಅನ್ನೋದನ್ನು ಪ್ರೂವ್ ಮಾಡಿದ ಮೇಲೂ ನಮ್ಮ ಇತಿಹಾಸದ ಟೆಕ್ಸ್ಟ್ ಬುಕ್ಗಳಲ್ಲಿ ಯಾವುದನ್ನು ತಿದ್ದಿ ಇಟ್ಟೇ ಇಲ್ಲ. ನಮ್ಮ ಇತಿಹಾಸ ಎಲ್ಲ ನೋಡಿದ್ರೆ ಅದು ಈಗಲೂ ಅದೂ ಇಲ್ಲ. ಮೊಘಲರು ದಾಳಿ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಬೇಜಾರಾಗುತ್ತೆ, ಬ್ರಿಟಿಷರು ಪೋರ್ಚುಗೀಸರು ಬಂದು ಇಲ್ಲಿ ನಮ್ಮನ್ನು ಆಳಿದ್ರು ಅಂತ ಹೇಳಿದ್ರೆ ಅವರಿಗೆ ಬೇಸರ ಆಗುತ್ತೆ. ನಮ್ಮ ದೇಶದ ಇತಿಹಾಸ ಇಲ್ಲ, ಅವರು ಮಾಡಿದ ಇತಿಹಾಸವನ್ನು ಹೇಳಿದ್ರೆ ಅವರಿಗೆ ಬೇಜಾರಾಗುತ್ತೆ. ಒಟ್ಟು ಇಲ್ಲ ಸಲ್ಲದ ಏನೋ ಅಗತ್ಯ ಇಲ್ಲದ ಬೇಡವಾದ ಟೆಕ್ಸ್ಟ್ ಬುಕ್ಗಳಿಂದ ತುಂಬಿಕೊಂಡು ಮಕ್ಕಳಲ್ಲಿ ಯಾವುದೇ ಒಂದು ಜಿಜ್ಞಾಸುತನವನ್ನೇ ಬೆಳೆಸಲಿಕ್ಕಾಗದ ರೀತಿಯ ನಮ್ಮ ದೇಶದ ಬಗ್ಗೆ ಇನ್ನಷ್ಟು ಫ್ರಸ್ಟ್ರೇಷನ್ ಬರಬೇಕಾದ ರೀತಿಯ ಇತಿಹಾಸವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಈ ಅಧ್ಯಾಯಗಳನ್ನು ಪಾಠ ಮಾಡಿಸಬೇಕು. ಈ ಅಧ್ಯಾಯಗಳಲ್ಲಿ ಬಂದಂತಹ ಪ್ರತಿಯೊಬ್ಬನ ಹೆಸರಿನಿಂದ ಅವರವರ ಚರಿತ್ರೆಗಳು ಕೆಲವೊಮ್ಮೆ ಗೊತ್ತಾಗುತ್ತೆ. ಈಗ ಅಲ್ಲಿ ಕಾಕುತ್ಸ್ಥ ಅಂತ ಹೆಸರು ಬರುತ್ತೆ, ಅದಕ್ಕೆ ಪುರಾಣದಲ್ಲಿ ಬೇರೆ ಕಡೆ ಒಂದು ಕಥೆ ಹೇಳ್ತಾರೆ. ಅವನು ದೇವತೆಗಳ ಪರವಾಗಿ ಹೋರಾಡಿದ, ಯಾಕೆಂದ್ರೆ ಅವನ ಮಾತಿತ್ತು, ಅವನ ಹೆಸರು ನಿಜವಾಗಿ ರಜಿ ಅಂತ. ಆ ರಜಿ ಎಲ್ಲಿ ಇರ್ತಾನೋ ಅವರಿಗೆ ಗೆಲುವಾಗುತ್ತೆ ಅಂತ ಯಾರೋ ಇದೇ ತರ ನಮ್ಮ ಸುತ್ತ ಇದ್ದ ಜ್ಯೋತಿಷಿಗಳು ಯಾರೋ ಹೇಳಿಬಿಡ್ತಾರೆ. ದೈತ್ಯರೆಲ್ಲ ಓಡಿ ಬರ್ತಾರೆ, ಅವನನ್ನ ತಮ್ಮ ಪಕ್ಷದಲ್ಲಿ ಸೇರಿಸಿಕೊಂಡು ಬಿಟ್ರೆ ನಾವು ದೇವತೆಗಳ ವಿರುದ್ಧ ಗೆಲ್ಲಬಹುದು ಅಂತ. ಆದ್ರೆ ರಜಿ ಏನು ಹೇಳ್ತಾನೆ, ತಕ್ಷಣ ನಾನು ನಿಮ್ಮ ಪರದಲ್ಲಿ ಹೋರಾಡುವುದಕ್ಕೆ ಸಿದ್ಧ, ಆದ್ರೆ ನಿಮ್ಮಲ್ಲಿ ಯಾರು ಡಿಸಿಷನ್ ತಗೊಳ್ತಾನೋ ಆ ಪ್ಲೇಸನ್ನು ನಾನು ಸ್ವೀಕರಿಸ್ತೇನೆ, ಮತ್ತು ಯಾರು ಡಿಸಿಷನ್ ಮೇಕರ್ ಅಂತ ನಿಮ್ಮಲ್ಲಿ ಇದ್ದಾನೋ ಅವನ ಹೆಗಲ ಮೇಲೆ ನಾನು ಕೂತ್ಕೊಂಡು ಯುದ್ಧ ಮಾಡಬೇಕು ಅಂತ. ಅಯ್ಯಯ್ಯೋ, ಇದೆಲ್ಲ ಆಗುದಿಲ್ಲ. ನಮ್ಮ ಕಡೆಯಲ್ಲಿ ನೀವು ನಿಮ್ಮ ಸಹಾಯವನ್ನು ತಗೊಳ್ತೇವೆ ಹೊರತು ನಿಮ್ಮನ್ನು ಡಿಸಿಷನ್ ಮೇಕರ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಆದ್ರೆ ಇಂದ್ರಾದಿಗಳೆಲ್ಲ ಸೀದಾ ಬರ್ತಾರೆ, ಅಯ್ಯೋ ಅವನು ಭಗವದ್ ಭಕ್ತ,
ಏನೇ ಆದರೂ ನಮಗೆ ಭಗವಂತನ ರಕ್ಷಣೆ ಇದ್ದೇ ಇರುತ್ತೆ. ಮೊದಲು ನಾವು ಗೆಲ್ಲಬೇಕು, ಅದಕ್ಕೆ ಬೇಕಾದ ಸಿದ್ಧತೆ ಈ ರಜಿ ನಮ್ಮ ಪಕ್ಷದಲ್ಲಿ ಇರಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅವನು ಯಥಾ ಪ್ರಕಾರ ಅದೇ ಕಂಡೀಷನ್ ಹಾಕ್ತಾನೆ. ಇಂದ್ರ ಹೇಳ್ತಾನೆ, ಇದು ನಿನ್ನ ರಾಜ್ಯ, ನೀನೇನು ಬೇಕಾದ್ರೂ ಮಾಡಬಹುದು, ನಾವೆಲ್ಲ ನಿಮ್ಮ ದಾಸರು, ಸೇವಕರು, ಮೊದಲು ಆ ರಾಕ್ಷಸರನ್ನ ಸೋಲಿಸುವ ಕೆಲಸ ಆಗ್ಲಿ ಅಂತ ಹೇಳಿ ತಾನೇ ಎತ್ತಾಗಿ ತನ್ನ ಕುತ್ತಿಗೆಯ ಮೇಲೆ ಆತನನ್ನು ಕೂಡಿಸಿಕೊಂಡು, ಅದು ನೋಡಿ ಕುತ್ತಿಗೆ ಅನ್ನುವ ಶಬ್ದ ಕಕುತ್ಸ್ಥ ಅನ್ನುವ ಶಬ್ದದ್ದೇ ರೂಪ, ಬಿಡಿಸಿ ಬಂದ ರೂಪ ಅಷ್ಟೇ. ಹಾಗೆ ಕುತ್ತಿಗೆಯ ಮೇಲೆ ಕೂತ್ಕೊಂಡು ದೈತ್ಯರನ್ನ ಗೆದ್ದ. ಇಂದ್ರ ಪೂರ್ತಿ ಒಪ್ಪಿಸಿಕೊಟ್ಟ, ಇದು ನಿನ್ನ ರಾಜ್ಯ ಅಂತ. ಆದರೆ ಅವನಿಗೆ ಅನ್ನಿಸ್ತು, ಅಯ್ಯೋ, ನಾನು ನನ್ನ ದೇಶದ ಆಡಳಿತವನ್ನೇ ನೋಡ್ಲಿಕ್ಕೆ ಆಗದೆ ಎಷ್ಟೋ ದಿವಸ ಆಯಿತು, ಇದನ್ನ ಇಟ್ಟುಕೊಂಡು ನಾನೇನು ಮಾಡಲಿ, ಸ್ವಲ್ಪ ದಿವಸ ಭೋಗಿಸಿ ಆದ ನಂತರ ಮತ್ತೆ ಇಂದ್ರನಿಗೆ ಮರುಳಿಸಿಕೊಟ್ಟು ವಾಪಸ್ಸು ಬಂದ. ಅದೇ ಅವನಿಗೆ ಕಕುತ್ಸ್ಥ ಅಂತ ಹೆಸರಾಗಿ ಹೋಗ್ತು. ಕಕುತ್ನಲ್ಲಿ ಸ್ಥ, ಕುಳಿತವನು ಅಂತ. ಅಂದ್ರೆ ಆ ಹೆಸರೇ ಅವನ ಒಂದು ಇತಿಹಾಸವನ್ನ ಹೇಳುತ್ತೆ. ಹೀಗೆ ಪ್ರತಿಯೊಂದು ರಾಜರ ಹೆಸರನ್ನು ಹೇಳುವಾಗ ಅವರು ಆ ಕಾಲದಲ್ಲಿ ಮಾಡಿದ ಬೇರೆ ಬೇರೆ ಕಥೆಯ ಹಿಂದಿನ ಸ್ವರೂಪವನ್ನ ತಿಳ್ಕೊಳ್ಳಿಕ್ಕೆ ಬರುತ್ತೆ. ಈ ದೃಷ್ಟಿಯಲ್ಲಿ ಅದು ಓದುವಾಗ ಬೋರ್ ಅನ್ಸತ್ತೆ, ಏನೋ ರಾಜರ ಹೆಸರುಗಳು ಬರ್ತಾ ಹೋಗುತ್ತೆ. ಆದ್ರೆ ಆ ಹೆಸರನ್ನ ಸ್ವಲ್ಪ ನಮ್ಮ ಇವತ್ತಿನ ಇತಿಹಾಸದಲ್ಲಿ ಸಿಗುವ ಬೇರೆ ಬೇರೆ ಪುರಾಣಗಳ ಹೆಸರಿನ ಜೊತೆಗೆ ಜೋಡಿಸಿಕೊಂಡು ನೋಡಿದಾಗ ಅನೇಕ ಅಂಶಗಳನ್ನ ವೇದವ್ಯಾಸರು ಕಾರಣ ಇಲ್ಲದೆ ಇದನ್ನ ಜೋಡಿಸಿಲ್ಲ ಅನ್ನೋದನ್ನು ಮಾತ್ರ ಗೊತ್ತಾಗುತ್ತೆ. ಇದರ ಮುಂದೆ 6ನೆಯ ಅಂಶದಲ್ಲಿ ಕಲಿಯುಗದ ವರ್ಣನೆ, ಅದು ಹೇಳಬೇಕಾಗಿಲ್ಲ, ನಮಗೆ ಸುತ್ತದಲ್ಲಿ ಗೊತ್ತಿದೆ ಇವತ್ತೇನಾಗ್ತಾ ಇದೆ. ಇವತ್ತಿನ ಇಲ್ಲಿ ತನಕ ನಾನು ಹೇಳಿದ್ದೆಲ್ಲ ಕಲಿಯುಗ ವರ್ಣನೆನೇ. ಅದು ಭಗವಂತನ ಬಗ್ಗೆ ಯಾರಿಗೂ ಎಚ್ಚರ ಇರುವುದಿಲ್ಲ, ವೇದದ ಬಗ್ಗೆ ಆಸಕ್ತಿ ಇರುವುದಿಲ್ಲ, ಸತ್ಯ ಅನ್ನೋದು ಯಾರಿಗೂ ಬೇಕಾಗಿರುವುದಿಲ್ಲ. ಅವರವರಿಗೆ ಅವರವರ ಮಠೀಯ ಆವೇಶಗಳೇ ಮುಖ್ಯ ಆಗತ್ತೆ. ಆಗ್ರಹಪೂರ್ವಕವಾಗಿ ದೇವರನ್ನು ತಿಳಿಯುವುದಕ್ಕಿಂತ ಹೆಚ್ಚು ದೇವರು ನಮಗೆ ಒಂದು ಸಂಪಾದನೆ ಮಾಡಲಿಕ್ಕೆ ಒಬ್ಬ ಮಾಧ್ಯಮನಾಗಿರ್ತಾನೆ ಹೊರತು ಯಾವುದೇ ಕಾರಣದಿಂದ ಸತ್ಯಕ್ಕೆ ಗೆಲುವಾಗಬೇಕು ಅನ್ನುವ ಆಲೋಚನೆ ನಮ್ಮಲ್ಲಿ ಇರುವುದಿಲ್ಲ. ಇಂತಹ ಎಲ್ಲ ಅಂಶಗಳಿಂದಾಗಿ ಕಲಿಯುಗದಲ್ಲಿ ಆದರೂ ಇಷ್ಟು ಹೇಳಿ ಹೆದರಿಸುವುದಿಲ್ಲ. ಅವರು ಹೇಳುತ್ತಾರೆ, ಈ ಅಧ್ಯಾಯದಲ್ಲಿ ಬಂದ ಅಷ್ಟೂ ಮಾತುಗಳು, ಕೆಲವು ಮಾತುಗಳು ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಇದನ್ನೆಲ್ಲ ದಾಖಲೆ ಮಾಡ್ತಾರೆ. ಪ್ರಾಯಶ್ಚಿತ್ತಂತು ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ ಅನ್ನುವ ಶ್ಲೋಕಗಳನ್ನು ಹೇಳ್ತಾ ಅದರ ಮುಂದೆ ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆ ಎನ್ನುವುದೇ ಅತ್ಯಂತ ಮಹತ್ವಯುತವಾದ ಮಾತು ಅಂತ. ಅಲ್ಲಿ ಬರುವ ಮಾತು ಹೀಗಿದೆ: ಅಂಧಂತಮ ಇವಾಜ್ಞಾನಂ ದೀಪವಚ್ಚ ಇಂದ್ರಿಯೋದ್ಭವಂ ಯಥಾ ಸೂರ್ಯಸ್ತಥಾ ಜ್ಞಾನಂ ತದ್ ಯದ್ವಿಪ್ರರ್ಷೆ ವಿವೇಕಜಂ. ಈ ಸಂದರ್ಭದಲ್ಲಿ ವಿವೇಕ ಬಹಳ ಕೈ ಕೊಡುತ್ತೆ. ಆದರೂ ಮನುಷ್ಯನಿಗೆ ಅಂತ ಇರುವ ವಿವೇಕವನ್ನು ಸರಿಯಾಗಿ ಉಪಯೋಗಿಸಿದ್ರೆ ಅದೇ ತುಂಬ ಮುಖ್ಯವಾದ ದಾರಿಯನ್ನ ತೋರಿಸಿಕೊಡುತ್ತೆ. ಆಗಮದಿಂದ ಹುಟ್ಟಿದ ವಿವೇಕ ಅದು 2 ರೀತಿ ಇದೆ. ಅದು ಶಬ್ದ ಮತ್ತು ಬ್ರಹ್ಮ ಅಂತ 2 ಇದೆ. ಆ ಶಬ್ದ ಬ್ರಹ್ಮ ಮತ್ತು ಅದೇ ಶಬ್ದ ಅಂದ್ರೆ ಆಗಮ ಅಂತ ಅರ್ಥ. ಆಗಮದ ದಾರಿಯಲ್ಲಿ ಹೋಗಿ ಜೊತೆಗೆ ದೊಡ್ಡವರ ಆಚರಣೆ ಅಂತನ್ನುವ ಮಾತಿನ ಜೊತೆಗೆ ಸೇರಿಕೊಂಡಾಗ ಜ್ಞಾನ ಅಂತನ್ನುವುದು ಹುಟ್ಟತ್ತೆ, ಅದು ವಿವೇಕಜವಾಗುತ್ತೆ. ಅಥರ್ವಣ ಉಪನಿಷತ್ತಿನ ಮಾತನ್ನು ನೆನಪಿಸುವ ಮತ್ತೊಂದು ಮಾತು ಇಲ್ಲಿ: ದ್ವೇ ಬ್ರಹ್ಮಣಿ ವೇದಿತವ್ಯೇ ಶಬ್ದ ಬ್ರಹ್ಮನ್ ಪರಂ ಚ ಯತ್ ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಂ ಬ್ರಹ್ಮಾದಿ ಗಚ್ಚತಿ. 2 ಇದೆ ತಿಳ್ಕೊಳ್ಳಿಕ್ಕೆ. ದೊಡ್ಡದು ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಅರ್ಥ. ಯಾವುದು 2 ದೊಡ್ಡದು? ಒಂದು ಶಬ್ದ, ಇನ್ನೊಂದು ಅರ್ಥ. ಅರ್ಥ ಬ್ರಹ್ಮ, ಶಬ್ದ ಬ್ರಹ್ಮ ಅಂತ. ವಸ್ತು ಮತ್ತು ಹೆಸರು, ಅದು 2 ಇಲ್ಲದೆ ಜಗತ್ತಿರುವುದೇ ಸಾಧ್ಯ ಇಲ್ಲ. ಬರೀ ವಸ್ತು ಇದೆ ಹೆಸರಿಲ್ಲ ಅಂತಿಲ್ಲ, ಬರೀ ಹೆಸರಿದೆ ವಸ್ತು ಇಲ್ಲ ಅಂತಿಲ್ಲ. ಅದು 2 ಕೂಡ ಜೊತೆಗೆ ವಾಗರ್ಥಾವಿವ ಸಂಪೃಕ್ತವು ಅಂತ ಕಾಳಿದಾಸ ಹೇಳಿದ ಮಾತು ಕೂಡ. ವಾಕ್ ಅರ್ಥ ಇದೆರಡೂ ಜೊತೆಯಾಗಿರುವ ವಸ್ತುಗಳು. ಅದರಲ್ಲಿ ದೊಡ್ಡ ವಾಕ್ಯ ಯಾವುದು, ಮಾತು ಯಾವುದು ಅಂದ್ರೆ ವೇದ. ಆ ವೇದದಿಂದ ಪ್ರತಿಪಾದ್ಯನಾದ ದೊಡ್ಡ ಅರ್ಥ ಯಾವುದು ಅಂದ್ರೆ ಭಗವಂತ. ಹೀಗೆ ಇದು 2 ತಿಳಿದುಕೊಳ್ಳದೇ ಇದ್ರೆ ಮನುಷ್ಯನಿಗೆ ಜೀವನದಲ್ಲಿ ಬದುಕಿಗೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಅದನ್ನ ಪರ ಮತ್ತು ಅಪರ ಅಂತನೂ ಕರೀತಾರೆ. ನೋಡಿ ಎಷ್ಟು ಸುಂದರವಾದ ಮಾತು ಅಂದ್ರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ, ವ್ಯಾಕರಣಂ, ಕಲ್ಪ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ, ಇದಿಷ್ಟು ಪರವಿದ್ಯೆ. ಯಾವಾಗ ಇದೆ ಭಗವಂತನನ್ನು ಬಿಟ್ಟು ಲೋಕದ ಬಗ್ಗೆ ತಿಳಿಸ್ಲಿಕ್ಕೆ ಅಂತ ಹೊರಟಾಗ ಇದೇ ಅಪರ ವಿದ್ಯೆಯೂ ಕೂಡ. ವೇದಗಳಲ್ಲಿ ನಮ್ಮ ಬದುಕು ಹೇಗೆ ನಡೆಸಬೇಕು ಅನ್ನುವ ಮಾತೂ ಇದೆ. ಶಿಕ್ಷಾ ಅಂತಂದ್ರೆ ನಾವು ಮಾತನಾಡುವ ಫೊನೆಟಿಕ್ ಹೇಗಿರಬೇಕು ಅಂತ. ವ್ಯಾಕರಣ ಅಂತಂದ್ರೆ ಅಪಶಬ್ದಗಳು ಹೇಗೆ ಬರಬಾರದು ಅಂತ. ಛಂದಸ್ಸು ಅಂದ್ರೆ ಮಾತನಾಡುವುದರಲ್ಲಿ ಒಂದು ರಿದಮ್ ಇರುತ್ತೆ, ಮೀಟರ್ ಇರುತ್ತೆ, ಅದನ್ನು ಹೇಗೆ ಜೋಡಿಸ್ಕೊಳ್ಬೇಕು ಅಂತ. ಜ್ಯೋತಿಷ್ಯ ಅಂತಂದ್ರೆ ನಾವು ವೇದಗಳ ಮಂತ್ರಗಳನ್ನು ಬಳಸುವಾಗ ಇದನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ನಮಗೆ ಕಾಲದ ನಿರ್ಣಯವನ್ನು ಕೊಡುವ, ಮಾಹಿತಿ ಕೊಡುವ ಗ್ರಂಥ.
ಕಲ್ಪ ಅಂತಂದ್ರೆ ವೇದದ ಮಂತ್ರವನ್ನ ಯಾವ ಕ್ರಮದಲ್ಲಿ, ಅರ್ಘ್ಯಕ್ಕೆ ಯಾವ ಮಂತ್ರ, ಪಾದ್ಯಕ್ಕೆ ಯಾವ ಮಂತ್ರ, ಅಥವಾ ಇಂತಿಂತಹ ಸಂದರ್ಭದಲ್ಲಿ ಏನೇನು ಬಳಸಬೇಕು ಅಂತ. ಇನ್ನು ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ. ನಿರುಕ್ತ ಅಂತಂದ್ರೆ ನಾವು ದೇವರನ್ನು ಉಪಾಸನೆ ಮಾಡಬೇಕಾದ್ರೆ ಪ್ರತಿಯೊಂದು ನಾಮವು ಭಗವಂತನನ್ನು ಹೇಗೆ ಹೇಳುತ್ತೆ ಅಂತ. ಹೀಗೆ ಪ್ರತಿಯೊಂದು ಅಂಶವೂ ಕೂಡ ನಮ್ಮ ಬದುಕಿನ ವ್ಯವಸ್ಥೆಗೂ ಬೇಕಾಗುವ ಹಾಗೆ, ಜೊತೆಗೆ ಅಲೌಕಿಕವಾದ ಧ್ಯಾನದ ಚಿಂತನೆಗೂ ಅನುಕೂಲವಾಗುವ ಹಾಗೆ ಮಾತುಗಳನ್ನ ವೇದಗಳು, ಪುರಾಣಗಳು ಕೊಟ್ಟು ಇಟ್ಟಿದ್ದಾವೆ. ಇತಿಹಾಸ ಪುರಾಣನ ಪಂಚಮೋ ವೇದ ಅಂತ. ಇತಿಹಾಸ ಪುರಾಣಗಳು ವೇದಗಳಲ್ಲಿ 5ನೇದ್ದು ಅಂತ ಅನಿಸತ್ತೆ ಅಂತ. ಅಂದ್ರೆ ಇದೇ ವೇದದ ಸಾಮರ್ಥ್ಯವನ್ನ ಇನ್ನೂ ಒಂದು ಕಡೆ ವೇದಾದ ಉತ್ತಮಂ ಚಕ್ರೆ ಅಂತ, ವೇದದಿಂದಲೂ ಕೂಡ ಗೊತ್ತಾಗದೇ ಇರುವ ಸಂಗತಿಯನ್ನ ಪುರಾಣಗಳು, ಇತಿಹಾಸಗಳು ನಮಗೆ ಹೇಳುತ್ತಾವೆ. ಹಾಗೆ ಇತಿಹಾಸವನ್ನು ಅರ್ಥೈಸಿಕೊಳ್ಳಬೇಕು, ಇತಿಹಾಸದಿಂದ ವೇದವನ್ನ ತಿಳಿಯಬೇಕು. ಅಂದ್ರೆ ಇಲ್ಲಿ ಅನೇಕ ವಿಷ್ಣು ಪುರಾಣದಲ್ಲಿ ವಿಷ್ಣು ಸೂಕ್ತದ ಅನೇಕ ಮಾತುಗಳಿಗೆ ವ್ಯಾಖ್ಯಾನ ಬಂದಿದೆ. ಉಪನಿಷತ್ತಿನ ಅನೇಕ ಮಾತುಗಳ ವಿವರಣೆ ಇಲ್ಲಿ ಬರುತ್ತೆ. ಅಂತಹ ಮಾತಿನ ಕೊನೆಯಲ್ಲಿ ಭಗವಂತ ನನಗೆ ಭಗವಂತ ಅಂತ ಯಾಕೆ ಹೇಳ್ತಾರೆ? ಐಶ್ವರ್ಯಸ್ಯ ಸಮಗ್ರಸ್ಯ, ಬೇರೆ ಕಡೆ ವೀರ್ಯಸ್ಯ ಅಂತಿದ್ರೆ ಇಲ್ಲಿ ಧರ್ಮಸ್ಯ ಯಶಸ್ತ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ನಾವು ಜಪ ಮಾಡುವಾಗ ಹೇಳ್ತೇವೆ, ಪೂರ್ಣ ಜ್ಞಾನಾತ್ಮನೇ ನಮಃ, ಪೂರ್ಣೈಶ್ವರ್ಯಾತ್ಮನೇ ನಮಃ, ಪೂರ್ಣ ಪ್ರಭಾತ್ಮನೇ ನಮಃ, ಪೂರ್ಣಾನಂದಾತ್ಮನೇ ನಮಃ, ಪೂರ್ಣ ತೇಜಾತ್ಮನೇ ನಮಃ, ಪೂರ್ಣ ಶಕ್ತಿಯಾತ್ಮನೇ. ನಮ್ಗದು ಮಂತ್ರ ಮಾತ್ರ. ಅದು ಇನ್ನೂ ಫಾಸ್ಟ್ ಆಗುವಾಗ ಏನು ಹೇಳ್ತೇವೆ ಅಂತ ನಮಗೆ ಮರ್ತೋಗಿರುತ್ತೆ. ಬಿಡಿಸಿ ಹೇಳಿ ಅಂದ್ರೆ 1 ನಿಮಿಷ ಪುಸ್ತಕ ನೋಡಿ ಹೇಳಬೇಕು ಅಂತ ಆಗುತ್ತೆ. ಅಲ್ಲಿ ಹೇಳಿದ್ದು 6 ವಿಶೇಷ ಗುಣಗಳನ್ನ ಭಗವಂತ ಅಂತ ಚಿಂತಿಸ್ಲಿಕ್ಕೋಸ್ಕರ ನಾವು ನಿತ್ಯದಲ್ಲಿ ಚಿಂತನೆ ಮಾಡಬೇಕಾದ ರೂಪ ಅನ್ನೋದಕ್ಕೋಸ್ಕರ ನಾವು ಆಯಾ ಇಂದ್ರಿಯಗಳಲ್ಲಿ ಆಯಾ ರೂಪದ ಭಗವಂತ ನಿಂತು ನಮ್ಮಲ್ಲಿ ಮಂತ್ರ ಜಪವನ್ನ ಏಕಾಗ್ರತೆಯಿಂದ ಮಾಡಿಸಿ ಅದರ ಫಲವನ್ನ ಪರಿಪೂರ್ಣವಾಗಿ ಕೊಡಲಿ, ಅದರಲ್ಲಿ ದೋಷಗಳು ಇಲ್ಲದೆ ಇರಲಿ ಅಂತ ಚಿಂತಿಸ್ಲಿಕ್ಕೋಸ್ಕರ ನಾವು ಹಾಗೆ ಕರನ್ಯಾಸ, ಅಂಗನ್ಯಾಸ ಅಥವಾ ಬೇರೆ ಬೇರೆ ನ್ಯಾಸಗಳನ್ನ ಅಕ್ಷರ ನ್ಯಾಸದ ಮೂಲಕ ಹೇಳುವಂತಹದ್ದು ಭಗವಂತನ ಚಿಂತನೆ ಇನ್ನಷ್ಟು ಗಟ್ಟಿಯಾಗಲಿ ಅಂತ. ಮುಂದೆ ಸ್ವಾಧ್ಯಾಯ ಉದ್ಯೋಗ ಮಾಸೀತ. ಸ್ವಾಧ್ಯಾಯವೇ ನಿಜವಾದ ಕೆಲಸ ಅಂತ ಆಗಬೇಕು. ಬೇರೆ ಕೆಲಸ ಅಂತ ಅನ್ನೋದು ಅದರ ಜೊತೆಗಿರಬೇಕು. ಓದುವುದನ್ನು ಮುಖ್ಯವಾಗಿಟ್ಟುಕೊಂಡು ಅದರ ಜೊತೆಗೆ ನಮ್ಮ ಬದುಕಿನ ನಿರ್ವಹಣೆಗೆ ಬೇಕಾದ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಅವನಿಗೆ ಯಾವತ್ತೂ ಸೋಲಾಗುವುದಿಲ್ಲ ಅನ್ನುವ ಮಾತು ಹೇಳಿ, ಭಗವಾನ್ ಅಂತ ಹೇಳಿದ್ರಿ, ನೀವು ಹೇಳಿದ್ರಿ ಈ 6 ಗುಣಗಳಿರಬೇಕು ಅಂತ. ನಾವು ಆನಂದ ತೀರ್ಥ ಭಗವತ್ಪಾದರು ಅಂತ ಹೇಳ್ತೇವೆ, ಭಗವಾನ್ ವಸಿಷ್ಠ ಅಂತ ಹೇಳ್ತೇವೆ, ಭಗವಾನ್ ವಿಶ್ವಾಮಿತ್ರ ಅಂತ ಹೇಳ್ತೇವೆ. ಅದೆಲ್ಲ ಏನು ರೀ? ಅವರಿಗೆ ಹೇಗೆ ಭಗವಾನ್ ಈ 6 ಗುಣಗಳು ಪರಿಪೂರ್ಣವಾಗಿ ಪೂರ್ಣಜ್ಞಾನ, ಪೂರ್ಣ ಐಶ್ವರ್ಯ, ಪೂರ್ಣ ಪ್ರಭಾ, ಪೂರ್ಣಾನಂದ ಅವರಲ್ಲಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಅವರಿಗೂ ಒಂದು ಭಗವಾನ್ ಅನ್ನೋ ಶಬ್ದದ ಅರ್ಥ ಇದೆ ಅಂತ ಹೇಳಿ, ಉತ್ಪತ್ತಿಂ ಪ್ರಳಯಂ ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಭಗವಂತನನ್ನ ಪೂಜಿಸುವುದರಿಂದ ಭಗವಾನ್ ಅನ್ನೋ ಅರ್ಥ ಬಂದೇ ಬರುತ್ತೆ ಅವರಿಗೆ. ಅದಕ್ಕೆ ನೋಡಿ ಭಗವತ್ಪಾದ ಅಂತ ಹೇಳುವುದು. ಸರಿಯಾಗಿ ಹೇಳುವ ಕ್ರಮ ಭಗವತ್ಪಾದ ಅಂತ. ಅಂದ್ರೆ ನಾವು ಭಗವಂತನ ಪಾದ ಸ್ವರೂಪದಲ್ಲಿ ಇರುವವರು, ಅವರ ಕಾಲಡಿಯ ದಾಸರು ಅಂತ. ಇನ್ನೊಂದು ಅರ್ಥ ಪಾದ ಅಂದ್ರೆ ಭಗವಂತನ ವಿಶೇಷವಾದ ಸ್ವರೂಪ, ಅವರಲ್ಲಿ ಭಗವಂತನ ಅಸ್ತಿತ್ವ ವಿಶೇಷವಾಗಿ ಇರುತ್ತೆ ಅಂತ. ಇಲ್ಲಿ ಋಷಿಗಳಿಗೆಲ್ಲ ಭಗವಾನ್ ಅಂತ ಹೇಳುವುದು ಯಾಕೆ? ಉತ್ಪತ್ತಿ, ಪ್ರಕೃತಿ ಸೃಷ್ಟಿಯಾಗುವಾಗ ಯಾವ ಮೂಲದಲ್ಲಿ ಸೃಷ್ಟಿಯಾಗತ್ತೆ? ಪ್ರಳಯ, ಅದು ಕಾಲ, ಅದು ಯಾವಾಗ ಲಯವಾಗುತ್ತೆ. ಅಂದ್ರೆ ಒಂದು ಹುಟ್ಟು ಮತ್ತು ಸಾವು ಅನ್ನೋದು ಎಷ್ಟು ಸಹಜ ಅನ್ನೋದನ್ನು ಯಾರು ತಿಳಿದಿರ್ತಾನೋ. ಭೂತಾನಾಂ ಆಗತಿಂ ಗತಿಂ, ನಮಗೆ ಅವ್ಯಕ್ತ ನಿಧನಾನೇವ ತತ್ರಕಾ ಪರಿದೇವನ ಅಂತ. ಹುಟ್ಟಿದ್ದೆಲ್ಲಿಂದ ಅಂತ ಗೊತ್ತಿಲ್ಲ, ಹೋಗುವುದೆಲ್ಲಿಂದ ಅಂತ ಗೊತ್ತಿಲ್ಲ. ಬುದ್ಧಿ ಬರುವಾಗಿನ ತನಕ ನಮ್ಮ ತಂದೆ ತಾಯಿಗಳೇ ನಮ್ಮ ಜವಾಬ್ದಾರಿ ನೋಡಿರ್ತಾರೆ. ಬುದ್ಧಿ ಹೋದ್ಮೇಲೆ ನೋಡ್ಕೊಂಡ್ರೆ ಮಕ್ಕಳು, ಇಲ್ಲ ಅಂದ್ರೆ ಅನಾಥಾಶ್ರಮ ಇರುತ್ತೆ. ಅದರ ಮಧ್ಯದಲ್ಲಿ ಇದ್ದ 4 ದಿನದಲ್ಲಿ ನಮ್ಮ ಆಲೋಚನೆ ಏನಿರುತ್ತೆ ಅಂದ್ರೆ ಎಲ್ಲ ವ್ಯವಹಾರ ನಾನೇ ಮಾಡುವುದು ಅಂತ. ಮನೆಯಲ್ಲಿ ಯಜಮಾನ ಹೇಳ್ತಾನೆ, ಯಜಮಾನ ಹೋದ್ಮೇಲೆ ಅವನ ಹೆಂಡತಿ ಹೇಳ್ತಾಳೆ, ಹೆಂಡತಿ ತಂದೆ ತಾಯಿಗಳಿಗೆ ಏನು ಅರ್ಥ ಆಗಿಲ್ಲ ಅಂತ ಮಕ್ಕಳು ಹೇಳ್ತಾರೆ. ಇವರನ್ನೆಲ್ಲ ನೋಡ್ಕೊಳ್ಳೋರು ನಾವು ಅಂತ ಡಾಕ್ಟರ್ ಹೇಳ್ತಾರೆ. ಇವರ ವ್ಯವಹಾರ ಸರಿ ಮಾಡ್ಬೇಕು ನಾವು ಅಂತ ಹೇಳಿ ವಕೀಲರು ಹೇಳ್ತಾರೆ. ಒಟ್ಟು ಎಲ್ಲರೂ ಇಡೀ ಸಮಾಜದಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ತಾನೆ ಇರ್ತಾನೆ. ಅಂದ್ರೆ ವಸ್ತುತಃ ಯಾರ ಕೈಯಲ್ಲೂ ಯಾವುದೂ ಇಲ್ಲ. ಅವರವರ ಕರ್ತವ್ಯನವರು ನೆರವೇರಿಸಬೇಕು ಅಂತ ಅನ್ನೋದು ಮಾತ್ರ ಧರ್ಮ ಹೊರತು ನಮ್ಮಿಂದಾಗಿ ಜಗತ್ತಿದೆ ಅನ್ನೋದು ಏನೂ ಇಲ್ಲ. ಋಷಿಗಳಿಗೆ ಆಗತಿಂ ಗತಿಂ, ಅದರ ಹುಟ್ಟು ಎಲ್ಲಿಂದ ಅಂದ್ರೆ ಅದರ ಮೂಲ ಏನು, ಅದು ಕೊನೆಗೆ ಸೇರುವಂತಹದ್ದು ಎಲ್ಲಿಗೆ, ಮತ್ತು ಈ ನಡೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಂಥೆಂಥ ಅಪಾಯಗಳು ಎದುರಾದಾಗ ನಾವು ಹೇಗೆ ಎದುರಿಸಬೇಕು ಅನ್ನುವ ಮಾತು. ವೇತ್ತಿ ವಿದ್ಯಾಂ ಅವಿದ್ಯಾಂಚ, ಇದು ಬಹಳ ಮುಖ್ಯವಾದದ್ದು. ನಮಗೆ ದೇವರನ್ನು ಹೇಗೆ ಉಪಾಸಿಸಬೇಕು ಅಂತಲೂ ಗೊತ್ತಿರಬೇಕು, ಹೇಗೆ ಉಪಾಸಿಸಬಾರದು ಅಂತಲೂ ಗೊತ್ತಿರಬೇಕು. ದೇವರನ್ನು ಉಪಾಸಿಸುವಾಗ ಅಯ್ಯೋ ಅದೆಲ್ಲ ಯಾಕ್ರಿ ಗೊತ್ತಿರಬೇಕು. ಖಂಡಿಸಬೇಕು ಅಂತ ನಿಯಮ ಇಲ್ಲ. ಖಂಡಿತ ಅವರು ಖಂಡನೆಗೆ ಎದುರುಗಡೆ ಬಂದು ನಿಂತು ಮಾತಾಡ್ತಾರೆ ಅಂದ್ರೆ ಹೇಳೋಣ. ಮೊದಲು ಏನಿದೆ ಅಂತಲೇ ಗೊತ್ತಿಲ್ಲ, ಇದೆ ಅಂತ ಗೊತ್ತಿಲ್ಲದೆ ಕೇವಲ ಖಂಡನೆ ಮಾತ್ರ ಮಾಡಿದ್ರೆ ನಾವು ಇನ್ನಷ್ಟು ಲೋಕ
ಖಂಡಿತವಾದಿ, ಲೋಕ ವಿರೋಧಿ ಅಂತ ಇನ್ನಷ್ಟು ಜನರಿಂದ ಈಗಾಗಲೇ ನಾವು ದೂರ ಆಗಿದೆ, ಮತ್ತಷ್ಟು ದೂರ ಆಗ್ತೇವೆ. ಮೊದಲು ಸತ್ಯ ಮಾತ್ರ ಹೇಳೋಣ. ಜಿಜ್ಞಾಸೆ ಬಂದಾಗ ಸಹಜವಾಗಿ ವಾದದ ರೂಪದಲ್ಲಿ ಹೇಳೋಣ. ಇನ್ನೂ ಇಲ್ಲ ನನ್ನದೇ ದೊಡ್ಡದು ಅಂತ ಮಾತಾಡ್ಲಿಕ್ಕೆ ಬಂತಾನೆಂದ್ರೆ ಒಂದು ಪರಿಧಿ ಹಾಕಿ ಶಾಸ್ತ್ರದ ಕಟ್ಟಳೆಯಲ್ಲಿ ಇಷ್ಟು ವಿಷಯಗಳಲ್ಲಿ ಇಂಥ ಮಾತುಗಳಿವೆ, ನೀನು ಶಾಸ್ತ್ರದ ಆಧಾರದ ಒಪ್ಪುದಾದ್ರೆ ಇಲ್ಲಿ ಇಷ್ಟು ಮಾತುಗಳಿವೆ, ಆಮೇಲೆ ಖಂಡನೆ. ಅಂದ್ರೆ ಮೊದಲೇ ನಾವು ಏನು ಮಾಡ್ತೇವೆ, ತಿಳಿಬೇಕು. ವಿದ್ಯಾ ಅಂತಂದ್ರೆ ತಿಳ್ಕೊಳ್ಬೇಕಾದದ್ದು. ಅವಿದ್ಯಾ ಅಂದ್ರೆ ಹೇಗಿರಬಾರ್ದು ಅನ್ನುವುದನ್ನು ತಿಳ್ಕೊಂಡಿರಬೇಕು. ಅಂದ್ರೆ ನಮಗೆ ಮಕ್ಕಳಿಗೆ ದೀಪವನ್ನು ಮುಟ್ಟಬಾರದು ಅಂತ ಹೇಳ್ತೇವೆ, ಎಷ್ಟು ಹೇಳಿದ್ರು ಗೊತ್ತಾಗುದಿಲ್ಲ. ಒಂದ್ಸರ್ತಿ ಮುಟ್ಟಿದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಆಮೇಲೆ ಗೊತ್ತಾಗುತ್ತೆ, ಓ ಇದು ಮುಟ್ಟಬಾರದ ವಸ್ತು ಅಂತ. ಹಾಗೆ ನಮ್ಮಲ್ಲಿ ಎಲ್ಲವೂ ಅನುಭವದಿಂದಲೇ ಗೊತ್ತಾಗಬೇಕು ಅಂತಿಲ್ಲ. ಇದು ಅನುಭವ ಆಯಿತು. ದೇವರನ್ನ ಹೇಗೆ ಚಿಂತಿಸಬೇಕು ಅಂತ ಶಾಸ್ತ್ರ ಹೇಳಿದ ಮೇಲೆ, ಹೇಗೆ ಚಿಂತಿಸಬಾರದು ಅಂತ ಹೇಳಿದ ಮೇಲೂ ನಾವು ಹಾಗೇ ಚಿಂತಿಸ್ತೇವೆ ಅಂತಂದ್ರೆ ಕಳ್ಕೊಳ್ಳೋದು ನಾವೇ. ಸಿಕ್ಕಿದ ಸ್ವಲ್ಪ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅದು ಋಷಿಗಳ ಅನುಭವಪೂರ್ವಕವಾದ ಮಾತು ಅನ್ನುವ ಎಚ್ಚರದಿಂದ ವಿದ್ಯೆಯನ್ನ ಅವಿದ್ಯೆಯನ್ನ ಎರಡೂ ತಿಳಿದು ವಿದ್ಯೆಯ ಅಮೃತಂ ತೀರ್ತ್ವ, ಎರಡೂ ತರದ ಸಮಸ್ಯೆ ಅದನ್ನ ಯಾಜ್ಞೀಯ ಮಂತ್ರೋಪನಿಷತ್ತು ಬಹಳ ಸುಂದರವಾಗಿ ಹೇಳುತ್ತೆ. ನಾವು ವಿದ್ಯೆಯಿಂದ ಅಮೃತವನ್ನು ಪಡೆಯುವುದು ಸಾಧ್ಯ, ಅವಿದ್ಯೆಯಿಂದ ಮೃತ್ಯುವನ್ನು ತರಿಸುವುದು, ತಾರಣ ಮಾಡುವುದು, ದಾಟುವುದು ಸಾಧ್ಯ ಅಂತ. ಇಂತಹ ಮಾತುಗಳ ಮೂಲಕ ಪರಾಶರರು ಮತ್ತು ಮೈತ್ರೇಯರು ಮಾಡಿದಂತಹ ಸಂವಾದದ ಈ ಭಾಗಗಳನ್ನ, ಅದ್ವೈತದ ಪರವಾಗಿ ಕೆಲವು ಬರುವ ಮಾತುಗಳನ್ನ ಶ್ರೀಧರ ಸ್ವಾಮಿ ಮೊದಲಾದ ವ್ಯಾಖ್ಯಾನಕಾರರು ತಾವು ತಮ್ಮ ಪರಂಪರೆಯಲ್ಲಿ ಬಂದ ಅರ್ಥವನ್ನು ಹೇಳಿದರೆ, ವಿಷ್ಣು ಚಿತ್ತಿಯ ವ್ಯಾಖ್ಯಾನದಲ್ಲಿ ಅಲ್ಲಲ್ಲಿ ವಿಶೇಷವಾದ ಅಂಶಗಳನ್ನು ನಿರೂಪಿಸಿದ್ರೂ ಕೂಡ ಬಹಳಷ್ಟು ಚಿಂತನೆ ಇನ್ನೂ ನಡೀಲಿಕ್ಕಿದೆ. ಯಾಕೆಂದರೆ ಪಾಠದ ಶುದ್ಧಿಯಿಂದ ಹಿಡಿದು ಸಿಗದೇ ಇದ್ದ ಸುಮಾರು 23,000 ಶ್ಲೋಕಗಳಲ್ಲಿ ಸಿಕ್ಕಿದ 6,000 ಶ್ಲೋಕದ ಅಷ್ಟೇ ಭಾಗವನ್ನು ಹಿಡ್ಕೊಂಡು ಬರೀ 6 ಅಂಶವನ್ನು ನಾವು ಯೋಚಿಸಿ ವಿಷ್ಣು ಪುರಾಣ ಅಂತ ಮಾತಾಡುವ ಜೊತೆಗೆ ಇನ್ನೂ ಎಲ್ಲೋ ರಹಸ್ಯವಾಗಿ ಅಡಗಿರುವ ವಿಷ್ಣು ಪುರಾಣದ ಚಿಂತನೆ ನಡಿಲಿಕ್ಕಿದೆ. ಹಾಗೆ ನಡೆಸುವ ಕೆಲಸ ಅದು ಅಂದ್ರೆ ಭಗವಂತನ ಚಿತ್ತಕ್ಕೆ ಬಂದಾಗಲೇ ವಿಷ್ಣು ಚಿತ್ತೀಯ ಆಗಬೇಕದು. ಆವಾಗ ನಮಗೆ ಸಾಧ್ಯವಾಗುತ್ತೆ. ಅಂತಹ ಸಫಲವಾದ ಬದುಕನ್ನು ನಡೆಸುವಂತಹ ಶಕ್ತಿ ಭಗವಂತ ನಡೆಸಿಕೊಡ್ಲಿ. ಆಡಿದ ಮಾತಿನಲ್ಲಿ ದೋಷ ಇದ್ರೆ ಅದು ಆತ್ಮಪಾಪೋತ್ಥ, ಒಳ್ಳೆಯದಿದ್ರೆ ಅದು ಭಗವಂತನ ಅನುಗ್ರಹ ಅಂತ ಹೇಳುತ್ತಾ, ಗುರುಗಳ ಅಂತರ್ಯಾಮಿಯಾದ ವಿದ್ಯಾಮಾನ್ಯರ ಅಂತರ್ಯಾಮಿಯಾದ ಮಧ್ವ ಕಮಲಗಳಲ್ಲಿ ಅರ್ಪಿಸುತ್ತಾ, ವೇದವ್ಯಾಸರಲ್ಲಿ ವಾಕ್ಕುಸುಮವನ್ನು ಅರ್ಪಿಸ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥ ಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಿಷ್ಣು ಪುರಾಣ ಪಂಚರಾತ್ರ ಆಗಮದ ಸಂವಾದವುಳ್ಳಂತಹ ಪುರಾಣ. ವೈಷ್ಣವ ಪುರಾಣ ಎಲ್ಲವೂ ಕೂಡ ಪಂಚರಾತ್ರಾಗಮದ ಸಂವಾದಿಯಾಗಿರ್ತಕ್ಕಂತಹದ್ದಾಗಿದೆ. ಇದರಲ್ಲಿ ಲಕ್ಷ್ಮಿಯ ಪ್ರಾದುರ್ಭಾವವನ್ನು ಕ್ಷೀರಸಮುದ್ರ ಮಥನ ಮಾಡಿದಾಗ ಲಕ್ಷ್ಮಿಯ ಪ್ರಾದುರ್ಭಾವವನ್ನು ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರಕಟಪಡಿಸಲಿಕ್ಕೋಸ್ಕರವೇ ಸ್ವಯಂವರ ವ್ಯಾಜದಿಂದ
ಮಹಾತಾಯಿ ವೇದಾಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಆ ಪರಮಾತ್ಮನ ಪಾರಮ್ಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾಳೆ. ಇತರ ಎಲ್ಲ ಋಷಿ ಮುನಿಗಳಲ್ಲಿ ದೇವತೆಗಳಲ್ಲಿ ಒಂದಲ್ಲ ಒಂದು ದೋಷಗಳು ಇದ್ದೇ ಇದೆ. ಸರ್ವ ದೋಷಗಳಿಂದ ದೂರನಾದವನು, ನನ್ನಿಂದಲೂ ಕೂಡ ಅಪೇಕ್ಷೆ ಏನನ್ನೂ ಬಯಸದ, ಏನನ್ನೂ ಅಪೇಕ್ಷಿಸುವುದಿಲ್ಲ. ಯಾಕೆ? ಅವನು ಅನ್ಯ ನಿರಪೇಕ್ಷ, ಅಂತಹ ಸ್ವತಂತ್ರನಾದ ಪೂರ್ಣಕಾಮನಾದ ಭಗವಂತನೇ ನನಗೆ ಆಶ್ರಯ. ಮುಕುಂದ ಮೋಕ್ಷವನ್ನು ಪ್ರದಾನ ಮಾಡುವ ಭಕ್ತ ಅನುಕಂಪಿತ್ವ, ಭಕ್ತರ ಮೇಲೆ ಅನುಕಂಪ, ಅನ್ಯ ನಿರಪೇಕ್ಷತ್ವ, ಸರ್ವದೋಷ ವಿವರ್ಜಿತತ್ವ, ಸರ್ವಗುಣ ಪರಿಪೂರ್ಣತ್ವ. ಇದನ್ನು ಕಂಡು ಲಕ್ಷ್ಮಿ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಆಯ್ಕೆ ಮಾಡ್ತಾಳೆ. ಇಲ್ಲಿ ಕ್ಷೀರ ಸಮುದ್ರದ ಮಥನವನ್ನು ಹೇಳ್ತಾ ಎಲ್ಲ ಒಂದೊಂದೇ ವಸ್ತುಗಳ ವಸ್ತು ಪ್ರಾಪ್ತವಾಯಿತು. ಅಲ್ಲಿ ಕೊನೆಗೆ ಧನ್ವಂತಿ ರೂಪಿ ಪರಮಾತ್ಮ ಬಂದ ಅಂತ ಹೇಳ್ತಾರೆ. ಇಲ್ಲಿ ನಾನು ಬೇರೆ ಎಲ್ಲ ಕಡೆಯಲ್ಲಿಯೂ ಧನ್ವಂತಿ ರೂಪಿ ಪರಮಾತ್ಮ ಅಮೃತ ಕಲಶ ಹಿಡ್ಕೊಂಡು ಬಂದ. ಯಾವ ಬಟ್ಟೆ ಉಟ್ಕೊಂಡಿದ್ದ? ನಮಗದು ಮುಖ್ಯ. ನಾನು ಯಾವಾಗಲೂ ಅಂದ್ಕೊಳ್ಳೋದು ಶುಕ್ಲಾಂಬರಧರಂ ವಿಷ್ಣು ಶಶವರ್ಣಂ. ಏನದು ಶುಕ್ಲಾಂಬರಧರಂ ವಿಷ್ಣು ಹೇಗೆ? ಅವನು ಪೀತಾಂಬರಧರ, ಶುಕ್ಲಾಂಬರಧರ ಹೇಗೆ ಅಂತ ನನಗೆ ತಲೆನೋವಿತ್ತು. ನಾನೊಂದು ಅರ್ಥ ಹೇಳಿದ್ದೆ ಯಾವಾಗಲೂ. ಶುಕ್ಲಾಂಬರಧರಂ ವಿಷ್ಣು ಶಶವರ್ಣಂ ಅಂದರೆ ನಾನೊಂದು ಅರ್ಥ ಹೇಳಿದ್ದೆ. ಅಂಬರ ಅಂದರೆ ಆ ಅವ್ಯಾಕೃತ ಆಕಾಶ, ಅದಕ್ಕೆ ಅಭಿಮಾನಿನಿ ಲಕ್ಷ್ಮೀದೇವಿ. ಅವಳು ಶುಕ್ಲಳು, ಪರಶುಕ್ಲರು ಶ್ರೇಷ್ಠಳು, ನಿರ್ದೋಷಳಾದ ಭಗವಂತನ ವಿಷಯದಲ್ಲಿ ಆಚಾರ ವಿಚಾರದಲ್ಲಿ ಅವಳು ಶುದ್ಧಳು, ಪರಶುಕ್ಲಲ್ಲಿ ಅತ್ಯಂತ ಶ್ರೇಷ್ಠಳು. ಅಂತಹ ಅಂಬರ, ಶುಕ್ಲ ಆದ ಅಂಬರ ಅಂದರೆ ಅಂಬರಕ್ಕೆ ಆಕಾಶಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿಯನ್ನು ತೊಡೆಯಲ್ಲಿ ಕೂಡಿಸ್ಕೊಂಡಿದ್ದಾನೆ. ಶುಕ್ಲಾಂಬರಧರಂ ವಿಷ್ಣು, ಹೀಗೆ ಅರ್ಥ ಹೇಳಿದ್ದೇನೆ. ಈಗ ಅರ್ಥ ಹೇಳಿದ್ದು ಮಾಡಿದ್ದು ಅವನು ಪೀತಾಂಬರ ಶುಕ್ಲಾಂಬರ ಅಂತ. ಆದರೆ ಇವತ್ತು ಕ್ಷೀರಸಮುದ್ರ ಮಥನ ವಿಚಾರ ಬಂದಾಗ ವಿಷ್ಣು ಕೇವಲ ಪೀತಾಂಬರಧಾರಿ ಅಲ್ಲ, ಶ್ವೇತಾಂಬರಧಾರಿಯೇ ಆಗ್ತಾನೆ ಎಂದು ಗೊತ್ತಾಯಿತು. ತಥೋ ಧನ್ವಂತರಿ ದೇವ ಶ್ವೇತಾಂಬರಧರ ಸ್ವಯಂ ಬಿಭ್ರತ್ ಕಮಂಡಲಂ ಪೂರ್ಣಂ ಅಮೃತಸ್ಯ ಸಮುತ್ತಿತಃ ತತಃ ಸ್ವಸ್ಥಮನಸ್ಕಾಸ್ತೆ ಸರ್ವೇ ದೈತೇಯ ದಾನವಾಹ ಬಭೂ ಮುದಿತಾ ಸರ್ವೇ ಮೈತ್ರೇಯ ಮುನಿಭಿಃ ಸಹ. ಅಲ್ಲಿ ಪರಮಾತ್ಮ, ಆ ಧನ್ವಂತರೂಪಿ ಪರಮಾತ್ಮ ಶ್ವೇತಾಂಬರಧರ ಅಂತ ಹೇಳ್ತಾರೆ. ಶ್ವೇತವಾದಂತಹ ವಸ್ತ್ರವನ್ನು ಹೊತ್ತುಕೊಂಡು ಬಂದಿದ್ದಾನೆ, ಧರಿಸಿಕೊಂಡು ಅಮೃತ ಕಲಶ ಇಟ್ಕೊಂಡು ಬಂದ ಅಂತ ಅಭಿಪ್ರಾಯ ಇಲ್ಲಿ ವ್ಯಕ್ತಪಡಿಸಿದ ಹಾಗೆ ಭಗವಂತನ ರೂಪ ಶ್ವೇತ ವಸ್ತ್ರವನ್ನು ಕೂಡ ಧಾರಣೆ ಮಾಡ್ತದೆ ಅಂತ ಇದರಿಂದ ಅರ್ಥ ಆಯಿತು. ಇಲ್ಲಿ ಮತ್ತೆ ಕೊನೆಗೆ ಶ್ರೀದೇವಿ ಬಂದರು. ಶ್ರೀದೇವಿ ಬಂದಾಗ ಆ ಎಲ್ಲ ಶ್ರೀಸೂಕ್ತದಿಂದ ಋಷಿಗಳೆಲ್ಲ ಅವಳನ್ನು ಸ್ತೋತ್ರ ಮಾಡಿದರು. ವಿಶ್ವಾವಸು ಗಂಧರ್ವರೆಲ್ಲ ಹಾಡಿ ಹೊಗಳಿದರು. ಮೊದಲ ಅಪ್ಸರ ಸ್ತ್ರೀಯಲ್ಲೆಲ್ಲ ನರ್ತನ ಮಾಡಿದರು. ಗಂಗಾದಿ ತೀರ್ಥಾಭಿಮಾನ ದೇವತೆಗಳೆಲ್ಲ ಆ ತೀರ್ಥವನ್ನು ತಂದುಕೊಟ್ಟಿದ್ದಾರೆ. ದಿಗ್ಗಜಗಳು ಹೇಮಪಾತ್ರದಿಂದ ತಮ್ಮ ಸೊಂಡೆಲಿನಿಂದ ಎತ್ತಿ ಆ ಮಹಾತಾಯಿಗೆ ಅಭಿಷೇಕ ಮಾಡಿದ್ದಾರೆ ಅಂತ ಮಾತು ಬರ್ತದೆ. ಆ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ಕಾಣಿಕೆಯನ್ನು ಮಹಾತಾಯಿಗೆ ಕೊಟ್ಟಿದ್ದಾರೆ ಅಂತ ಅಲ್ಲಿ ಮಾತು ಬಂತು. ಪಶ್ಯತಾಂ ಸರ್ವಲೋಕಾನಾಂ ಯಯೋ ವಕ್ಷಸ್ಥಲಂ ಹರೇಹೇ ಅಂತ ಒಂದು ಮಾತು ಬರ್ತದೆ. ಆವಾಗ ಲಕ್ಷ್ಮೀದೇವಿಗೆ ಪರಮಾತ್ಮನ ವಕ್ಷಸ್ಥಳ ಅದರ ಬಗ್ಗೆ ದೃಷ್ಟಿ ಆಯಿತು. ವಕ್ಷಸ್ಥಳದಲ್ಲಿ ಭಗವಂತ ಅವಳಿಗೆ ಆಶ್ರಯ ಕೊಟ್ಟ. ತಯಾ ವಿಲೋಕಿತಾ ದೇವ ಹರಿವಕ್ಷಸ್ಥಲ ಹರಿಹರ ಪಕ್ಷಸ್ಥಲಸ್ಥಯ ಲಕ್ಷ್ಮ್ಯಾ ಮೈತ್ರೇಯ ಸಹತ ಪರಾಂ ನಿರ್ವೃತ್ತಿ ಮಾಗತಾಹ. ಆವಾಗ ಅವಳು ಪರಮಾತ್ಮನ ವಕ್ಷಸ್ಥಳಕ್ಕೆ ಹೋಗಿ ಕೂತ್ಕೊಂಡ ನಂತರ ಹೋಮ್ ಪಿಚ್ ಅವಳದ್ದು. ಅಲ್ಲಿ ಕೂತ್ಕೊಂಡು ನೋಡಿಬಿಟ್ಲಂತೆ ದೇವತೆಗಳನ್ನು. ಅನುಗ್ರಹ ದೃಷ್ಟಿಯಿಂದ ನೋಡಿದಾಗ ಎಲ್ಲರಿಗೂ ಕೂಡ ಒಳ್ಳೆ ಪರಮಾನಂದ ಆಯಿತು. ಎಲ್ಲರೂ ಏಳಿಗೆಯನ್ನು ಪಡೆದರು ಅಂತ ಹೇಳ್ತಾ ಇದ್ದಾರೆ. ಆದರೆ
ಉದ್ವೇಗಂ ಪರಮಂ ಜಗ್ಮುಹು ದೈತ್ಯ ವಿಷ್ಣು ಪರಾಂಗುಖ. ಆದರೆ ಮಹಾತಾಯಿ ಅನುಗ್ರಹ ದೃಷ್ಟಿ ದೇವತೆಗಳ ಮೇಲೆ ಬಿಟ್ಟಿದ್ದರಿಂದಾಗಿ ವಕ್ಷಸ್ಥಳದಲ್ಲಿ ಕುತ್ಕೊಂಡು ಪರಮಾತ್ಮನ ದೃಷ್ಟಿ ಬೀಳಿದ್ರು. ಎಲ್ಲರೂ ಉನ್ನತಿಯನ್ನು ಪಡೆದರು. ಆದರೆ ವಿಷ್ಣು ಪರಾಂಗುಖರಾದವರು ಯಾರಿದ್ದಾರೆ ದೈತ್ಯರು ಲಕ್ಷ್ಮೀ ಅವರನ್ನು ಉಪೇಕ್ಷೆ ಮಾಡಿದ್ರಿಂದಾಗಿ ಅವರೆಲ್ಲರೂ ಕೂಡ ಬಹಳ ಉದ್ವೇಗವನ್ನು ಹೊಂದಿದರು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಲಕ್ಷ್ಮಿಯನ್ನು ಇಂದ್ರದೇವರು ತ್ರೈಲೋಕ್ಯದ ಸಂಪತ್ತನ್ನು ಪಡೆದ ನಂತರ ಅಲ್ಲಿ ವಿಶೇಷವಾಗಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದರು ಇಂದ್ರದೇವರು ಎಂಬ ಮಾತು ಬರ್ತಾ ಇದೆ. ಅಂದರೆ ಆಚಾರ್ಯರು ಹೇಳಿರ್ತಕ್ಕಂಥದ್ದು ಪರಮಾತ್ಮನ ಕಟಾಕ್ಷ, ಪರಮಾತ್ಮನ ಆಶ್ರಯದಿಂದ ಅವಳು ಕಟಾಕ್ಷ ಬೀರಿದರೆ ಜಗತ್ತಿನ ಸೃಷ್ಟಿಸ್ಥಿತಿಲಯ ಎಲ್ಲ ಆಗ್ತದೆ ಅಂತ. ವಕ್ಷಸ್ಥಳದ ಮೇಲೆ ಭಗವಂತನನ್ನು ಆಶ್ರಯಿಸಿಕೊಂಡ ನಂತರ ಅವಳೆಲ್ಲರ ಮೇಲೆ ದೇವತೆಗಳ ಮೇಲೆ ದೃಷ್ಟಿ ಹಾಯಿಸಿದಾಗ ಅವರೆಲ್ಲರೂ ಕೂಡ ಪರಮಾನಂದವನ್ನು ಹೊಂದಿದರು ಅಂತ ಹೇಳಿದರೆ, ಉಪೇಕ್ಷೆ ಮಾಡಿದ್ದಕ್ಕೆ ದೈತ್ಯರೆಲ್ಲರೂ ಕೂಡ ಉದ್ವೇಗವನ್ನು ಹೊಂದಿದರು ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿಗೆ ಸ್ವತಂತ್ರವಾಗಿ ಏನನ್ನೂ ಮಾಡುವ ಶಕ್ತಿ ಇಲ್ಲ. ಶ್ರೀಯತ್ಕಟಾಕ್ಷ ಬಲವತಿ ಅಜಿತನ್ನಮಾಮಿ. ಪರಮಾತ್ಮನನ್ನು ಆಶ್ರಯಿಸಿದಾಗ, ಭಗವಂತನ ಆಶ್ರಯಿಸಿದ ನಂತರ ಎಲ್ಲರ ಮೇಲೆ ದೃಷ್ಟಿ ಬೀಳಿದರು. ಹಾಗಾದರೆ ದೇವರನ್ನು ಆಶ್ರಯಿಸಿಕೊಂಡಾಗಲೇ ಅವಳು ಎಲ್ಲವರಿಗೂ ಅನುಗ್ರಹ ಮಾಡುವ ಶಕ್ತಿ, ನಿಗ್ರಹ ಮಾಡುವ ಶಕ್ತಿ ಇದೆ ಅಂತ ಅಭಿಪ್ರಾಯ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಶ್ರೀ ಅಂದರೆ ಭಗವಂತನ ವಕ್ಷಸ್ಥಳವನ್ನು ಆಶ್ರಯಿಸಿದ್ದಾಳೆ. ಭಗವಂತನನ್ನು ಆಶ್ರಯಿಸಲೇಬೇಕು. ಬೇರೆ ಯಾರನ್ನು ಅವಳು ಆಶ್ರಯಿಸಿದ್ರು ಕೂಡ ಭಗವಂತನ ಆಶ್ರಯಿಸಿದ್ರಿಂದಾಗಿ ಶ್ರೀ ಅಂತ ಅವಳಿಗೆ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಇಂದ್ರದೇವರು ಚೆನ್ನಾಗಿ ಸ್ತೋತ್ರ ಮಾಡ್ತಾ ಒಂದು ಮಾತು ಹೇಳ್ತಾರೆ. ನೀನು ನಿನ್ನ ದೃಷ್ಟಿ ಬಿದ್ದಾಗ, ನಿನ್ನ ದೃಷ್ಟಿ ಇಲ್ಲ ಅಂದರೆ ನೀನು ಇಲ್ಲಿ ಎಲ್ಲ ನನ್ನ ದಾರಾಹ ಪುತ್ರಾಹ ತಥಾಗಾರ ಸುಹೃತ್ ಧಾನ್ಯ ಧನಾಧಿಕಂ ಭವತ್ಯೇತನ್ ಮಹಾಭಾಗೆ ನಿತ್ಯಂ ತದ್ವೀಕ್ಷಣಾಂಧ್ರಣ. ಮನುಷ್ಯರಿಗೆ ಹೆಂಡತಿ ಮಕ್ಕಳು ಸಂಪತ್ತು ಗಿಂಪತ್ತು ಏನಾದರೂ ಬರಬೇಕಾದ್ರೆ ನಿನ್ನ ದೃಷ್ಟಿ ಬೇಕು. ಶರೀರ ಆರೋಗ್ಯ ಐಶ್ವರ್ಯ ಶತ್ರುಪಕ್ಷ ಕ್ಷಯ ಸುಖ ಅದು ನಿನ್ನ ದೃಷ್ಟಿ ಯಾರ ಮೇಲೆ ಬೀರುತ್ತೋ ಅವರಿಗೆ ಯಾವುದೂ ದುರ್ಲಭ ಅಲ್ಲ. ಅದಕ್ಕೆ ಹೇಳ್ತಾರೆ ಪರಮಾತ್ಮ ನಿಂದ ವ್ಯಾಪ್ತವಾದದ್ದು, ನಿನ್ನಿಂದ ವ್ಯಾಪ್ತವಾದದ್ದು ಈ ಚರಾಚರ ಪ್ರಪಂಚ. ಯಾಕೆಂತ ಹೇಳಿದರೆ ಸಮನ ದೇಶತಃ ಕಾಲತಃ ವ್ಯಾಪ್ತಿಯಲ್ಲಿ ಪರಮಾತ್ಮನಿಗೆ ಸಮಾನರಾದವಳು ನೀನೂ ತುಂಬಿದ್ದಿ ಈ ಜಗತ್ತಿನಲ್ಲಿ ನಿನ್ನ ಪತಿಯಾದ ನಾರಾಯಣನ ಜೊತೆಗೆ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ ಇಂದ್ರದೇವರು. ನನ್ನ ಕೋಶವನ್ನು, ನನ್ನ ಹಟ್ಟಿಯನ್ನು ಅಂದರೆ ಗೋಶಾಲೆಯನ್ನು, ನನ್ನ ಮನೆಯನ್ನು, ಅಲ್ಲಿ ಮನೆಗೆ ಉಪಯುಕ್ತವಾದ ಪರಿಚ್ಛದ ಆ ಗ್ರಹ ಉಪಯೋಗಿಯಾದ ವಸ್ತುವನ್ನು, ಶರೀರವನ್ನು, ಹೆಂಡತಿಯನ್ನು ಎಂದೂ ತ್ಯಾಗ ಮಾಡಬೇಡ. ಅವರಲ್ಲಿ ನಿನ್ನ ಸನ್ನಿಧಾನ ಇದ್ದರೆ ಅವರಿಗೆ ನಾನು ಅನುಕೂಲವಾಗಿರ್ತಾರೆ. ನೀನು ಅದನ್ನು ತ್ಯಾಗ ಮಾಡಿದರೆ ಎಲ್ಲ ಉಲ್ಟಾಗತ್ತೆ ಅಂತ. ಮಾ ಪುತ್ರಾನ್ ಸುಹೃದ್ವರ್ಗಂ ಮಾ ಪಶೂನ್ ಮಾ ವಿಭೂಷಣಂ ತ್ಯಜೇತ ಮಮ ದೇವಸ್ಯ ವಿಷ್ಣೋಹ ವಕ್ಷಸ್ಥಲಾನಿ. ಪರಮಾತ್ಮನ ವಕ್ಷಸ್ಥಲನ್ನು ಆಶ್ರಯಿಸಿದ ಮಹಾನುಭಾವಳೆ, ನನ್ನ ಮಕ್ಕಳನ್ನು, ಬಂಧುವರ್ಗದವನ್ನು, ಪಶುಗಳನ್ನು ಯಾವುದನ್ನೂ ನೀನು ತ್ಯಜಿಸಬೇಡ. ತ್ಯಜಿಸಿದರೆ ಎಲ್ಲ ನನ್ನ ಕೈ ಬಿಟ್ಟು ಹೋಗುತ್ತೆ ಎಂಬುದಾಗಿ ಹೇಳ್ತಾ ಸತ್ವೇನ ಸತ್ಯಶೌಚಾಭ್ಯಾಂ ತಥಾ ಶೀಲಾದಿವಿರ್ಗುಣೈ ತ್ಯಜ್ಯಂತೆ ತೇ ನರಸ್ಸದ್ಯ ಸಂತ್ಯಕ್ತ ತಯಾಮಲೆ. ಲಕ್ಷ್ಮೀ, ನೀನು ಯಾರನ್ನು ಬಿಡ್ತೀಯೋ ಅವರಿಗೆ ಸತ್ಯ ಇರುವುದಿಲ್ಲ, ಶೌಚ ಇರುವುದಿಲ್ಲ, ಕ್ಯಾರೆಕ್ಟರ್ ಚೆನ್ನಾಗಿರುವುದಿಲ್ಲ, ಎಲ್ಲವೂ ಬಿಟ್ಟು ಹೋಗುತ್ತೆ. ತ್ವಯಾ ವಿಲೋಕಿತ ಸದ್ಯ ಶೀಲಾದ್ಯ ಅಖಿಲೈರ್ಗುಣೈ ಕುಲೈಶ್ವರ್ಯಶ್ಚ ಯುಜ್ಯಂತೆ ಪುರುಷ ನಿರ್ಗುಣಾಪಿ. ಆದರೆ ವಸ್ತುಸ್ತು ಅವರಲ್ಲಿ ಏನು ಗುಣ ಇರುವುದಿಲ್ಲ. ನೀನು ಅವರ ಮೇಲೆ ದೃಷ್ಟಿ ಬೀರಿದರೆ ಅವರಲ್ಲಿ ಶೀಲ ಗುಣ ಎಲ್ಲ ಐಶ್ವರ್ಯ ಎಲ್ಲವೂ ಬಂದು ಸೇರುತ್ತೆ. ಅದರಿಂದಾಗಿ ನಿನ್ನ ದೃಷ್ಟಿ ಯಾವಾಗಲೂ ನನ್ನ ಮೇಲೆ ಇರಲಿ ಎಂಬುದಾಗಿ ಲಕ್ಷ್ಮಿಯನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ಇಂದ್ರದೇವರು. ಆದ ಈ ಸ್ತೋತ್ರದಿಂದ ಸಂತುಷ್ಟರಾದ ಆ ಮಹಾನುಭಾವರು ಏನು ವರ ಬೇಕು ಅಂತ ಹೇಳಿದಾಗ, ನೀನು 3 ಲೋಕವನ್ನು ತ್ಯಜಿಸಬೇಡ ಅಂತ, ಅದು ಒಂದು ವರ. ಮತ್ತು ಈ ವರದಿಂದ ಯಾರು ನಿನ್ನನ್ನು ಸ್ತೋತ್ರ ಮಾಡ್ತಾರೋ ಅವರನ್ನು ನೀನು ಬಿಟ್ಟು ಹಾಕಬಾರ್ದು, ಇದು 2ನೇ ವರ. ಹೀಗೆ ವರವನ್ನು ಅವರು
ಇಂದ್ರದೇವರು ಕೇಳಿದ್ರಂತೆ. ಅದೇ ರೀತಿಯಾಗಿ ಆ ಇಂದ್ರದೇವರಿಗೆ ಆ ವರವನ್ನು ಕೊಟ್ಟಿದ್ದಾರೆ. ನಾನು ಈ ಸ್ತೋತ್ರವನ್ನು ಹಗಲು ರಾತ್ರಿ ಬೆಳಿಗ್ಗೆ ಮತ್ತು ಸಂಜೆ ಯಾರು ಮಾಡ್ತಾರೋ ಮಾನು ಸ್ತೋಷ್ಯತೆ ನತಸ್ಯಾಹಂ ಭವಿಷ್ಯಾಮಿ ಪರಾಂಗುಖಿ, ನಾನು ಎಂದೂ ಕೂಡ ಅವರನ್ನು ಪರಾಂಗುಖ ಆಗೋದಿಲ್ಲ, ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇದರ ಬಗ್ಗೆ ತುಂಬ ವಿಚಾರ ಉಂಟು. ಲಕ್ಷ್ಮಿಯನ್ನು ನಮ್ಮ ಸಿದ್ಧಾಂತದಲ್ಲಿ ಲಕ್ಷ್ಮಿ ಅವಳು ಎಲ್ಲಿ ಸೇರ್ತಾಳೆ ಅಂತ ವಿಚಾರ. ಇವತ್ತು ವರಲಕ್ಷ್ಮಿ ಅವಳು ಜೀವಕೋಟಿಯಲ್ಲಿ ಸೇರ್ತಾಳೋ ಈಶಕೋಟಿಯಲ್ಲಿ ಸೇರ್ತಾಳೋ ಅಂತ ಒಂದು ವಿಚಾರ ಇದೆ. ಆಚಾರ್ಯರು ಜೀವೋತ್ತಮಾಚ ಅಂತ ಒಂದು ಮಾತನ್ನು ಹೇಳ್ತಾರೆ. ಜೀವಭೂತ ಮಹಾಭಾವ, ಜೀವಮಾಯ ಅಂತ ಹೆಸರು ಲಕ್ಷ್ಮಿಗೆ. ಜೀವಮಾಯ, ಆತ್ಮಮಾಯ, ಗುಣಮಾಯ, ಮೂರೇ ಮಾಯ, ಮಂಗಮಾಯ ಇಲ್ಲ. ಜೀವಮಾಯ ಅಂದರೆ ಯಾರು? ಲಕ್ಷ್ಮಿಯನ್ನು ಜೀವಮಾಯ ಅಂತ ಕರೀತಾರೆ. ಅಂದರೆ ನನ್ನ ಅಭಿಪ್ರಾಯದಲ್ಲಿ ಜೀವೋತ್ತಮಾಚ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು. ಆ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಜೀವೋತ್ತಮ ಅಂತ ಅವಳಿಗೆ ಹೆಸರು ಅಂತ. ಪ್ರಾಣದೇವರು ನಾವು ಜೀವೋತ್ತಮ ಅಂತ ಕರಿತೇವೆ, ಆದರೆ ಲಕ್ಷ್ಮಿಯನ್ನು ಜೀವೋತ್ತಮ ಅಂತ ಕರೀತಾರೆ. ಇನ್ನೊಂದು ಕಡೆಯಲ್ಲಿ ಅವಳು ಈಶಕೋಟಿಯಲ್ಲಿ ಸೇರ್ತಾಳೆ, ಜೀವಕೋಟಿಯಲ್ಲಿ ಜೀವ ವರ್ಗದಲ್ಲಿ ಸೇರುವುದಿಲ್ಲ. ಎರಡೂ ಸರಿ. ಭಗವಂತನ ಪ್ರತಿಬಿಂಬ ಚೇತನ ಅಂತ ಇದು ಜೀವ ಎಂಬುದಾಗಿ ಅರ್ಥ ಇಟ್ಕೊಂಡ್ರೆ, ಭಗವಂತನ ಪ್ರತಿಬಿಂಬಭೂತವಾದ ಚೇತನ ಯಾವುದೋ ಅದನ್ನು ಜೀವ ಅಂತ ಇಟ್ಕೊಂಡ್ರೆ, ಭಗವಂತನ ಪ್ರತಿಬಿಂಬವಾದ ಚೇತನದಲ್ಲಿ ಪ್ರಾಣದೇವರಿಗಿಂತಲೂ ಉತ್ತಮಳಾದವಳು ಯಾರೋ ಲಕ್ಷ್ಮಿ. ಅಂದ ಅವಳೇ ಜೀವೋತ್ತಮಳಾಗ್ತಾರೆ. ಅದು ಅವಳು ಜೀವಕೋಟಿಯಲ್ಲಿ ಸೇರ್ಸಿಗೆ ಬರುತ್ತೆ. ಇನ್ನೊಂದುಂಟು ಜೀವ ಶಬ್ದಕರ್ತ, ದುಃಖ ಸಂಸೃಷ್ಟ ಚೇತನತ್ವಂ ಜೀವತ್ವಂ. ದುಃಖ ಸ್ಪರ್ಶವುಳ್ಳ ಚೇತನ ಅದು ಜೀವ ಅಂತ ಇಟ್ಕೊಂಡ್ರೆ, ಪ್ರಾಣದೇವರಿಗೆ ದುಃಖ ಅಸಂಪೀಡಿತತ್ವಾತ್ವ ಮಧ್ಯಮೋ ವಾಯುರುಚ್ಯತೆ ಅಂತ. ದುಃಖದಿಂದ ಪೀಡೆ ಇಲ್ಲ ಅಂದರೆ ಅಭಿಮಾನವನ್ನು ಬಿಟ್ಟಿದ್ದರಿಂದಾಗಿ ಅವರಿಗೆ ಅದು ನಮ್ಮಂತೆ ಅವರಿಗೆ ನೈಚ್ಛಾಪಾದಕವಾಗದಿದ್ದರೂ ಕೂಡ ದುಃಖ ಪ್ರಯೋಜಕವಾದ ಲಿಂಗದೇಹದ ಸಂಪರ್ಕ ಇದ್ದರೆ ಸಾಕು. ಬಂಧಕವಾದ ಲಿಂಗದೇಹದ ಸಂಪರ್ಕ ಉಳ್ಳ ಚೇತನವನ್ನು ಜೀವ ಅಂತ ಇಟ್ಕೊಂಡ್ರೆ ಲಕ್ಷ್ಮೀದೇವಿ ಸೇರೋಲ್ಲ, ಅವಳಿಗೆ ಬಂಧಕವಾದ ಲಿಂಗದೇಹ ಸಂಬಂಧ ಇಲ್ಲ. ಹಾಗಾಗಿ ಬಂಧಕವಾದ ಲಿಂಗದೇಹ ಸಂಬಂಧವುಳ್ಳಂಥ ಚೇತನ ಇಟ್ಕೊಂಡಾಗ ಅದು ಯಾರಾಗ್ತಾರೆ? ಲಕ್ಷ್ಮಿ ಆಗೋಲ್ಲ. ಮತ್ತು ಯಾರಾಗ? ಪ್ರಾಣದೇವರಿಂದ ಬ್ರಹ್ಮದೇವರಿಂದ ಇಟ್ಕೊಳ್ಬೇಕು. ಆವಾಗ ಅಂಥ ಜೀವವರ್ಗದಲ್ಲಿ ಶ್ರೇಷ್ಠರಾದವರು ಪ್ರಾಣದೇವರು, ಬ್ರಹ್ಮದೇವರು ಅಂತ ಹೇಳಿದ್ದು. ಅದು ಇದು ಇಂಥ ಲಕ್ಷ್ಮಿಯನ್ನು ಬಹಳ ನಮ್ಮ ಇದು ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಕ್ಷರಾಕ್ಷರ ಪುರುಷರಿಗಿಂತ ಭಗವಂತ ಉತ್ತಮ. ಕ್ಷರಪುರುಷರು ಅಂದರೆ ಬ್ರಹ್ಮಾದಿ ದೇವತೆಗಳು ದೇಹನಾಶ ಆಗ್ತಾ ಇದೆ, ಲಕ್ಷ್ಮಿಗೆ ದೇಹನಾಶ ಇಲ್ಲ. ಅವಳು ಅಕ್ಷರ ಪುರುಷಳು. ಪುರುಷ ಅಂದರೆ ಗಂಡು ಅಂತ ಅರ್ಥ ಅಲ್ಲ, ದೇಹದಲ್ಲಿ ಇರ್ತಕ್ಕಂತಹ ಚೇತನದ ಹೆಣ್ಣಾಗಲಿ ಗಂಡಾಗಲಿ ಅದು ಪುರುಷ. ಅಲ್ಲಿ ಲಕ್ಷ್ಮಿ ಆಕಾಶದಂತೆ ನಿರ್ಲಿಪ್ತಳಾಗಿ ನಿರ್ವಿಕಾರಳಾಗಿ ಇರುವುದರಿಂದಾಗಿ ಅವಳು ಕೂಟಸ್ಥಳು, ಅವಳು ದೇಹನಾಶ ಇಲ್ಲದವಳು. ಇವರಿಬ್ಬರಿಗಿಂತ ನಾನು ಉತ್ತಮ ಅಂತ ಹೇಳುವಾಗ ಒಂದು ಮಾತು, ಲಕ್ಷ್ಮಿಗೆ ತುಂಬ ಗೌರವ ಕೊಡ್ತಾನೆ ಪರಮಾತ್ಮ. ಅದು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ, ಮತ್ತು ಎಲ್ಲಿ ಬ್ರಹ್ಮಸೂತ್ರದಲ್ಲಿಯೂ ಕೊಟ್ಟಿದ್ದಾನೆ ಅಂತ ತುಂಬ ಭಕ್ತಳಾಗಿ. ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚೋತ್ತಮ ಅಂತ ಮಾತಿದೆ. ವಸ್ತುತತ್ವ ಏನು ಹೇಳಬೇಕಿತ್ತು? ಪುರುಷೋತ್ತಮ ಅಂತ ಹೇಳುವಾಗ ಕ್ಷರಕ್ಕಿಂತ ಉತ್ತಮ ಅಕ್ಷರಕ್ಕಿಂತ ಉತ್ತಮ ಅಂತ ಹೇಳಬೇಕಿತ್ತು. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ತಾನೆ. ಯಾಕೆ ಹೇಳ್ತಾನೆ? ಕ್ಷರವನ್ನು ಅತೀತ ದಾಟಿದ್ದೇನೆ, ಅಕ್ಷರಕ್ಕಿಂತ ಉತ್ತಮ. ಯಾಕೆ ಹೇಳಬೇಕು ಹಾಗೆ? ಉತ್ತಮ ಅಂತ ಎರಡು ಕಡೆ ಹೇಳ್ಬೋದಲ್ಲ. ಕ್ಷರವನ್ನು ದಾಟಿದ್ದೇನೆ, ಅಕ್ಷರಕ್ಕಿಂತ ಉತ್ತಮ ಅಂತ ಹೇಳುವಾಗ ಅಕ್ಷರವನ್ನು ದಾಟಿದ್ದೇನೆ ಅಂತ ಹೇಳೋದಿಲ್ಲ ದೇವರು. ದಾಟಿದ್ದೇನೆ ಅಂದರೆ ಗುಣದಿಂದ ದಾಟಿದ್ದೇನೆ ಉತ್ತಮ ಅಂತ ಅರ್ಥ ಬರುತ್ತೆ. ಹೇಳುವಾಗ ದಾಟುವುದಕ್ಕೂ ದಾಟಿದ್ದೇನೆ ಅತಿಕ್ರಮಿಸಿದ್ದೇನೆ ಅಂತ ಹೇಳುವುದಕ್ಕೂ ಉತ್ತಮ ಅಂತ ಹೇಳುವುದಕ್ಕೂ ವ್ಯತ್ಯಾಸ ಇದೆ. ಕ್ಷರಂ ಅತೀತ ಅಂತ ಹೇಳುವಾಗ ಗುಣದಿಂದ ಮಾತ್ರ ದಾಟಿದ್ದಲ್ಲ,
ಈ ಎಲ್ಲವರ ಮನಸ್ಸಿನ ಇಚ್ಛೆ ಅಥವಾ ಅವರ ಮಾತು ಇದನ್ನೆಲ್ಲ ನಾನು ಮೀರಿ ಬಿಡ್ತೇನೆ. ಅದನ್ನು ಬ್ರೇಕ್ ಮಾಡಿ ನಾನು ನಡ್ಕೊಳ್ಬಿಡ್ತೇನೆ. ಯಾರಿಂದ? ಬ್ರಹ್ಮದೇವರಿಂದ ಆರಂಭಿಸಿ. ಬ್ರಹ್ಮದೇವರು ವರ ಕೊಟ್ಟರೆ ಒಳಗಡೆ ವರ ಕೊಡು ಅಂತ ಹೇಳುವವನು ನಾನೇ, ಹೊರಗಡೆಯಿಂದ ವರ ಮುರಿಯುವವನು ನಾನೇ. ಹಾಗಾದರೆ ಬ್ರಹ್ಮಾದಿ ದೇವತೆಗಳನ್ನು ಮೀರ್ತೇನೆ ಅಂದರೆ ಅವರ ವರವನ್ನು ಮೀರಿ, ಅವರು ಕೊಟ್ಟ ಮಾತನ್ನು ಮೀರಿ, ಭಕ್ತರಿಗೆ ಕೊಟ್ಟ ಮಾತನ್ನು ಮುರಿದು ನಾನೇನು ಮಾಡ್ತೇನೆ ಅಂದರೆ ನಡ್ಕೊಂಡು ಬಿಡ್ತೇನೆ. ಆದರೆ ಲಕ್ಷ್ಮಿಗೆ ಹಾಗೆ ಮಾಡಲ್ಲ. ಎಲ್ಲಿಯಾದರೂ ನಿಮ್ಮ ಇತಿಹಾಸ ನೋಡಿ, ಲಕ್ಷ್ಮಿ ವರ ಕೊಟ್ಟಲು ಪರಮಾತ್ಮ ಬ್ರೇಕ್ ಮಾಡಿದಂತ ಎಲ್ಲಿಯಾದರೂ ಉಂಟಾ? ಇಲ್ಲ, ಇಲ್ಲವೇ ಇಲ್ಲ. ಬ್ರಹ್ಮಾದಿ ದೇವತೆಗಳ ವರ ಕೊಟ್ಟ, ಅವನು ಬ್ರೇಕ್ ಮಾಡಿದ, ಮೀರಿ ಬಿಟ್ಟ ಅಂತುಂಟು. ಲಕ್ಷ್ಮಿಗೆ ಹಾಗೆ ಮಾಡುವುದೇ ಇಲ್ಲ. ವಿಶ್ವಪ್ರಿಯೇ ವಿಶ್ವಮನೋನುಕೂಲೇ ಅಂತ ಹೇಳುವಾಗ ಅವು ಒಂದು ಏಕಾಭಿಪ್ರಾಯ. ಪರಮಾತ್ಮನಿಗೆ ಲಕ್ಷ್ಮಿಯಿಂದ ವರ ಕೊಡಿಸಿ ಅದನ್ನೇ ತಾನು ಮುರಿಯುವಂತಹ ಒಂದು ಅಗೌರವವನ್ನು ಎಂದೂ ಕೂಡ ಭಗವಂತ ಲಕ್ಷ್ಮಿ ಬಗ್ಗೆ ಮಾಡಿಲ್ಲ. ಹಾಗಾಗಿ ಲಕ್ಷ್ಮಿಯನ್ನು ಮೀರಿದ್ದೇನೆ ಅಂತ ಹೇಳೋಲ್ಲ ಪರಮಾತ್ಮ. ಮೀರಿದ್ದೇನೆಂದು ಬೇರೆ ಅರ್ಥ ಆಗತ್ತೆ. ಅವರ ಮನೋಭಿಪ್ರಾಯವನ್ನು ಮೀರಿ, ಅವಳ ಮಾತನ್ನು ಮೀರಿ ನಾನು ನಡ್ಕೊಳ್ತೇನೆ ಎಂಬ ಭಾವ ಬಂದುಬಿಡುತ್ತೆ. ಹಾಗೆ ಬರಬಾರ್ದು ಎಂಬ ದೃಷ್ಟಿಯಿಂದ ಮಾಡುವಾಗಲೇ ಕ್ಷರಮತೀತ, ಗುಣದಿಂದ ಮಾತಲ್ಲ, ಅವರ ಮಾತನ್ನು ಮೀರಿಬಿಡ್ತೇನೆ. ಲಕ್ಷ್ಮಿಗಿಂತ ಉತ್ತಮ ಅಷ್ಟೇ. ಲಕ್ಷ್ಮಿ ಮಾತನ್ನು ಎಂದೂ ಮೀರುವುದಿಲ್ಲ, ಅವಳ ಅಭಿಪ್ರಾಯವನ್ನು ಎಂದೂ ಕೂಡ ನಾನು ಮೀರಲ್ಲ ಅಂತ ಲಕ್ಷ್ಮಿಗೆ ಬಹಳ ಗೌರವ ಕೊಟ್ಟ ಪರಮಾತ್ಮ. ಒಂದು ಮಾತು ಮತ್ತೆ ಇಲ್ಲ, ಮಧ್ವಾಚಾರ್ಯ ಹೇಳ್ತಾರೆ, ಕೂಟಸ್ಥ ಅಕ್ಷರ ಉಚಿತ ಅಂತ ಹೇಳಬೇಕಲ್ವಾ. ಅವಳು ಆಕಾಶದಲ್ಲಿ, ಅವ್ಯಾಕೃತ ಆಕಾಶದಲ್ಲಿ ಅಭಿಮಾನಿಯಾಗಿ ಇರುವವಳು, ಆಕಾಶದಂತೆ ನಿರ್ವಿಕಾರವಾಗಿ ಇರುವವಳು. ಅವಳಿಗೆ ಪ್ರಾಕೃತ ದೇಹ ಸಂಬಂಧ ಇಲ್ಲ, ಜ್ಞಾನಾನಂದಾತ್ಮಕವಾದ ದೇಹ ಇರುವುದರಿಂದಾಗಿ ಅವಳಿಗೆ ಇಂಥ ನಮ್ಮ ದೇಹಕೃತವಾದ ವಿಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವಳನ್ನು ಹೇಳುವಾಗ, ಅವಳು ಲಕ್ಷ್ಮಿಯನ್ನು ಹೇಳುವಾಗ ಕೂಟಸ್ಥ ಅಕ್ಷರ ಉಚಿತ ಅಂತ ಹೇಳಬೇಕು. ಅವಳು ಲಕ್ಷ್ಮಿ ಹೆಂಗಸು. ಆದರೆ ಭಗವಂತ ಅವಳನ್ನು ಕೂಟಸ್ಥ ಅಂತ ಪುಲ್ಲಿಂಗದಲ್ಲಿ ಹೇಳ್ತಾನೆ. ಪುಲ್ಲಿಂಗದಿಂದ ಹೇಳುವ ಮೂಲಕ ಲಕ್ಷ್ಮಿಗೆ ಒಂದು ಗೌರವ ಕೊಟ್ಟ. ಪುಲ್ಲಿಂಗೇನ ಉಚ್ಯತೆ ಸ್ತ್ರೀಚ ಪುಂವಚ್ಛಕ್ತಿಮತಿ ಕ್ವಚಿತ. ಒಂದೊಂದು ಸರ್ತಿ ಸ್ತ್ರೀಯರನ್ನು ಕೂಡ ಪುಲ್ಲಿಂಗದಿಂದ ಹೇಳೋದು, ಪುಲ್ಲಿಂಗ ಶಬ್ದದಿಂದ. ಕಾರಣ ಏನಂದರೆ ಅವಳಲ್ಲಿ ಪೌರುಷ ಇದ್ದರೆ ಹಾಗೆ ಹೇಳ್ತಾರೆ. ಹಾಗಾಗಿ ಒಂದು ರೀತಿಯಾಗಿ ತಮಾಷೆ ಮಾಡೋದಾದರೆ ಶ್ರೀಮಾನ್ ಇಂದಿರ, ಶ್ರೀಮತಿ ಇಂದಿರ ಅಲ್ಲ. ಈಗ ನಮ್ಮ ಐತಿಹಾಸಿಕ ರಾಷ್ಟ್ರದ ರಾಜಕಾರಣದ ನಿಮ್ಗೆ ಗೊತ್ತಿದೆ, ಅವರನ್ನೇ ದೊಡ್ಡ ದೊಡ್ಡವ್ರನ್ನೇ ಆಡಿದ್ದಾರೆ ಆಧುನಿಕ ಇಂದಿರ ಅವರು. ಇನ್ನು ಅವಳು ಕೇಳಬೇಕಾ? ಅದಕ್ಕೆ ಹೇಳ್ತಾರೆ ಕಾಮ, ಯಾಕೆಂದರೆ ಅವಳು ಕೂಟಸ್ಥಳು. ಆ ಕೂಟಸ್ಥ ಎಂಬಲ್ಲಿ ಒಂದು ಮಾತಿದೆ. ಆಚಾರ್ಯದಕ್ಕೊಂದು ಅರ್ಥ ಹೇಳಿದರು, ಚೇತನ ಅಸ್ಯ ರಾಶೇ ಸಂಸ್ಥಾಪಕತ್ವತಃ. ಅಂದರೆ ಅಂಬರಣಿ ಸೂಕ್ತದಲ್ಲಿ ಹೇಳಿದಂತೆ ಆಯಾವ ಜೀವರನ್ನು, ಅಂದರೆ ಬ್ರಹ್ಮ ಪದವಿ ಯೋಗ್ಯವಾದ ಜೀವ, ರುದ್ರ ಪದವಿ ಯೋಗ್ಯವಾದ ಜೀವ, ಇಂದ್ರ ಪದವಿ ಯೋಗ್ಯವಾದ ಜೀವ, ಈ ಜೀವಕೂಟವನ್ನು ತತ್ತಸ್ಥಾನದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದು ತತ್ತಸ್ಥಾನದಲ್ಲಿ ಸ್ಥಾಪನೆ ಮಾಡಿ ಅವರಿಂದ ಕೆಲಸ ತಗೊಳ್ತಾಳೆ. ಹೀಗೆ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಪದವಿಯನ್ನು ಕೊಟ್ಟು ಅಲ್ಲಿ ಸ್ಥಾಪನೆ ಮಾಡಿ ಅವರಿಂದ ಕೆಲಸ ತಗೊಳ್ತಾಳೆ ಅಂತಾದರೆ, ಬ್ರಹ್ಮಾದಿ ದೇವತೆಗಳಿಂದ ಬ್ರಹ್ಮಾದಿ ದೇವತೆಗಳು ತತ್ತತ್ ಪದವಿಯಲ್ಲಿ ತತ್ತತ್ ಜೀವಕೂಟ ಸಮುದಾಯವನ್ನು ತತ್ತತ್ ಪದವಿಯಲ್ಲಿ ಸ್ಥಾಪನೆ ಮಾಡುವ ಒಂದು ಶ್ರೇಷ್ಠವಾದಂತಹ ಪೌರುಷ ಅವಳಲ್ಲಿದೆ. ಮತ್ತು ನಾವು ನಿಜವಾಗಿಯೂ ಕೂಡ ವಿಶೇಷವಾಗಿ ಅಹಂ ರುದ್ರಾಯ ಧನುರಾತನೋ ಮೇ ಬ್ರಹ್ಮದ್ವಿಷೇ ಶರವೇ ಹಂತವಾವು. ಜಗತ್ತಿನ ಸಂಹಾರಕರ್ತರಾದ ರುದ್ರದೇವರನ್ನು ಸಂಹಾರ ಮಾಡಲಿಕ್ಕೋಸ್ಕರವೇ ನಾನು ಹೆದೆಯೇರಿಸ್ತೇನೆ, ಬಿಲ್ಲಿನ ಹೆದೆಯೇರಿಸ್ತೇನೆ ಅಂತ ಹೇಳ್ತಾಳೆ. ಹೀಗೆ ರುದ್ರಾದಿ ದೇವತೆಗಳನ್ನೇ ಸಂಹಾರ ಮಾಡುವ ಪೌರುಷ ಮಹಾತಾಯಿಯಾದ ಲಕ್ಷ್ಮಿಯಲ್ಲಿರುವುದರಿಂದಾಗಿ ಈ ಪೂರ್ಣ ಶಕ್ತಿಯನ್ನು ಇಟ್ಕೊಂಡ್ಬಿಟ್ಟು ಲಕ್ಷ್ಮಿಯನ್ನು ಪರಮಾತ್ಮ ಗೌರವ ಕೊಡಲಿಕ್ಕೋಸ್ಕರ ಕೂಟಸ್ಥ ಅಂತ ಪುಲ್ಲಿಂಗ ಶಬ್ದದಿಂದ ಹೇಳಿದ್ದಾರೆ. ಪುಲ್ಲಿಂಗ ಶಬ್ದದಿಂದ ಯಾಕೆ ಹೇಳಿದ್ದು ಸ್ತ್ರೀಯನ್ನು ಲಕ್ಷ್ಮಿಯನ್ನು ಎಂಬುದನ್ನು ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳಲಿಲ್ಲ, ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ನನ್ನ ತಾಯಿಯನ್ನು ನಮ್ಮಪ್ಪ ಯಾಕೆ ಪುಲ್ಲಿಂಗದಲ್ಲಿ ಹೇಳಿದ್ರೆ, ನಮ್ಮ ತಾಯಿ ಗಂಡು ಬೀರು ಎಂಬ ದೃಷ್ಟಿಯಿಂದ. ಇದು ಭಗವದ್ಗೀತೆಯಲ್ಲಿ ಭಗವಂತ ಲಕ್ಷ್ಮಿಗೆ ಮಹತ್ವ ಕೊಟ್ಟಿದ್ದಾನೆ. ಅದರ ನಂತರ ಬ್ರಹ್ಮಸೂತ್ರದಲ್ಲಿ ಆದರಾದ ಅಲೋಪ, ಒಂದೇ ಒಂದು ದಿವಸವೂ ಕೂಡ ನನ್ನ ಹೆಂಡತಿ ನನ್ನ ಸೇವೆಯನ್ನು ಲೋಪ ಮಾಡಿಲ್ಲ. ಯಾರಾದರೂ ಹೇಳ್ತಾರ ನೋಡಿ, ಯಾರಾದರೂ ಜೀವನದಲ್ಲಿ ಈ ರೀತಿಯಾಗಿ ಹೇಳಿಸಿಕೊಳ್ಳಿಕ್ಕೆ ಸಾಧ್ಯವಂತ? ಯಾಕೆಂದರೆ
ಅವಳು ಎಲ್ಲ ಪಡಿಬೇಕಾದದ್ದನ್ನೆಲ್ಲ ಪಡೆದಾಗಿದೆ. ಯಥಾಶ್ರೀ ನಿತ್ಯ ಮುಕ್ತಾಪಿ ಪ್ರಾಪ್ತ ಕಾಮಾಪಿ ಸರ್ವದಾ ಉಪಾಸ್ತೆ ನಿತ್ಯಶೋ ವಿಷ್ಣು ಏವಂ ಭಕ್ತೋ ಭವೇ. ತಾಯಿ, ಜಗತ್ತಿನ ತಾಯಿ ಒಳ್ಳೆಯ ಮಕ್ಕಳಿಗೆ ಏನು ಒಳ್ಳೆಯದನ್ನು ಉಪದೇಶ ಮಾಡಬೇಕು. ದೇವರಿಂದ ಫಲ ಪಡೆದ ನಂತರ ದೇವರನ್ನು ಮರೆಯಬೇಡಿ. ದೇವರನ್ನು ಫಲಕ್ಕೋಸ್ಕರ ನಾವು ಆರಾಧನೆ ಮಾಡಬಾರ್ದು, ಮತ್ತು ನಿಸ್ಪೃಹವಾಗಿ ಮಾಡಬೇಕು. ದೇವರಿಂದ ಪಡಿಬೇಕಾದನ್ನು ಪಡೆದ ನಂತರವೂ ಕೂಡ, ನಾವು ಮುಕ್ತರಾದ ನಂತರವೂ ಕೂಡ ನಿಸ್ಪೃಹ ಭಾವದಿಂದ ನನ್ನಂತೆ ನೀವು ದೇವರನ್ನು ಪೂಜೆ ಮಾಡಿರಿ, ಸೇವೆ ಮಾಡಿರಿ ಅಂತ ತಾಯಿ ಜಗತ್ತಿನ ಎಲ್ಲ ಸಣ್ಣ ಮಕ್ಕಳಿಗೆ, ಒಳ್ಳೆ ಸಾತ್ವಿಕ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ. ಆದರಾದ ಲೋಪ, ನಿತ್ಯದಲ್ಲಿಯೂ ತುಂಬ ಭಕ್ತಿ ಇರೋದ್ರಿಂದಾಗಿ ಸೇವಾಲೋಪ ಇಲ್ಲ, ನಿತ್ಯದಲ್ಲಿಯೂ ಸೇವೆ ಮಾಡ್ತಾ ಇದ್ದಾಳೆ. ಯಾಕೆ ಏನು ಮಾನ್ಯಳೋ, ಏನು ಧನ್ಯಳೋ, ಎಂಥ ಮಾನ್ಯಳೋ. ಆಟಕಾಂಬರನ ಸೇವೆ ತಾನೇ ಮಾಡುತ್ತಿಹಳು, ಕೋಟಿ ಕೋಟಿ ಭೃತ್ಯರರು ಆಟಕಾಂಬರನ ಸೇವೆ ತಾನೇ ಮಾಡ್ತಾ ಇದ್ದಾಳೆ ಅಂತ. ಆ ಸೇವೆಯಲ್ಲಿ ಅಷ್ಟು ಪರಮಾತ್ಮನ ಬೇರೆ ಎಲ್ಲ ಕಡೆಯಲ್ಲಿ ಅವಳು ಚಲಳು. ಆದರೆ ಪರಮಾತ್ಮನ ಪಾದಾರವಿಂದದಿಂದ ಮಾತ್ರ ನಚಲತೆ, ಅಚಲ, ಅಚಲಂ ಧ್ರುವಂ ಅಂತ ಮಾತು ಬರುತ್ತೆ ಭಗವದ್ಗೀತೆಯಲ್ಲಿ. ಲಕ್ಷ್ಮಿಯನ್ನು ಕೂಟಸ್ಥ ಅಚಲ, ಪುರಂದರ ವಿಠ್ಠಲನ ಪಟ್ಟದ ರಾಣಿಯ ಪಟ್ಟವನ್ನು ಬೇರೆ ಯಾರೂ ಕಡೆ ಆಕ್ಯುಪೈ ಮಾಡಲ್ಲ. ಅವಳಲ್ಲಿ ರಿಟೈರ್ಡ್ ಆಗೋದೇ ಇಲ್ಲ. ಅಲ್ಲಿ ಎಷ್ಟು ಮಂದಿ, ಸಾವಿರಾರು ಮಂದಿ ಸ್ತ್ರೀಯನ್ನು ಕಟ್ಟಿಕೊಂಡ್ರೂ ಕೂಡ ಆ ಪುರಂದರ ವಿಠ್ಠಲನ ಪಟ್ಟದ ರಾಣಿ ಪಟ್ಟದಲ್ಲಿ ಅಚಲರಾಗಿ ಉಳಿಯುವಂತಹ ಅವಳು. ಮತ್ತು ಬ್ರಹ್ಮ ಪದವಿಯಲ್ಲಿ ರಿಟೈರ್ಡ್ ಆಗ್ತಾರೆ ಎಲ್ಲರೂ ಕೂಡ, ಪದವಿ ಬರ್ತಾರೆ ಹೊರಟೋಗ್ತಾರೆ, ಪದವಿ ಬರ್ತಾರೆ. ಆದರೆ ಪುರಂದರ ವಿಠ್ಠಲನ ಪಟ್ಟದ ರಾಣಿಯ ಪಟ್ಟದಲ್ಲಿ ಇನ್ನೊಬ್ಬರು ಸ್ತ್ರೀ ಬರೋಲ್ಲ. ಅಚಲ, ಆ ಸ್ಥಾನದಲ್ಲಿ ಅಚಲವಾಗಿರ್ತಾಳೆ. ಪರಮಾತ್ಮನ ಪಾದದಿಂದ ವಿಚಲಿತರಾಗುವುದಿಲ್ಲ, ಪಟ್ಟದಿಂದಲೂ ವಿಚಲಿತರಾಗುವುದಿಲ್ಲ. ಅಂಥ ಮಹಾನುಭಾವಳು ಲಕ್ಷ್ಮಿ. ಅನಿರ್ದೇಶ, ಅವಳ ಉಪಾಸನೆ ಮಾಡಿದರೂ ಮೋಕ್ಷ ಆಗತ್ತೆ ಅಂತ ಮೇಲ್ನೋಟಕ್ಕೆ ವೇದದಲ್ಲಿ ಕರ್ತದೆ. ಶ್ರೇಯಂಬಸಾನ ಅಮೃತತ್ವಮ ಎನ್ನಂತುಂಟು. ಆದರೆ ಭಗವಂತನ ಲಕ್ಷ್ಮಿ ಉಪಾಸನೆ ಮಾಡಿದ ನಂತರವೂ ಕೂಡ ಭಗವಂತನ ಉಪಾಸನೆ ಮಾಡಿಲ್ಲ, ದೇವರ ಸಾಕ್ಷಾತ್ಕಾರ ಅನುಗ್ರಹ ಪಡೆಯಲೆಂದರೆ ಮೋಕ್ಷ ಆಗುವುದಿಲ್ಲ. ಹಾಗಾದರೆ ಲಕ್ಷ್ಮಿ ಉಪಾಸನೆ ಮಾಡಿದರೆ ಆ ಭಗವಂತನ ಉಪಾಸನೆ ಸುಲಭ ಆಗತ್ತೆ. ನೇರವಾಗಿ ಭಗವಂತನ ಉಪಾಸನೆ ಮಾಡಿ ಕೂಡ ಬರಲಿಕ್ಕೆ ಬರುತ್ತೆ. ಸೌಕರ್ಯ, ಸಾಧನದಲ್ಲಿ ಸೌಕರ್ಯವನ್ನು ಉಂಟು ಮಾಡ್ತಾಳಂತೆ ಮಹಾತಾಯಿ ಲಕ್ಷ್ಮೀದೇವಿ. ಅವಳನ್ನು ಉಪಾಸನೆ ಮಾಡಿ ಮತ್ತು ದೇವರ ಹತ್ರ ಹೋಗಬೇಕು. ಅವಳ ಉಪಾಸನೆ ಮಾಡಿ ದೇವರ ಹತ್ರ ಹೋದರೆ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಆ ಸಾಧನ ಎಂದು ಸುಲಭವಾಗತ್ತೆ. ಸಾಧನದ ಸೌಕರ್ಯವನ್ನು ಒದಗಿಸುವವಳು ಮಹಾತಾಯಿಯಾದಂತಹ ಲಕ್ಷ್ಮಿ. ಅದು ಬಿಟ್ಟು ನಾರಾಯಣನಿಗೆ ಪರಾಂಗುಖವಾಗಿ ಲಕ್ಷ್ಮಿಯನ್ನೇ ಆರಾಧನೆ ಮಾಡಿದರೆ ಕ್ಲೇಶ ಅಧಿಕತರಸ್ತೇಷ ಅವ್ಯಕ್ತ ಸಕ್ತಚೇತಸ. ಯಾಕೆ ಅಂದರೆ ಅವಳು ಸ್ತ್ರೀ ರೂಪ. ಅವಳನ್ನು ಉಪಾಸನೆ ಮಾಡುವಾಗ ಮನಸ್ಸು ವಿಕಾರ ಆಗಿಬಿಟ್ರೆ ಇಂದ್ರಿಯ ನಿಗ್ರಹ ತುಂಬ ಬೇಕು. ಒಂಚೂರು ಇಂದ್ರಿಯ ನಿಗ್ರಹ ಕೈ ತಪ್ಪಿಬಿಟ್ರೆ ಕೈ ಕೊಟ್ಬಿಡ್ತಾಳೆ. ನಮ್ಮ ಕೃಷ್ಣ ಎದೆಷ್ಟಾಗ್ತಾನೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವರೆಲ್ಲ ತುಂಬ ಜೋರು, ಬೇರೆಯವರೆಲ್ಲ ಚೂರು ಇಂದ್ರಿಯ ಸಂಯಮಾದಿಗಳಲ್ಲಿ ವ್ಯತ್ಯಾಸ ಆದರೆ ಪರಾಂಗುಖ ಆಗ್ತಾ ಫಲ ಕೊಡಲ್ಲ. ಅದು ಹಾಗೆ ಕ್ಲೇಶ ಜಾಸ್ತಿ. ತುಂಬ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಮಾಡಬೇಕು. ಮಾಡಿದ ನಂತರವೂ ಕೂಡ ಮತ್ತೆ ದೇವರನ್ನು ಹೋಲಿಸ್ಕೊಳ್ಳೇಬೇಕು, ಇಲ್ಲಂದ್ರೆ ಆಗೋದಿಲ್ಲ, ಫಲ ಬರಲ್ಲ. ಅದಕ್ಕೋಸ್ಕರ ಭಗವಂತನ ಜೊತೆಗೆ ಪರಿವಾರತ್ವೇನ ಅವಳನ್ನು ಉಪಾಸನ ಮಾಡಬೇಕು. ಹೇಳಲಿಲ್ವ ದಾಸರು? ನನಗೆ ಪದ್ಯ ಪೂರ್ತಿ ಬರಲ್ಲ. ಹೊಸ ಕಣ್ಣು ಹಚ್ಚಲು ಬೇಕು ಅಲ್ವಾ ಜಗದಂಬ. ಯಾಕೆ? ದೇವರನ್ನು ಕಾಣಲಿಕ್ಕೆ. ವೆಂಕಟಾದ್ರಿ ನಿಲಯನ ತೋರವ್ವ. ವೆಂಕಟಾದ್ರಿ ನಿಲಯನ ತೋರ್ಲಿಕ್ಕೆ ಅವಳು ಬೇಕು. ಗೊತ್ತಾಯ್ತಾ? ಮೋಕ್ಷ ಕೊಡ್ಲಿಕ್ಕೆ ಯಾರು ಬೇಕು? ಭಗವಂತರೇ ಬೇಕು. ದರ್ಶನ ಮಾಡಿಸ್ಲಿಕ್ಕೆ ಯಾರು ಬೇಕು? ಲಕ್ಷ್ಮೀ ಬೇಕು. ಇದು ವರಲಕ್ಷ್ಮೀ ಪೂಜೆ. ಹೀಗೆ ಮಾಡಬೇಕು. ನೀವು ಇಲ್ಲ ಅಂತ ಆದರೆ ಅದು ವರಿ ಲಕ್ಷ್ಮೀ ಪೂಜೆ ಆಗತ್ತೆ. ಇವತ್ತು ಆ ಲಕ್ಷ್ಮಿಯ ವಿಶೇಷ ಇದೆ. ನಾನು ಅನಿವಾರ್ಯ ಕಾರಣದಿಂದ ಬೇರೆ ಬೇರೆ ಕಡೆಯಲ್ಲಿ ಪ್ರವಚನದಿಂದಾಗಿ ನಮಗೆ ವಿದ್ವಾಂಸರ ಇಲ್ಲಿ ಪ್ರವಚನ ಆದದ್ದು ನಾನು ಆಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಅನಿವಾರ್ಯ ಇದೆ. ಆದರೆ ಇವತ್ತು ನಮ್ಮ ಎಲ್ಲ ವಿಷಯಗಳನ್ನು ನಾನು ನಂಬ್ತಾ ಆದಷ್ಟು ಅವರು ಕವರ್ ಮಾಡಿದ್ದಾರೆ ವಿಷ್ಣು ಪುರಾಣದ್ದು. ಆದರೂ ಅದು 4 ದಿವಸದಲ್ಲಿ ಮುಗಿಯುವಂಥದ್ದಲ್ಲ, ನನಗೆ ಗೊತ್ತೇ ಇದೆ. ಪ್ರಾಮಾಣಿಕವಾಗಿ ನೋಡ್ಕೊಂಡು ಬಂದು ಕೃಷ್ಣರಾಜ ಭಟ್ರು ಪ್ರಾಮಾಣಿಕವಾಗಿ ನೋಡ್ಕೊಂಡು ಬರ್ತಾರೆ. ನೋಡಿ, ನನಗದು ತುಂಬ ಹಿಡಿಸ್ತದೆ. ಅದು ನನಗೆ ಹಿಡಿಸುವಂತಹದ್ದು. ಇನ್ನಷ್ಟು ಅವರು ವಿಶೇಷವಾದ ಕೃಷಿ ಮಾಡಲಿ, ವಿಶೇಷವಾದಂತಹ
ಈ ಯಾವ ಪ್ರವಚನದ ಮೂಲಕ ಸಮಾಜದಲ್ಲಿ ಜ್ಞಾನ ಜಾಗೃತಿ, ಧರ್ಮ ಜಾಗೃತಿ ಅವರಿಂದ ಇನ್ನಷ್ಟು ಚೆನ್ನಾಗಿ ಆಗಲಿ, ಅವರಿಗೊಂದು ದೊಡ್ಡ ಕೆಲಸ ಕೊಟ್ಟಿದ್ದೇನೆ ನಾನು. 12 ಪುರಾಣಗಳಲ್ಲಿ ವೆಂಕಟೇಶ ಮಹಾತ್ಮ್ಯದ ಒಂದು ಅದು ಚರಿತ್ರೆ ಬಂದಿದೆ ಅಂತ ಹೇಳ್ತಾರೆ. ಕೆಲವು ಪುರಾಣಗಳಲ್ಲಿ ಅದು ಲಭ್ಯವಾಗ್ತಾ ಇಲ್ಲ. ಅದನ್ನು ಪೂರ್ತಿ 12 ಪುರಾಣದಲ್ಲಿ ಶುದ್ಧ ಪಾಠ. ವಾಸ್ತವಿಕವಾಗಿ ಆ ಶ್ರೀನಿವಾಸದೇವರ ಕಥೆ ಎಷ್ಟಿದೆ, ಎಷ್ಟು ಅದರಲ್ಲಿ ಪ್ರಕ್ಷಿಪ್ತ, ಎಷ್ಟು ಪ್ರಾಮಾಣಿಕವಾದ ಶುದ್ಧ, 12 ಪುರಾಣದಲ್ಲಿ ಇದ್ದದ್ದು ನೀವು ಸಂಶೋಧನೆ ಮಾಡಿ ಅದನ್ನು ಪಾಠಶುದ್ಧಿ ಅರ್ಥಶುದ್ಧಿ ಮಾಡಿ ಅದನ್ನು ಪ್ರಕಟಪಡಿಸಬೇಕು ಅಂತ ಅವರು ಹೇಳಿಬಿಟ್ಟಿದ್ದಾನೆ. ಅದೊಂದು ದೊಡ್ಡ ಕೆಲಸ ಇದೆ, ಹಾಗೆ ದೊಡ್ಡ ಜಿಜ್ಞಾಸ ಉಂಟು. ಅದರಿಂದಾಗಿ ಅದನ್ನು ಮಾಡಿ ಶುದ್ಧ ವೆಂಕಟೇಶ ಮಹಾತ್ಮ್ಯ ನಾವು ಕೇಳಬೇಕು, ಅದನ್ನು ಮನನ ಮಾಡಬೇಕು. ಅದಕ್ಕೋಸ್ಕರ ನಾನು ಮೊದಲು ಅವರಿಗೆ ವೆಂಕಟೇಶ ಮಹಾತ್ಮ್ಯರದ್ದೇ ಹೇಳಿಡ್ರಿ ನೀವು 12 ಪುರಾಣದಲ್ಲಿ ಇದ್ದದ್ದು ಹಾಗೆ ಹೇಳಿದರು. ನಾನು ವೆಂಕಟೇಶ ಮಹಾತ್ಮ್ಯ ಹೇಳಬೇಕಾದ್ರೆ ನಾನು ಎಲ್ಲ ಒಂದು ಸತಿ ಸಂಶೋಧನೆ ಮಾಡಬೇಕು. ಕೆಲವು ಪುರಾಣಗಳಲ್ಲಿ ಅದೆಲ್ಲ ಸಿಗುವುದಿಲ್ಲ, ಪಾಠಶುದ್ಧಿ ಇಲ್ಲ, ಎಲ್ಲ ಸೇರಿಸ್ಕೊಂಡದ್ದಿದೆ ಎಲ್ಲ. ಅದನ್ನೆಲ್ಲ ಸಂಶೋಧನೆ ಮಾಡಿದ ನಂತರ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಹಾಗೆ ನೀವು ಸಂಶೋಧನೆ ಮಾಡಿದ ನಂತರವೇ ಹೇಳಿ, ಅದು ವಿಷ್ಣು ಪುರಾಣ ಹೇಳಿ ಅಂತ ಹೇಳಿದೆ. ಅದೊಂದು ಅಪರೂಪದ ಪುರಾಣ, ಅದರಿಂದಾಗಿ ಅದನ್ನು 4 ದಿವಸ ಕಾಲ ಹೇಳಿದ್ದಾರೆ. ಅವರನ್ನು ತುಂಬ ಅಭಿನಂದಿಸ್ತಾ ಅವರಿಂದ ಇನ್ನಷ್ಟು ವಿಶೇಷವಾಗಿರ್ತಕ್ಕಂತಹ ಪ್ರವಚನ ಭಾರತಿ ಸೇವೆಯ ಮೂಲಕ ವಿಶೇಷವಾದ ಪರಮಾತ್ಮನ ಸೇವೆ ಭಗವಂತ ತಗೊಂಡು ಅನುಗ್ರಹಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತರು ಕೂಡ ಇದರಲ್ಲಿ ಪಾಲ್ಗೊಂಡ ಭಕ್ತರನ್ನು ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವು ಆಗಾಗ್ಗೆ ಬರ್ತೇವೆ, ಪುರುಸೊತ್ತಿದ್ದಾಗ ಬರ್ತೇವೆ, ಬೇರೆ ಕಡೆ 17ನೇ ತಾರೀಕು ಇಲ್ಲೇ ಇದೆ ನೋಡಬೇಕು. ಆಗಾಗ್ಗೆ ಬಂದು ಇಲ್ಲಿ ಪ್ರವಚನ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ.